ವತಿಯಿಂದ ನಾವು ದಿನಾಂಕ 4ನೇ ತಾರೀಕಿನಿಂದ ಇಂದಿನವರೆಗೆ 3 ದಿನಗಳ ಕಾಲ ಸಾಮಾಜಿಕ ಸಂಶೋಧನೆ ನಿರ್ದೇಶನಾಲಯ ಇವರ ವತಿಯಿಂದ ಸಮಗ್ರ ಶಿಕ್ಷಣ ಯೋಜನೆ 2023-24 ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಇವತ್ತು ನಡೀತಾ ಇದೆ. ಇದಕ್ಕೆ ಪೂರ್ವವಾಗಿ 2 ದಿನದಿಂದ ನಮ್ಮ ಶಾಲೆಯಲ್ಲಿ ಆಗಮಿಸಿಬಿಟ್ಟು ನಮ್ಮ ಶಾಲೆಯ ಚಟುವಟಿಕೆಗಳೆಲ್ಲ ನಿರ್ವಹಿಸಿ ಇವತ್ತು ಈ ಒಂದು ಸಭೆಗೆ ನಾವು ಈಗ ಈ ಒಂದು ಸಭೆಯಲ್ಲಿ ಸೇರಿಕೊಂಡಿದ್ದೇವೆ. ಈಗ ಈ ನಮ್ಮ ಕಾರ್ಯಕ್ರಮಗಳು ಅಧಿಕೃತವಾಗಿ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲ ಮಕ್ಕಳು ಎದ್ದು ನಿಂತು ನಾಡಗೀತೆಯನ್ನು ಜೈ ಭಾರತ ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಗುಡದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮನಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಕ ಜೈನರ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈಗ ಈ ಕಾರ್ಯಕ್ರಮವನ್ನು ಎಲ್ಲರನ್ನು ಬರಬೇಕಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶಾರದಮ್ಮ ಬರುತ್ತಾರೆ. 2025-26 ಮೊದಲ ಬಾರಿಗೆ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ನಡೀತಿದೆ. ಸೋಷಿಯಲ್ ಆಡಿಟ್ ಅಂತ ಕರೀತೀವಿ. ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ STMCಯರಾಗಿದ್ದ ಶ್ರೀಯುತ ರಫೀಕ್ ಸರ್ ಅವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಮಾರ್ಗದರ್ಶಕರಾಗಿದ್ದ ಶ್ರೀಯುತ ನಾಗೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಯುತ ದೇವೇಂದ್ರ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾರೆ. ಇಲಾಖೆಯ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಯುತ ಹನುಮಂತಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತ ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ STC ಸದಸ್ಯರು, ಪೋಷಕರಿಗೆ ಸಹ ಸ್ವಾಗತ ಕೊಡ್ತಾರೆ. ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೆ ಶಿಕ್ಷಕರ ಶ್ರೀ IAS ಅವರಿಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ಸ್ವಾಗತ ಕೊಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಆರಂಭ ಮಾಡ್ತಾರೆ. ಸರ್ವರನ್ನು ಸ್ವಾಗತಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಾರದಮ್ಮ ಇದು ಫಸ್ಟ್ ಟೈಮ್ ನಮ್ಮ ಶಾಲೆಗೆ ಬಂದಿರೋದು. ಬಟ್ ಈ ಪದವನ್ನ ನೀವು ಕೇಳಿಲ್ಲ, ನಾವು ಕೇಳಿದ್ವಿ. ಯಾಕೆಂದ್ರೆ ನಮ್ಮ ಪಕ್ಕದ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಸಾಮಾಜಿಕ ಆಡಳಿತ ಆಗಿತ್ತು. ಸೊ ಅವಾಗ ಕೇಳ್ತಿದ್ವಿ ಎಷ್ಟು ಜನ ಬಂದ್ರು, ಹೇಗಿತ್ತು ಅನ್ನೋದ್ರ ಬಗ್ಗೆ. ಸೊ ಈ ಮೊದಲ ಬಾರಿ ನಮ್ಮ ಶಾಲೆಗೆ ಆಗಿದೆ. ಸೊ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಶ್ರೀಯುತ ನಾಗೇಶ್ ಅವರು, ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರ. ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಮೂಹ ಸಂಪನ್ಮೂಲ ವ್ಯಕ್ತಿಗಳ, ಮುಖ್ಯ ಶಿಕ್ಷಕರ, ಶಿಕ್ಷಕರ, ಎಲ್ಲ ಪೋಷಕರ ಬಹುಶಃ ಶಾಲೆಗಳಲ್ಲಿ ಕಳೆದ ಶಾಲೆಯಲ್ಲಿ ಈ LKS ಶಾಲೆಯಲ್ಲಿ ಮಾಡಿದ್ರಿಂದ ಸಾಮಾಜಿಕ ಪರಿಸರದಲ್ಲಿ ಗೊತ್ತಿದೆ ಅಂತ ಅವರು ಹೇಳ್ತಾರೆ. ಕೆಲವೊಂದು ಶಾಲೆಗಳಿಗೆ ನಮಗೆ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಗಳಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಅಲ್ಲಿ 2000
ಆ 8-9 ಕೂಡ 8-9 ಸ್ಟಾರ್ಟ್ ಆಗಿರೋದು. ಇಂಜಿನಿಯರಿಂಗ್ ಮೊದಲು ನಾವು ಈ ಸಾಮಾಜಿಕ ಶಿಕ್ಷಣ ಪ್ರಾರಂಭ ಮಾಡಿದೆ. ಆನಂತರ ಬೇರೆ ಬೇರೆ ಯೋಜನೆಗಳಿಗೆ ರಾಜ್ಯ ಹಣಕಾಸು ಎಲ್ಲ ಯೋಜನೆಗಳು ಕೂಡ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲೂ ಕೂಡ ನಾವು ಕಳೆದ ಒಂದು 5 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಸಾಮಾಜಿಕ ಪರಿಶೋಧನೆ ನಡೀತಾ ಇದೆ. ಆದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಕಳೆದ ವರ್ಷದಿಂದ ಮಾಡ್ತಾ ಇದ್ದೀವಿ. ಆದ್ರೆ ಬಿಸಿಯೂಟ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಾಲೂಕಿನಲ್ಲಿ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಒಂದು ತಾಲೂಕಿನಲ್ಲಿ 4 ಅಥವಾ 5 ಶಾಲೆಗಳನ್ನ ಆಯ್ಕೆ ಮಾಡಿ ಈಗಾಗಲೇ 4-5 ವರ್ಷಗಳಿಂದ ನಾವು ವರದಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಆ ಶಾಲೆಗಳಿಗೆ ಸಾಮಾಜಿಕ ಪರಿಶೋಧನೆ ಬಗ್ಗೆ ಅರಿವಿದೆ. ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸಮಾಜನೇ ಪರಿಶೋಧನೆ ಮಾಡಿಬಿಟ್ಟು ವರದಿಯನ್ನು ಸರ್ಕಾರಕ್ಕೆ ನೀಡ್ತಕ್ಕಂಥದ್ದು. ಯಾವುದೇ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಾಗ ಏನು ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿರುತ್ತೆ, ಆ ಯೋಜನೆ ಏನು ತಳಮಟ್ಟದಲ್ಲಿ ಆ ಯೋಜನೆ ಹೇಗೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಕಾಲಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಯುವೇನಾ ಮೇಡಮ್ ಅವರಿಗೆ ಕಾರ್ಯಕ್ರಮ ಆರಂಭಿಸ್ತಾರೆ. ಅವರಿಗೆ ಸ್ವಾಗತ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಾವು ಕಳೆದ ಸಾಲಿನಲ್ಲಿ ನಮಗೆ ಸಮಗ್ರ ಶಿಕ್ಷಣ ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಹಾಗಾಗಿ ಒಂದು ತಾಲೂಕಿನಲ್ಲಿ 20% ಅಷ್ಟು ಶಾಲೆಗಳನ್ನ ಆಯ್ಕೆ ಮಾಡಿ ಈಗಾಗಲೇ ಸಾಮಾಜಿಕ ಪರಿಶೋಧನೆ ಬಿಟ್ಟು ನಾವು ಅದನ್ನು ಸಲ್ಲಿಸಿದ್ದೀವಿ. ಈ ಸಾಲಿಗೂ ಕೂಡ ಆ 20% ಅಷ್ಟು ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಒಂದು ಗ್ರಾಮ ಪಂಚಾಯತಿ 2 ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟು ನಾವು ಸಾಮಾಜಿಕ ಪರಿಶೋಧನೆ ನಡೆಸಿ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಉದ್ದೇಶ ಏನು ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ ಅಂತಂದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆ 2018-19 ಏನು ಜಾರಿಗೆ ತಂದ್ರು, ಆ ಜಾರಿಗೆ ತರಬೇಕಾದ್ರೆ ಸಮಗ್ರ ಶಿಕ್ಷಣ ಯೋಜನೆಗೆ ಪೂರ್ವದಲ್ಲಿ ಏನು ಯೋಜನೆಗಳಿತ್ತು ಆ ಯೋಜನೆಗಳನ್ನ ಮರ್ಜ್ ಮಾಡಿಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖ ಉದ್ದೇಶ ಅಂತಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರ್ದು ಅಥವಾ ಯಾವುದಾದ್ರೂ ಮಗು ಕಲಿಕೆಯಿಂದ ಹೊರಗುಳಿದಿದ್ರೆ ಆ ಮಗುವನ್ನ ಶಾಲೆಗೆ ಕರೆತಂದು ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ವಿಶೇಷಚೇತನ ಮಕ್ಕಳು ಏನಾದರೂ ಇದ್ರೆ ಅವರಿಗೆ ಕೂಡ ಶಿಕ್ಷಣವನ್ನ ನೀಡಬೇಕು. ಒಂದ್ ವೇಳೆ ಅವರು ಶಾಲೆಗೆ ಬರುವ ಹಂತದಲ್ಲಿದ್ರೆ ಅವರಿಗೆ ನೀಡ್ತಕ್ಕಂಥ ಉಚಿತ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು. ಹಾಗೆ ಅವರು ಬರ್ತಾ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ರೆ ಅವರ ಬುದ್ಧಿಮಟ್ಟಕ್ಕೆ ಸರಿಯಾಗಿ ಅವರಿಗೆ ಗುಣಾಧಾರಿತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಮತ್ತೆ ಯಾವುದೇ ತಾರತಮ್ಯ, ಜಾತಿ, ಲಿಂಗ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಒಟ್ಟಾರೆ 2030ರವರೆಗೆ ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರೋದ್ರ ಮುಖಾಂತರ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಕಾಲಕ್ಕೆ ತರಬೇತಿಯನ್ನು ನೀಡುವುದರ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಅಧಿಕಗೊಳಿಸುತ್ತದೆ ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಸರ್ಕಾರದಿಂದ ಒಟ್ಟಾರೆಯಾಗಿ ಒಂದು 134 ಅಂಶಗಳ ಕುರಿತು ವರದಿಯನ್ನು ಕೇಳಿರ್ತಕ್ಕಂಥದ್ದು ಶಾಲೆಗೆ ಸಂಬಂಧಪಟ್ಟಂತೆ. ಅದರಲ್ಲಿ ನಮಗೆ ನಾವು ಏನೆಲ್ಲ ಪರಿಶೀಲನೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದಂದ್ರೆ ಮಕ್ಕಳಿಗೆ ಉಚಿತವಾಗಿ ಸರ್ಕಾರದಿಂದ ನೀಡ್ತಕ್ಕಂಥ ಸೌಲಭ್ಯಗಳೇನಿದೆ, ಸಮವಸ್ತ್ರಗಳಿರ್ಬೋದು, ಶೂ ಸಾಕ್ಸ್ ಇರ್ಬೋದು, ಪಠ್ಯಪುಸ್ತಕಗಳಿರ್ಬೋದು, ಇವೆಲ್ಲವೂ ಕೂಡ ಅವರಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನು ರಚನೆಯನ್ನು ಮಾಡ್ತಾರೆ, ಅದು ಏನು ಮಾರ್ಗಸೂಚಿ ರಚನೆ ಆಗಿದೆಯಾ, ಮತ್ತೆ STSC ಕಾರ್ಯ ನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ಈ ಶಾಲಾ ಭೌತಿಕ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಕಟ್ಟಡ ವ್ಯವಸ್ಥೆಗಳಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಹಾಗೆ ಗ್ರಂಥಾಲಯದ ವ್ಯವಸ್ಥೆಗಳಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳು ಹೇಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ಶಿಕ್ಷಕರ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಮಾಜದ ಅಭಿಪ್ರಾಯಗಳು ಹೇಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಮತ್ತೆ ಅಧಿಕಾರಿಗಳ ಭೇಟಿಗೆ ಸಂಬಂಧಪಟ್ಟಂತೆ ಅವರು ಕಾಲಕ್ಕೆ ಭೇಟಿ ಮಾಡಿ ಏನು ಸುದರ್ಶನ ಎಲ್ಲಿ ನಿರ್ವಹಣೆ ಮಾಡ್ತಾರೆ ಅದು ನಿರ್ವಹಣೆ ಹೇಗಾಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಒಂದು ಶಾಲೆಯಲ್ಲಿ ಏನೆಲ್ಲ ಅಂಶಗಳು ಇರಬೇಕು, ಅದರಲ್ಲಿ ಏನೆಲ್ಲ ಅಂಶಗಳು ಸರ್ಕಾರದ ಮಾರ್ಗಸೂಚಿಯಂತೆ ಶಾಲೆಯನ್ನು ನಡೆಸಬೇಕು, ಅದರಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಅಥವಾ ಹೇಗೆ ನಡೀತದೆ ಅಂತಕ್ಕಂಥದ್ದನ್ನ
ಚರ್ಚೆ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥದ್ದಿದೆ. ನಿಮಗೆ ಮೊದಲೇ ಹೇಳಿದೆ ನಾನು, ಬೇರೆಲ್ಲ ಆಡಿಟ್ಗಳು ಏನು ಕಡತಗಳನ್ನ ನೋಡ್ತೀವಿ, ವರದಿಯನ್ನು ಮಾಡಿ ನಾವು ಸರ್ಕಾರಕ್ಕೆ ನೇರವಾಗಿ ಕೊಡ್ತೀವಿ. ಆದರೆ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ವಿಭಿನ್ನವಾದಂಥ ಪ್ರಕ್ರಿಯೆ. ನಾವು ದಾಖಲಾತಿಗಳ ಪರಿಶೀಲನೆ ಮಾಡೋದ್ರ ಜೊತೆಗೆ ಫಲಾನುಭವಿಗಳೊಂದಿಗೆ ಸಂದರ್ಶನ ಮಾಡೋದ್ರ ಜೊತೆಗೆ ಎಲ್ಲ ಭೌತಿಕ ಪರಿಶೀಲನೆ ನಡೆಸೋದ್ರ ಜೊತೆಗೆ ಅದೆಲ್ಲ ವರದಿಯನ್ನು ನಾವು ಸಿದ್ಧಪಡಿಸ್ಬಿಟ್ಟು ವರದಿಯನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಕೊಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ವರದಿಯನ್ನು ಗ್ರಾಮ ಸಭೆ ಅಥವಾ ಶಾಲಾ ಸಭೆಯನ್ನು ಕರೆದ್ಬಿಟ್ಟು ಅಲ್ಲಿ ಎಲ್ಲ ವಿಷಯಗಳನ್ನ ತಿಳಿಸಿ ನಾವು ವರದಿಯನ್ನು ಸಲ್ಲಿಸ್ತಕ್ಕಂಥ ಅಲ್ಲಿ ಏನು ಉತ್ತಮ ಅಂಶಗಳು ಕಂಡು ಬಂದಿರ್ಬೋದು ಅಥವಾ ಲೋಪದೋಷಗಳು ಕಂಡು ಬಂದಿರ್ಬೋದು, ಎಲ್ಲ ಅಂಶಗಳನ್ನ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಇದನ್ನು ಕೂಡ ನಾವು ಕೂಡ ಪಾರದರ್ಶಕವಾಗಿ ಮಾಡಬೇಕಾಗಿರೋದ್ರಿಂದ ಇದನ್ನ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ನಾವು ಮಾಡಬೇಕು. ನಮಗೆ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ನಾವು ವಿಡಿಯೋನ ಮಾಡ್ಕೊಂತಿದ್ದೀವಿ. ಅದರ ನಂತರದಲ್ಲಿ ಯೂಟ್ಯೂಬ್ ಹೋಗಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಯಾರಾದ್ರೂ ಕೂಡ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಮಂಡಿಸ್ತೀವಿ. ಎಲ್ಲ ವಿಷಯಗಳ ಬಗ್ಗೆ ತಾವು ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಎಲ್ಲರೂ ವ್ಯವಸ್ಥೆ ಮಾತಾಡಿಸ್ತೀವಿ. ಕಾರ್ಯಕ್ರಮದ ಉದ್ದೇಶವನ್ನು ಏನೆಂಬುದನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಂಥ ಶ್ರೀ ನಾಗೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ವರದಿ ಮಂಡಳಿಯನ್ನು ಮಂಡಳಿಯನ್ನು ಶ್ರೀ ದೇವೇಂದ್ರ ಪ್ರಸಾದ್ ಸಂಪನ್ನ ವ್ಯಕ್ತಿ ಸಾಮಾಜಿಕ ವಿಷಯದಲ್ಲಿ ಮಾಡ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಶಿಕ್ಷಣ ಇಲಾಖೆ ಒಂದು ವಿಶೇಷವಾದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನ ಪ್ರಸ್ತುತ ಈಗ ಅನುಷ್ಠಾನ 2018 ಯೋಜನೆ ಜಾರಿ. ಆ ಯೋಜನೆಯಲ್ಲಿ 134 ಮಾರ್ಗಸೂಚಿ ಅಂಶಗಳಿವೆ. ಆ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಶಾಲೆಯಿಂದ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮಾವಳಿಗಳು ಅಳವಡಿಸಿಕೊಂಡಿವೆ. ಹಾಗೆ ಜಾರಿಗೆ ಬಂದಿರತಕ್ಕಂಥ ಈ ಯೋಜನೆ ಯಾವ ರೀತಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಹಮ್ಮಿಕೊಂಡಿರುತ್ತದೆ. ಶಾಲೆ ಪರಿಶೀಲನೆ ಒಳಪಡಿಸಿ ಅಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ 134 ಅಂಶಗಳಲ್ಲಿ ಅದರಲ್ಲಿ ಉತ್ತಮ ಅಂಶಗಳೇನು ಲೋಪದೋಷಗಳೇನು ಅಂತಕ್ಕಂಥದ್ದನ್ನ ಅಲ್ಲಿ ಒಂದು ನೈಜವಾಗಿ ವಾಸ್ತವಾಂಶದ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರದ ಆದೇಶದ ಪ್ರಕಾರ ಆಮೇಲೆ ಸರ್ಕಾರದ ಈ ಯೋಜನೆಗೆ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ವೇಳಾಪಟ್ಟಿಯನ್ನು ನಾವು ನಡೆಸ್ತಾ ಇದ್ದೇವೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ತರಗತಿಗಳಲ್ಲಿ ಶಿಕ್ಷಕರ ಪಾಠ ಪ್ರವಚನಗಳಲ್ಲಿ ಮಗುವಿನ ಶಿಕ್ಷಣ ಅಲ್ಲ, ಅದರ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಅನೇಕ ಕಲಿಕೆಗಳು ಈ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಆಗಬೇಕು ಅಂತಕ್ಕಂಥ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಅಂದರೆ ಪಠ್ಯಕ್ರಮದ ಕಲಿಕೆಯ ಜೊತೆಗೆ ಕ್ರೀಡಾ ಚಟುವಟಿಕೆಗಳ ಕಲಿಕೆಗಳು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕೆಗಳು, ವೃತ್ತಿಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸ್ತಕ್ಕಂಥ ಅನೇಕ ಕಲಿಕೆಗಳು ಶಾಲಾ ಹಂತದಲ್ಲಿ ಆಗಬೇಕು ಅಂತಕ್ಕಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಇತ್ತೀಚಿನ ದಿನಗಳಲ್ಲಿ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಈ ಪ್ರಾಥಮಿಕ ಹಂತದಲ್ಲಿ ಆಗಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಹಾಗಾಗಿ ಈ ಯೋಜನೆಯಿಂದ ಜಾರಿಗೆ ತಂದಿರತಕ್ಕಂಥದ್ದು. ಈ ಯೋಜನೆ ಹೇಗೆ ಈ ಶಾಲಾ ಹಂತದಲ್ಲಿ ಅನುಷ್ಠಾನ ಆಗಿದೆ, ಸಾಕಾರ ಆಗಿದೆ, ಮಕ್ಕಳಿಗೆ ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಯಾವ ರೀತಿ ತನ್ನ ಪಾತ್ರವನ್ನು ವಹಿಸಿದೆ ಅಂತಕ್ಕಂಥದ್ದನ್ನು ಈ ಪರಿಶೋಧನೆಯನ್ನು ಮಾಡಿ ಅದರ ಕೆಲವು ಅಂಶಗಳನ್ನು ನಾವು ಈಗಾಗಲೇ ಸಂಗ್ರಹಣೆ ಮಾಡಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಅಂತಕ್ಕಂಥದ್ದನ್ನು ನಾನು ಸಭೆ ಮುಂದೆ ಮಂಡಿಸ್ತಾ ಇದ್ದೇನೆ. 2023-24ರಿಂದ ಇಲ್ಲಿಯವರೆಗೆ ನಾವು ಪರಿಶೋಧನೆಯನ್ನು ನಡೆಸಬೇಕಾಗುತ್ತೆ. 23-24ರಲ್ಲಿ ಒಟ್ಟು 26 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು ಈ ಶಾಲೆಯಲ್ಲಿ. 6-7 ಮಾತ್ರ ಎರಡೇ ತರಗತಿಯಲ್ಲಿ ಇರ್ತಕ್ಕಂಥದ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. 2 ವರ್ಷದ ಹಿಂದೆ 26 ವಿದ್ಯಾರ್ಥಿಗಳು, 24-25 ಹೋದ ವರ್ಷದಲ್ಲಿ 23 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಈ ವರ್ಷದಲ್ಲಿ ಪ್ರಸ್ತುತ 25-26ನೇ ಸಾಲಿನಲ್ಲಿ 17 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಸರ್ಕಾರ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದೆ.
ಆದರೂ ಮಕ್ಕಳ ಸಂಖ್ಯೆ ಕಡಿಮೆ ಆಗಲು ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಇವುಗಳನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದೇ ರೀತಿ ಶಾಲೆ ನಡೀಬೇಕಾದ್ರೆ ನಿರ್ವಹಣೆ ಮಾಡಬೇಕಾದ್ರೆ ಕೆಲವೊಂದು ಅನುದಾನಗಳನ್ನು ಇಲಾಖೆ ನೀಡುತ್ತದೆ. ಆ ಅನುದಾನಗಳನ್ನು ಹೇಗೆ ಶಾಲೆ ನಿರ್ವಹಣೆ ಮಾಡಿದೆ, ದಾಖಲಾತಿಗಳನ್ನು ನಿರ್ವಹಣೆ ಮಾಡಿದೆ, ಅದರ ಜೊತೆಗೆ ಏನೇನು ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಇದು ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಅದರಲ್ಲಿ 2023-24ನೇ ಆ ಒಂದು ವರ್ಷದಲ್ಲಿ ಸಂಬಂಧಪಟ್ಟಂತೆ ಶಾಲಾ ಅನುದಾನ ಅಂತಕ್ಕಂಥದ್ದು 12,000 ರೂಪಾಯಿ ಬಂದಿದೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಅದಕ್ಕೆ 10,511 ರೂಪಾಯಿ ಬಂದಿದೆ. ಮಕ್ಕಳಿಗೆ ಉಚಿತವಾಗಿ ನೀಡತಕ್ಕಂಥ ಸೂ ಮತ್ತು ಸಾಕ್ಷಿ 7,670 ರೂಪಾಯಿ ಬಂದಿದೆ. ವಿಶೇಷ ಚೇತನ ಮಕ್ಕಳಿಗೆ ಅವರಿಗೆ 4,250 ರೂಪಾಯಿ ಬಂದಿದೆ. ಶಿಕ್ಷಕರ ಅನುದಾನ 1,352 ರೂಪಾಯಿ ಬಂದಿದೆ. ಆಮೇಲೆ STMC ನಿರ್ವಹಣೆಗೆ 500 ರೂಪಾಯಿ ಬಂದಿದೆ. ಆಮೇಲೆ ವಿದ್ಯಾರ್ಥಿ ನಿರ್ವಹಣೆಗೆ 500 ರೂಪಾಯಿ ಬಂದಿದೆ. ಒಟ್ಟು 43,154 ರೂಪಾಯಿ ಈ ಶಾಲೆಗೆ ಬಂದಿದೆ. ಅದನ್ನೇ ನಿರ್ವಹಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನಿರ್ವಹಣೆ ಆಗಿಲ್ಲ. ಆಮೇಲೆ ಈ ಶಾಲೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಕ್ಕೆ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಿದ ಅಂತಕ್ಕಂಥದ್ದನ್ನು ನಾವು ದಾಖಲಾತಿ ಮತ್ತು ಅಭಿಪ್ರಾಯಗಳನ್ನು ನಾವು ಕೇಳ್ತೀವಿ. ಅದರ ಪ್ರಕಾರ ಶಾಲಾ ಅನುದಾನ 12,000 ರೂಪಾಯಿ ಖರ್ಚು ಮಾಡಿದ್ದಾರೆ, ದಾಖಲಾತಿ ನಿರ್ವಹಣೆ ಆಗಿದೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆ 10,511 ರೂಪಾಯಿ ಖರ್ಚಾಗಿದೆ. ಸೂ ಮತ್ತು ಸಾಕ್ಷಿ 7,670 ರೂಪಾಯಿ ಖರ್ಚಾಗಿದೆ. ವಿಶೇಷ ಚೇತನ ಮಕ್ಕಳಿಗೆ 4,350 ರೂಪಾಯಿ ಖರ್ಚಾಗಿದೆ. ಶಿಕ್ಷಕರ ಅನುದಾನ 1,352 ರೂಪಾಯಿ ಖರ್ಚಾಗಿದೆ. STMC ಮತ್ತು ವಿದ್ಯಾರ್ಥಿ ಅದಕ್ಕೆ 500 ರೂಪಾಯಿ ಸಂಬಂಧಪಟ್ಟಂತೆ ಅದು ಖರ್ಚಾಗಿದೆ. ಇತರೆ ಖರ್ಚು ಅಂತಕ್ಕಂಥದ್ದು 500 ರೂಪಾಯಿ ಮಾಡಿದರೆ ಒಟ್ಟು 37,783 ರೂಪಾಯಿ ಖರ್ಚಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ವರ್ಷದಲ್ಲಿ 5,371 ರೂಪಾಯಿ ಉಳಿತಾಯ ಬಂದಿದೆ. 2024ರ ಮಾರ್ಚ್ ಕೊನೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಅನುದಾನವನ್ನು ಬಳಸಿಕೊಂಡು ಶಾಲೆಯ ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ನಿರ್ವಹಣೆ ಮಾಡಿದ್ದಾರೆ. ಅಲ್ಲಿ ಏನು ದಾಖಲಾತಿಗಳ ನಿರ್ವಹಣೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಲುವಚನಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಕಾಮಗಾರಿ ನಿರ್ವಹಣೆ ಆಗಿದೆ ಅಂತ ಪರಿಶೀಲನೆ ಮಾಡಿದ್ದೇವೆ. ಇದಕ್ಕೆ ತಕ್ಕಂಥ ನಿರ್ವಹಣೆ ಆಗಿದೆ ಕಂಡು ಬಂದಿದೆ. ಇನ್ನು 134 ಅಂಶಗಳು ಯೋಜನೆಗೆ ಸಂಬಂಧಪಟ್ಟಂತೆ ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಸಾಕ್ಷಿಗಳನ್ನ ಬೆಳಿಗ್ಗೆ ಹಾಲು ಕೊಡ್ತಕ್ಕಂಥದ್ದು, ರಾಗಿ ಮಾಲು ಕೊಡ್ತಕ್ಕಂಥದ್ದು, ಮಧ್ಯಾಹ್ನದ ಬಿಸಿ ಊಟ, ಅದ್ರ ಜೊತೆ ಮೊಟ್ಟೆ ಬಾಳೆ, ಇವೆಲ್ಲ ಇಲಾಖಾ ನಿಯಮಾವಳಿಗಳ ಪ್ರಕಾರ ನಿರ್ವಹಣೆ ಆಗ್ತಾ ಇದೆಯಾ ಅಂತ ನಾವು ಪರಿಶೀಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿ ಶಾಲೆ ನಿರ್ವಹಣೆ ಮಾಡ್ತದೆ, ಅದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಅದು ನಿರ್ವಹಣೆ ಆಗ್ತಿದೆಯೇ ಅಂತ ಅಭಿಪ್ರಾಯ ಬಂದಿದೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ, ಅವರು ಸಂಬಂಧಪಟ್ಟಿರ್ತಕ್ಕಂಥ ಅರ್ಜಿಯನ್ನು ನಿರ್ವಹಣೆ ಮಾಡಬೇಕು. ಅದಕ್ಕೆ ಹಾಗೆ ಇಲ್ಲಿ ಬಂದಿದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ನಿಯಮಾನುಸಾರ ಅದರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಅಂದರೆ ಸಾರಿಗೆ ವ್ಯವಸ್ಥೆ ಅಂದರೆ ಬಹಳ ದೂರದಿಂದ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ 4-5 ಕಿಲೋಮೀಟರ್ ಆಚೆಯಿಂದ ಕಚ್ಚಾ ದಾರಿಯಲ್ಲಿ, ಕಾಡು ದಾರಿಯಲ್ಲಿ, ಹೊಳೆಗಳನ್ನು ದಾಟಿ ಬರ್ತಕ್ಕಂಥ ಅಂಥ ಮಕ್ಕಳನ್ನ ಶಾಲೆ ಆಯ್ಕೆ ಮಾಡಿ ಪ್ರಸ್ತಾವನೆ ನೀಡಿದಲ್ಲಿ ಇಲಾಖೆಗೆ ಆ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ವೆಚ್ಚ ಕೊಡ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಈ ಶಾಲೆಯಲ್ಲಿ ಇಲ್ಲ ಇಲ್ಲ. ಆಮೇಲೆ ಶಾಲೆಯಲ್ಲಿ ಇಲಾಖಾ ನಿಯಮದಲ್ಲಿ ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ 2 ಕಾಯಂ ಶಿಕ್ಷಕರು ಇದ್ದಾರೆ. ಆಮೇಲೆ ಒಂದು ಶಾಲೆ ಅಂದರೆ ಕಲಾ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು, ಆರೋಗ್ಯ ಶಿಕ್ಷಣಕ್ಕೆ, ದೈಹಿಕ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಕರಿಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಈ ಶಾಲೆಯಲ್ಲಿಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಕನಿಷ್ಠ ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಲೇಬೇಕು. ಆ ಮಾರ್ಗಸೂಚಿ ನಿಯಮಾವಳಿಗಳ ಪ್ರಕಾರ ಈ ಶಾಲೆ 2023-24ರಲ್ಲಿ 235 ದಿನಗಳು ನಿರ್ವಹಣೆ ಆಗಿರ್ತಕ್ಕಂಥ ದಾಖಲಾತಿಯಲ್ಲಿ ಇದೆ. ಆಮೇಲೆ ಸದರಿ ಶಾಲೆಯ ಹಿಂದಿನ ಮಾನ್ಯಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ 80% ಮತ್ತು ಅದಕ್ಕಿಂತ ಹೆಚ್ಚಿದೆಯೂ ಕಡಿಮೆ ಇದೆ ಅಂತಕ್ಕಂಥದ್ದು. ಇಲ್ಲಿ 80%ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ನಾವು ದಾಖಲಾತಿ ಹಾಜರಾತಿ ನೋಡಿದಾಗ ಎಲ್ಲ ಮಕ್ಕಳ ಹಾಜರಾತಿ 80%ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು. ಏಕೆಂದರೆ ಮಕ್ಕಳ ಕಲಿಕೆ ಅವರ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅವರು ಉತ್ತಮವಾಗಿರ್ತಕ್ಕಂಥ ಕಲಿಕೆ ಮಾಡ್ತಾರೆ ಅಂತ.
ಆಮೇಲೆ ಶಾಲೆಗೆ ಬರುವ ಮಕ್ಕಳು ಸುರಕ್ಷಿತವಾಗಿದೆ ಅಂತಕ್ಕಂಥ ಸುರಕ್ಷತೆ ಇದೆ ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಅವರು ಇಲಾಖೆ ನಿಯಮದಲ್ಲಿ ದಾಖಲಾತಿ ಮಾಡಿಕೊಂಡಿದ್ದಾರೆ. ಸೂಕ್ತ ದಾಖಲೆಗಳಿರದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಒಂದು ಮಗು ಯಾವುದೇ ದಾಖಲಾತಿ ಇಲ್ಲದೆ ಶಾಲೆಗೆ ದಾಖಲಾತಿ ಸರ್ಕಾರಿ ಶಾಲೆಗೆ ಬಂದಾಗ ಅದನ್ನು ನಿರಾಕರಿಸುವಂತಿಲ್ಲ, ಶಾಲೆ ದಾಖಲಾತಿ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಬಂದಿಲ್ಲ ಅಂತಕ್ಕಂಥದ್ದು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ, ಯಾವುದೇ ಮಗು ಈ ಹಂತದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಥಮಿಕ ಹಂತಕ್ಕೆ ಮಗು ಹೊರಗಿದೆಯಾ, ಯಾವುದೇ ಮಗು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಶಾಲೆಗೆ ದಾಖಲಾಗಿದ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ, ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಇದೆ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಏನಾದರೂ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತದೆ. ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಶಿಕ್ಷಣವನ್ನು ಸರ್ಕಾರಿ ಶಾಲೆ ನೀಡಬೇಕು. ಆ ರೀತಿಯಾಗಿರ್ತಕ್ಕಂಥ ನಡೀತಾ ಇಲ್ಲ ಅಂತಕ್ಕಂಥದ್ದು. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತದೆ. ತರಗತಿ ಕೊಠಡಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಠಿಣತರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಮಕ್ಕಳಿಗೆ ನೀಡುವಂತಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ದಾರೆ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ ಮತ್ತು ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳು. ಏಕೆಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥದ್ದು ನಾವು ಮಾಧ್ಯಮಗಳನ್ನು ತಿಳ್ಕೊಂಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಆ ಒಂದು ವ್ಯವಸ್ಥೆಗಳಾದಾಗ ಮಗು ಕಲಿಕೆಯಲ್ಲಿ ಹಿಂದೆ ಬಿಡುತ್ತದೆ ಅಥವಾ ಶಿಕ್ಷಣದಿಂದ ವಂಚಿತರಾಗತಕ್ಕಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ನಮ್ಮ ಶಾಲಾ ವ್ಯವಸ್ಥೆಯಲ್ಲಿ ನಡೀತಾ ಇದೆಯಾ, ಶಿಕ್ಷಕರಿಂದ ಇರ್ಬೋದು, ಶಾಲಾ ಪರಿಸರದಿಂದ ಇರ್ಬೋದು, ಮನೆಯಿಂದ ಶಾಲೆಗೆ ಬರ್ತಕ್ಕಂಥ ದಾರಿಯಿಂದ ಇರ್ಬೋದು, ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ದಾರಿಯಿಂದ ಇರ್ಬೋದು, ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಮಕ್ಕಳ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹಾಗೇನಾದ್ರು ಇದ್ದಲ್ಲಿ ನೀವು ಸಭೆ ಬಂದು ಪ್ರಸ್ತಾಪ ಮಾಡಿ. ಆಮೇಲೆ ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣಾ ಪ್ರಮಾಣಪತ್ರಗಳನ್ನು ನೀಡಲಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಈ ಪ್ರಸ್ತುತ ವರ್ಷದಲ್ಲಿ ಯಾವುದೇ ವಿಶೇಷ ಚೇತನ ಮಕ್ಕಳಿಲ್ಲ. 23-24ನೇ ಸಾಲಿನಲ್ಲಿ ಒಂದು ಮಗು ಇದ್ದು ವಿನೂತ ಎಸ್ವಿ ಅಂತಕ್ಕಂಥದ್ದು 7ನೇ ತರಗತಿ ಮಗು. ಆ ಮಗುವಿಗೆ 4,350 ಸಹಾಯಧತೆ ಬಂದಿದೆ ಸರ್ಕಾರದಿಂದ, ಇಲಾಖೆಯಿಂದ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ನಮ್ಮ ಸಭೆಗೆ ಆರೋಗ್ಯ ಕಾರ್ಯಕರ್ತರು ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು. ಶಾಲಾ ಪರಿಸರ ಅಂತಂದ್ರೆ ಭೌತಿಕವಾಗಿರ್ತಕ್ಕಂಥ ವ್ಯವಸ್ಥೆ, ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳಿರಬೇಕು, ತರಗತಿ ಕೊಠಡಿಗಳು, ಪಾಠಪುಸ್ತಕಗಳು, ಪುಸ್ತಕಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು. ಈ ನಿಮ್ಮ ಶಾಲೆಯಲ್ಲಿ ಹೇಗಿದೆ ಅಂತಕ್ಕಂಥ ಇಲ್ಲಿ ತರಗತಿ ಕೊಠಡಿಗಳು 5 ಇದೆ. ಅದರಲ್ಲಿ ಒಂದು ತರಗತಿ ಕೊಠಡಿ ದುರಸ್ತಿಗೆ ಅಗತ್ಯ ಇದೆ ಅಭಿಪ್ರಾಯ ಬಂದಿದೆ. ನಾವು ಸಹ ನೋಡಿದ್ದೇವೆ, ಅದನ್ನು ವರದಿಯಲ್ಲಿ ಅಡಿಗೆ ಕೊಠಡಿ ಒಂದು, ದಾಸ್ತಾನು ಕೊಠಡಿ ಒಂದು, ಇಷ್ಟೇ ಕೊಠಡಿ ಇರ್ತಕ್ಕಂಥದ್ದು. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಆ ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು. ಆ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಮತ್ತು ಬಳಕೆಗೆ ಯೋಗ್ಯವಾಗಿರಬೇಕು. ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು. ಏಕೆಂದರೆ ಶೌಚಾಲಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮಗು ಬೆಳಿಗ್ಗೆ ಆಗಲಿ ಮನೆಯನ್ನು ಬಿಟ್ಟಿರ್ತದೆ, ಸಂಜೆ ಆಗಲಿ ಮನೆಯನ್ನು ತರ್ತಕ್ಕಂಥದ್ದು. ಮಗು ಶೌಚವನ್ನು ಕಟ್ಟಿಕೊಂಡು ಏನಾದರೂ ತರಗತಿ ಕೊಠಡಿಯಲ್ಲಿ ಶಿಕ್ಷಕ ಪಾಠ ಪ್ರವಚನದಲ್ಲಿ ಪಾಲ್ಗೊಂಡ್ರೆ ಕಲಿಕೆಯಲ್ಲಿ ಹಿಂದೆ ಬೀಳುತ್ತದೆ. ಶಿಕ್ಷಕರ ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳುವುದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳುತ್ತದೆ. ಹಾಗಾಗಿ ತನ್ನ ದೇಹದ ಬಾಧೆಗಳನ್ನು ಆಗಾಗ ತೀರಿಸಿಕೊಂಡು ಮಗು ಕಲಿಕೆಯಲ್ಲಿ ಪಾಲ್ಗೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ದೊರೆಯುತ್ತದೆ ಮಗುವಿಗೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಶೌಚಾಲಯದ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು. ಆ ವ್ಯವಸ್ಥೆ ಉತ್ತಮವಾಗಿರಬೇಕು ಅಂತಕ್ಕಂಥ ನಿಯಮಾವಳಿಗಳಿದೆ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಗಂಡುಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಇದೆ ಮತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ. ಯಾವಾಗಲೂ ಶುಚಿತ್ವವನ್ನು ಹೊಂದಿರ್ತದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಇಲ್ಲಿ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ? ವಿಶೇಷ ಅಗತ್ಯಗಳ ಮಕ್ಕಳಿದ್ದರೆ ಅಂಥ ಒಂದು ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ? ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯೋದಕ್ಕಾಗಲಿ ಅಥವಾ ಮಧ್ಯಾಹ್ನ ಬಿಸಿ ಊಟ ತಯಾರು ಮಾಡೋದಕ್ಕಾಗಲಿ
ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಹೊಂದಿರಬೇಕು. ಆಮೇಲೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಅವರ ಆರೋಗ್ಯ ಮುಖ್ಯ. ಹಾಗಾಗಿ ಅವರು ಶುದ್ಧ ಕುಡಿಯುವ ನೀರನ್ನು ಅವರಿಗೆ ಕುಡಿಯಲಿಕ್ಕೆ ಒದಗಿಸಬೇಕಾಗ್ತದೆ ಶಾಲೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಉಪಕರಣಗಳನ್ನು ಹೊಂದಿರಬೇಕು. ಅದರಲ್ಲಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿರಬೇಕು ಅಥವಾ ಕೃತಕ ವಾಟರ್ ಫಿಲ್ಟರ್ಗಳ ಮೂಲಕ ಮಕ್ಕಳಿಗೆ ನೀಡಬೇಕಾಗ್ತದೆ. ಇಲ್ಲಿ 2 ಕೃತಕ ವಾಟರ್ ಫಿಲ್ಟರ್ಗಳಿದೆ, ಅದರ ಮೂಲಕ ಮಕ್ಕಳಿಗೆ ನೀರನ್ನು ಒದಗಿಸಲಾಗ್ತದೆ. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ? ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಮಕ್ಕಳು ಉಪಯೋಗಿಸತಕ್ಕಂಥ ಏನು ನೀರಿದೆ ಅದನ್ನ ಕಾಲಕ್ಕೆ ಶಾಲೆ ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು. ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಆ ನೀರನ್ನ ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಮಕ್ಕಳು ಬಳಸಲಿಕ್ಕೆ ಯೋಗ್ಯವಾಗಿದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. ಅದರ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಒಳಪಡಿಸಬೇಕು, ದಾಖಲಾತಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನ ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ? ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ ಅಂತಕ್ಕಂಥದ್ದು ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಸ್ವಾಭಾವಿಕ ಬೆಳಕು ಇರಬೇಕು, ಕೃತಕವಾಗಿರ್ತಕ್ಕಂಥ ಬೆಳಕು ಇರಬೇಕು. ಆ ರೀತಿ ನೋಡಿದ್ರೆ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದಿದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಒಂದು ಶಾಲೆ ಅಂದರೆ ಆಟದ ಮೈದಾನ ಇರಬೇಕು. ಇಲ್ಲಿ ಆಟದ ಮೈದಾನ ಇದೆ ಅಂತ ಹೇಳಿದ್ದಾರೆ. ಶಾಲಾ ಆವರಣ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಕಾಂಪೌಂಡ್ ಗೋಡೆ ಇರಬೇಕು. ಕಾಂಪೌಂಡ್ ಗೋಡೆ ಇದೆ. ಶಾಲೆಯ ಒಂದು ಗ್ರಂಥಾಲಯವನ್ನು ಹೊಂದಿದೆ. ಮಕ್ಕಳು ಪಠ್ಯಪುಸ್ತಕದಲ್ಲಿ ಕಲಿಕೆ ಇರ್ತಕ್ಕಂಥ ವಿಷಯವನ್ನು ಮಾತ್ರ ಕಲಿತರೆ ಸಾಕಾಗೋದಿಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಶಾಲೆ ಹೊಂದಿರಬೇಕು. ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಆ ವಿಷಯದ ಪುಸ್ತಕಗಳನ್ನು ಓದಿ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ಪಠ್ಯಪುಸ್ತಕದಲ್ಲಿ ಕೇವಲ 20-25 ಭಾಗದಷ್ಟು ವಿಷಯ ಮಾತ್ರ ಅಲ್ಲಿ ಅಡಕಾಗಿರ್ತದೆ. ಅಷ್ಟೇ ವಿಷಯವನ್ನು ಪ್ರಾಥಮಿಕ ಹಂತಕ್ಕೆ ಕಲಿತರೆ ಸಾಕಾಗೋದಿಲ್ಲ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮಗು ಒಳ್ಳೆಯ ಪದವಿಗಳನ್ನು ಪಡ್ಕೊಳ್ಬೇಕು ಅಥವಾ ಪದವಿ ಪಡೆದು ಹೊರಗಡೆ ಬಂದಾಗ ಒಳ್ಳೆಯ ಉದ್ಯೋಗಗಳನ್ನು ಪಡ್ಕೋಬೇಕು, ಒಳ್ಳೆಯ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಬರೀ ಪಠ್ಯಪುಸ್ತಕ ವಿಷಯಗಳನ್ನು ಮಾತ್ರ ತಿಳ್ಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರಂಥಾಲಯದ ಪುಸ್ತಕಗಳನ್ನು ಓದಿ ಅನೇಕ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿಗಳು ಇದೆ. ಆಮೇಲೆ ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳು ಇದೆ. ಇಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿದೆಯೇ ಅಂತಕ್ಕಂಥದ್ದು ಎಲ್ಲ ವಿಷಯದ ಪುಸ್ತಕಗಳಿದೆ. ಆಮೇಲೆ ಗ್ರಂಥಾಲಯದ ಅವಧಿಯನ್ನು ನಮೂದು ಮಾಡಿದ್ದಾರೆ. ಗ್ರಂಥಾಲಯದ ಹಂಚಿಕೆ ವಹಿಯನ್ನು ಮಕ್ಕಳಿಗೆ ನೀಡತಕ್ಕಂಥ ಹಂಚಿಕೆ ವಹಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆಯೇ? ಮಕ್ಕಳ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇರಬೇಕು ಅಂತಕ್ಕಂಥ ನಿಯಮಾವಳಿ. ಆ ರೀತಿಯಾಗಿರ್ತಕ್ಕಂಥ ಕ್ರೀಡಾ ಸಾಮಗ್ರಿಗಳು ಇದೆ. ಎಲ್ಲ ತರಗತಿಗಳಲ್ಲಿ ಬೋಧನಾಕಲಿಕ ಸಾಮಗ್ರಿಗಳು ಲಭ್ಯವಿದೆಯೇ? ಎಲ್ಲ ತರಗತಿಗಳಲ್ಲಿ ಇದೆಯಾ ಅಂತಕ್ಕಂಥದ್ದು ಇದೇ ಇದೆ. ಆ ಬೋಧನಾಕಲಿಕ ಸಾಮಗ್ರಿಗಳು ಶಿಕ್ಷಕರು ಬಳಸ್ತಾ ಇದ್ದಾರೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಮಕ್ಕಳಿಗೆ ಪ್ರಾಥಮಿಕವಾಗಿರ್ತಕ್ಕಂಥ ಕೆಲವು ಡಿಜಿಟಲ್ ಮೂಲಸೌಕರ್ಯಗಳ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಕಂಪ್ಯೂಟರ್ ಕಲಿಕೆ ಇರ್ಬೋದು, ಆಮೇಲೆ ಸ್ಮಾರ್ಟ್ ಬೋರ್ಡ್ಗಳು ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಸ್ಮಾರ್ಟ್ ಟಿವಿಗಳಿರ್ಬೋದು, ಇವುಗಳ ಮೂಲಕ ಪಾಠ ಪ್ರವಚನಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗ್ತದೆ. ಹಾಗಾಗಿ ಈ ಇರಬೇಕು ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಡಿಜಿಟಲ್ ಮೂಲಸೌಕರ್ಯಗಳು ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ನಾವೀನ್ಯ ಬೋಧನಾ ಚಟುವಟಿಕೆಗಳು ಬಳಸಲಾಗ್ತಾ ಇಲ್ಲ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಗು ಎಲ್ಲ ದಿನಗಳಲ್ಲಿ ಬ್ಯಾಗ್ ಇರತಕ್ಕಂಥದ್ದು ಬೇಡ. ತಿಂಗಳ 1-2 ದಿನಗಳಲ್ಲಿ ಬ್ಯಾಗ್ ಇಲ್ಲದೆ ಶಾಲೆ ಕೊಡಬೇಕು. ಸಂಪೂರ್ಣ ಸುತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ನಿಯಮಾವಳಿ ಇದೆ. ಅದರ ಪ್ರಕಾರ ಪ್ರತಿ ತಿಂಗಳ 3ನೇ ಶನಿವಾರ ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಯುವ ಮತ್ತು ಪರಿಸರದ ಕ್ಲಬ್ಗಳು ಇದೆಯೇ? ಮಕ್ಕಳಿಗೆ ಪರಿಸರದ ಜ್ಞಾನವನ್ನು ಮೂಡಿಸ್ತಕ್ಕಂಥ ಪ್ರಾತ್ಯಕ್ಷಿಕ ಚಟುವಟಿಕೆಗಳನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ಮಾಡಿದ್ದಾರೆ.
ಪ್ರಯೋಗಗಳಿರುವ ಪ್ರಯೋಗಾಲಯ ಲಭ್ಯವಿದೆ ಮತ್ತು ಬಳಸಲಾಗ್ತಿದೆಯೇ? ಶಿಕ್ಷಕರು 6ನೇ ತರಗತಿ 7ನೇ ತರಗತಿಗೆ ವಿಜ್ಞಾನ ಪಾಠ ಪ್ರವಚನ ಮಾಡಬೇಕಾದ್ರೆ ಪ್ರಯೋಗಗಳನ್ನು ಮಾಡಿ ತೋರಿಸಿ ಪಾಠ ಪ್ರವಚನ ಮಾಡಬೇಕಾಗ್ತದೆ. ಆಗ ಮಕ್ಕಳಿಗೆ ಕಲಿಕೆ ಹೆಚ್ಚಾಗ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ಮತ್ತು ಪರಿಕರಗಳು ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇದೆ ಅಂತಕ್ಕಂಥದ್ದು ವಿಜ್ಞಾನ ಮತ್ತು ಗಣಿತ ಕಿಟ್ ಇದೆಯೇ? ಕಿಟ್ಗಳ ಮೂಲಕ ಪಾಠ ಪ್ರವಚನ ಮಾಡ್ತಕ್ಕಂಥದ್ದು ಅದನ್ನು ಈಗಾಗಲೇ ಲಭ್ಯ ಇದೆ. ಹೆಣ್ಮಕ್ಕಳಿಗೆ ಸ್ವಯಂ ರಕ್ಷಣಾ ತರಬೇತಿಯನ್ನು ನೀಡಲಾಗ್ತಿದೆಯೇ? ಮಕ್ಕಳಿಗೆ ಕರಾಟೆ ತರಬೇತಿ ಈ ಶಾಲೆಯಲ್ಲಿ ನೀಡಲಾಗ್ತಾ ಇಲ್ಲ. ಶಾಲೆಯಲ್ಲಿರ್ತಕ್ಕಂಥ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ, ತ್ಯಾಜ್ಯ ಸಂಗ್ರಹಣೆ ಆದರೆ ಏನು ಮಾಡಬೇಕು ಅಂತಕ್ಕಂಥದ್ದು, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಕಿಯಾಗಿ ಸುಡ್ತಕ್ಕಂಥ ಇಲ್ಲೇ ಶಾಲಾ ಪರಿಸರದಲ್ಲಿ ಅದನ್ನು ಹಾಕ್ತಕ್ಕಂಥ ಮಾಡಬಾರ್ದು. ಅದನ್ನು ಸ್ಥಳೀಯವಾಗಿರ್ತಕ್ಕಂಥ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ವಿಲೇವಾರಿ ಜವಾಬ್ದಾರಿ ಇರೋದು, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಕೆಲವು ಮೂಲ ಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ, ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯಿಂದ ಬರ್ತಕ್ಕಂಥ ಯಾವುದೇ ಅನುದಾನ ಕಡಿಮೆ ಇರ್ತದೆ. ಅವರ ಅನುದಾನವನ್ನು ನೆಚ್ಚಿಕೊಂಡ್ರೆ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕಾಗ್ತದೆ. ಹಾಗಾಗಿ ಸರ್ಕಾರ ಏನು ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ಶಾಸಕರು, ಸಂಸದರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕರ ಪ್ರತಿನಿಧಿಗಳು, ಅನೇಕ ಊರಿನ ದಾನಿಗಳು, ಸಂಬಂಧಪಟ್ಟಿರ್ತಕ್ಕಂಥ ದಾನಿಗಳನ್ನು ಉಪಯೋಗಿಸಿಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ನಿಯಮಾವಳಿಗಳ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಶಾಲೆಗೆ. ಅದರಲ್ಲಿ ಯಾವ್ಯಾವ ಮೂಲಭೂತ ಸೌಕರ್ಯಗಳನ್ನು ನಿಮ್ಮ ಶಾಲೆ ಇತ್ತೀಚೆಗೆ ಪಡ್ಕೊಂಡಿದೆ ಅಂತಕ್ಕಂಥದ್ದು, ಜಿಲ್ಲಾ ಪಂಚಾಯತ್ ವತಿಯಿಂದ 2019-2020ರಲ್ಲಿ ಒಂದು ಶೌಚಾಲಯ ನಿರ್ಮಾಣ ಆಗಿದೆ 2 ಲಕ್ಷ ರೂಪಾಯಿ ಅನುದಾನದಲ್ಲಿ. ಆಮೇಲೆ ಇನ್ನೊಂದು ಜಿಲ್ಲಾ ಪಂಚಾಯತ್ ವತಿಯಿಂದ 2020-2021ರಲ್ಲಿ ಶೌಚಾಲಯ ದುರಸ್ತಿ 70,000 ರೂಪಾಯಿ ಇನ್ನೊಂದು ಶೌಚಾಲಯ ದುರಸ್ತಿ ಆಗಿದೆ. ಆಮೇಲೆ ಶಾಸಕರ ಅನುದಾನದಿಂದ 2018-19ರಲ್ಲಿ ತರಗತಿ ಕೊಠಡಿಗಳ ಮೇಲ್ಚಾವಣಿ ದುರಸ್ತಿಯಾಗಿದೆ 1.5 ಲಕ್ಷ ರೂಪಾಯಿ ಅನುದಾನದಲ್ಲಿ. ಇನ್ನೊಂದು ಶಾಸಕರ ಅನುದಾನದಿಂದ 21-22ರಲ್ಲಿ ತರಗತಿ ಕೊಠಡಿಗಳ ನೆಲಹಾಸು ಮೇಲ್ಚಾವಣಿ ಅದು ರಿಪೇರಿ ಆಗಿರ್ತಕ್ಕಂಥದ್ದು 3.5 ಲಕ್ಷ ರೂಪಾಯಿ ಅನುದಾನದಲ್ಲಿ. ಗ್ರಾಮ ಪಂಚಾಯತ್ ವತಿಯಿಂದ 2020-21ರಲ್ಲಿ ಒಂದು ಆಟದ ಮೈದಾನ ಅದರ ಒಂದು ದುರಸ್ತಿಯಾಗಿದೆ 78,000 ಅನುದಾನದಲ್ಲಿ. ಆಮೇಲೆ 21-22ರಲ್ಲಿ ಶಾಲೆಗೆ ದಾನಿಗಳಿಂದ ಒಂದು ವಸ್ತುಗಳ ಸಂಗ್ರಹಣೆ ಕಾಡ್ರೇಜ್ ಬೀರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನುದಾನ ಬಂದಿದೆ. 25-26ರಲ್ಲಿ ಈ ಪ್ರಸ್ತುತ ಈ ವರ್ಷದಲ್ಲಿ 2 ತರಗತಿ ಕೊಠಡಿಗಳ ರಿಪೇರಿ ಸಂಬಂಧಪಟ್ಟಂತೆ ಎಲ್ಲ ರಿಪೇರಿಗಳು ಸಂಬಂಧಪಟ್ಟಂತೆ 5 ಲಕ್ಷ ಅನುದಾನ ಶಾಸಕರ ಅನುದಾನದಿಂದ ಬಂದಿರತಕ್ಕಂಥದ್ದು. ಒಟ್ಟು ಇಷ್ಟು ಕಾಮಗಾರಿಗಳು ಈ ಶಾಲೆಗಾಗಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಕಾಮಗಾರಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ. ಆಮೇಲೆ ಶಿಕ್ಷಕರು ಇಲಾಖಾ ನಿಯಮದಡಿಯಲ್ಲಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅದೇ ರೀತಿ ಮೌಲ್ಯಾಂಕನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಮಗುವಿಗೆ ಮತ್ತು ಮಕ್ಕಳ ಪೋಷಕರಿಗೆ ತಿಳಿಸ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಇಲಾಖಾ ನಿಯಮಾವಳಿಗಳ ಅಡಿಯಲ್ಲಿ ಮಾಡಬೇಕಾಗ್ತದೆ, ನಿರ್ವಹಣೆ ಮಾಡಬೇಕಾಗ್ತದೆ. ಅದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆದರೆ ಯಾರು ಶಾಲೆಗೆ ತಡವಾಗಿ ಬರೋದಿಲ್ಲ, ಮುಂಚಿತವಾಗಿ ತೆರಳೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗೆಲ್ಲರೂ ಇದ್ದರೆ ನೀವು ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಆಮೇಲೆ ಸಾಕಷ್ಟು ಶಿಕ್ಷಕರಿದ್ದಾರೆ ಶಾಲೆಯಲ್ಲಿ. ಯಾವ ವರದಿಯನ್ನು ನಾವು ವರದಿಯಲ್ಲಿ ಕಳಿಸಬೇಕಾಗ್ತದೆ. ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಾಗ್ತದೆ. ಆಗ ಇಲಾಖೆ ಆಗಾಗ್ಗೆ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ತರಬೇತಿಗಳನ್ನು ನೀಡುತ್ತದೆ. FLN ತರಬೇತಿ ಅಂತಕ್ಕಂಥದ್ದು ಒಬ್ಬ ಶಿಕ್ಷಕರಿಗೆ ನೀಡಿದ್ದಾರೆ. ಮಕ್ಕಳನ್ನು ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಇತರ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಶಾಲೆಯನ್ನು ಬೇರೆ ಯಾವುದೇ ರಾಜಕೀಯ ಸಾಮಾಜಿಕ ಉದ್ದೇಶಗಳಿಗೆ ಬಳಸುವಂತಿಲ್ಲ. ನಿಯಮ ಇದು, ಯಾವುದು ಬಳಸ್ತಾ ಇಲ್ಲ ಅಂತಕ್ಕಂಥದ್ದು. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟೇಷನ್ ಶುಲ್ಕ, ಬೋಧನಾ ಶುಲ್ಕ ಇತರೆ ಶುಲ್ಕಗಳನ್ನು ಪಡಿತಾ ಇದ್ದಾರ. ಎಲ್ಲೂ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಪಡಿತಾ ಇಲ್ಲ ಅಂತಕ್ಕಂಥದ್ದಾಗಿದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ.
ಇದು ಸರ್ಕಾರ ಶಾಲೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಶಾಲೆಯ ಕೆಲವೊಂದು ಮೂಲಭೂತವಾಗಿರ್ತಕ್ಕಂಥ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಉತ್ತಮ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಶಾಲೆಯಲ್ಲಿ ನಿರ್ಮಾಣ ಬೇಕಾದ್ರೆ ಒಂದು ಶಾಲಾಭಿವೃದ್ಧಿ ಸಮಿತಿಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಹೆಚ್ಚು ಕ್ರಿಯಾಶೀಲವಾಗಿ ಶಾಲೆಯಲ್ಲಿ ಪಾಲ್ಗೊಂಡ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರ್ತದೆ ಅಂತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ ಹೇಗಿದೆ, STMC ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈಗಾಗಲೇ ಉತ್ತಮವಾಗಿ ನಿರ್ವಹಣೆ ಮಾಡ್ತಿದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ನಾವು ಈಗ ನೋಡಿದ್ರೆ ಪ್ರಸ್ತುತ ಇಂಥ ಸಭೆ ನೋಡಿದ್ರೆ ಈಗಾಗಲೇ ಇಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರ ಸಭೆ ಬರಲ್ಲ, ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಬಂದಿಲ್ಲ, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೆಲವು ಎಷ್ಟು ಜನ ಇದ್ದಾರೆ. ಇದನ್ನ ಮೇಲೆ ಗೊತ್ತಾಗುತ್ತೆ ಅಷ್ಟು ಕ್ರಿಯಾಶೀಲವಾಗಿಲ್ಲ ಅಂತ. ಹಾಗೇನಾದ್ರು ಇದ್ರೆ ಇಲ್ಲ ಬೇರೆ ಬೇರೆ ಸಂದರ್ಭಗಳು ಏನಾದ್ರು ಬರ್ತಾ ಇದ್ದಾರೆ ಅಂತಕ್ಕಂಥ ನಾವು ಅಭಿಪ್ರಾಯವನ್ನ ಹೇಳ್ಬೋದು. ಆಮೇಲೆ STMC ಸದಸ್ಯರಿಗೆ ಅರ್ಧದಷ್ಟು ಮಹಿಳೆಯರಿದ್ದಾರೆ. ಆಮೇಲೆ STMC ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆಯೇ, ಶಾಲೆಯ ಮೇಲುಸ್ತುವಾರಿಯನ್ನು ಮಾಡ್ತಾ ಇದೆಯಾ, STMC ಸದಸ್ಯರನ್ನು ಅರಿವಿದೆಯಾ ಬಗ್ಗೆ ಇದೆಲ್ಲ ಇರಬೇಕು ಅಂತಕ್ಕಂಥ ನಿಯಮಾವಳಿ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತೀವ. ಇಲಾಖಾ ನಿಯಮದಡಿಯಲ್ಲಿ ಒಂದು ವರ್ಷದಲ್ಲಿ 12 STMC ಸಭೆಗಳು ನಡೆಯಬೇಕು. ಅದರಲ್ಲಿ ಶಾಲೆಯ ಎಲ್ಲ ಅಭಿವೃದ್ಧಿಯ ಬಗ್ಗೆ ಏನೇನು ಚರ್ಚೆ ಆಗಿದೆ ಅಂತಕ್ಕಂಥದ್ದನ್ನ ಅಲ್ಲೇ ಅಡಕವಾಗಿರಬೇಕು STMC ಸಭೆಗಳ ನಡವಳಿಯಲ್ಲಿ. ಹಾಗೆ ನೋಡಿದಾಗ 2023-24ರಲ್ಲಿ 10 ಸಭೆಗಳಾಗಿರ್ತಕ್ಕಂಥ ನಡವಳಿ ದಾಖಲಾಗಿದೆ. ಒಟ್ಟು 12 ಸಭೆಗಳಾಗಬೇಕು. ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಶಾಲೆ ಉತ್ತಮವಾಗಿ ನಿರ್ವಹಣೆ ಆಗಬೇಕಾದ್ರೆ ಇಲಾಖಾಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಪ್ರಾಥಮಿಕ ಶಾಲೆಗೆ ಒಂದು ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಬೇಕು. ಕ್ಷೇತ್ರ ಸಂಬಂಧಾಧಿಕಾರಿಗಳು ಅವರು ಒಮ್ಮೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ಪ್ರಕಾರ ಇಲ್ಲಿ BO ಅವರು ಒಂದ್ಸಾರಿ ಭೇಟಿ ನೀಡಿದ್ದಾರೆ, PRC ಅವರು ಒಂದ್ಸಾರಿ ಭೇಟಿ ನೀಡಿದ್ದಾರೆ. ದಾಖಲೆ ನಿರ್ವಹಣೆ ಆಗಿದೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಶಾಲೆಗೆ ಒಂದು ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕಾಗ್ತದೆ. ಯಾಕೆಂದ್ರೆ CRP ಇವರೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಲಾ ವಾತಾವರಣ ಉತ್ತಮವಾಗಿರ್ತಕ್ಕಂಥ ಇಲಾಖಾ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆ ತಲುಪಿಸಿ ಸಮನ್ವಯವನ್ನು ಸಾಧಿಸಿ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದು CRP ಅವರ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ CRP ಅವರ ಭೇಟಿ ಹೇಗಿದೆ ಅಂತಕ್ಕಂಥದ್ದನ್ನ ದಾಖಲಾತಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ನೋಡಿದಾಗ 2023-24ರಲ್ಲಿ 12 ಭೇಟಿ ಆಗಿರ್ತಕ್ಕಂಥ ದಾಖಲೆ ನಿರ್ವಹಣೆ ಆಗಿದೆ. ಅವರು ಕನಿಷ್ಠ 12 ಭೇಟಿ ಒಂದು ವರ್ಷದಲ್ಲಿ ನೀಡಬೇಕಾಗ್ತದೆ. ನಿಯಮಾವಳಿ ಇದೆ. 12 ಭೇಟಿ ಈಗಾಗಲೇ ಆಗಿದೆ. ಕ್ರೀಡಾ ಸಾಮಗ್ರಿಗಾಗಿ ಅನುದಾನವನ್ನು ಪಡೆದಿದ್ದಾರೆ. ಈ ವರ್ಷ 25-26 ಸಾಲಿನಲ್ಲಿ 10,000 ಅನುದಾನವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 15 ಕ್ರೀಡಾ ವಸ್ತುಗಳನ್ನು ಖರೀದಿಸಿದ್ದಾರೆ. ಆಮೇಲೆ ಗ್ರಂಥಾಲಯಕ್ಕೆ ಅನುದಾನವನ್ನು ಪಡ್ಕೊಂಡಿದ್ದಾರೆ. 24-25ರಲ್ಲಿ 60,000 ರೂಪಾಯಿ ಅನುದಾನವನ್ನು ಪಡ್ಕೊಂಡಿದ್ದಾರೆ. 106 ಪುಸ್ತಕಗಳನ್ನು ಖರೀದಿಸಿದ ಗ್ರಂಥಾಲಯಕ್ಕೆ ಅಳವಡಿಸಿದ್ದಾರೆ. ಆಮೇಲೆ ಶಾಲೆಗೆ ಸಂಬಂಧಪಟ್ಟಂತೆ ಸ್ವಚ್ಛತಾ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರಾ, ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರಾ, ಅದನ್ನಾಗಲೇ ಶಾಲೆ ನಿರ್ವಹಣೆ ಮಾಡ್ತಾ ಇದೆ. ಶಾಲೆ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಸ್ವಚ್ಛತಾ ಸಮಿತಿಯನ್ನು ರಚನೆ ಮಾಡಬೇಕು. ಅದು ಹೆಚ್ಚು ಕ್ರಿಯಾಶೀಲವಾಗಿ ಮಕ್ಕಳ ಏನಾರ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಆ ಸಮಿತಿ ಪಾಲ್ಗೊಳ್ಳಬೇಕು. ಅದನ್ನು ರಚನೆ ಮಾಡಿದ್ದಾರೆ. ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಶಾಲೆಯ ಬಗ್ಗೆ ಏನಾದರೂ ದೂರುಗಳಿದ್ದರೆ ಆ ದೂರುಗಳನ್ನು ಸಲ್ಲಿಸಲಿಕ್ಕೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕು. ಅದನ್ನಾಗಲೇ ಮಾಡಿದ್ದಾರೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಕೆಲಸ ಮಾಡಬೇಕು. ಅದನ್ನಾಗಲೇ ಮಾಡಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಹತ್ತಿಗಳೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮತ್ತೊಂದು ಇರುತ್ತದೆಯೇ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಲೆಯ ತರಗತಿ ಕೊಠಡಿಯಿಂದಾಗಿ ಶಾಲಾ ವಿದ್ಯುತ್ ತಂತಿಗಳ ಅಳವಡಿಕೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ಇಲ್ಲದಾಗಿ ತಂತಿಗಳನ್ನು ಅಳವಡಿಸಬೇಕಾಗ್ತದೆ. ಅಕಸ್ಮಾತ್ ಏನಾದರೂ ಮಕ್ಕಳಿಗೆ ಕೈಗೆಟುಕುವಾಗೆ ವಿದ್ಯುತ್ ತಂತಿಗಳಿದ್ರೆ ಅದರಿಂದ ಅನಾಹುತ. ಇಲ್ಲಿ ನೋಡಿದಾಗ ಇಲ್ಲೇ ಬಾವಿ ಹತ್ರ ಹೋಗ್ಬೇಕಾದ್ರೆ ಕೆಳಗಡೆ ವಿದ್ಯುತ್ ತಂತಿ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ನಾವು ವಿದ್ಯುತ್ ತಂತಿ ಏನಾದರೂ
ಅದು ಬೇರೆ ಬೇರೆ ಮೂಲದಿಂದ ಏನಾದರೂ ಅದು ಯಾವ್ದಾದ್ರು ಪ್ರಾಣಿಗಳು ಇಲಿಗಳಿರ್ಬೋದು ಇರುವೆಗಳಿರ್ಬೋದು ಅದನ್ನ ಸ್ಕಿನ್ ಔಟ್ ಮಾಡಿದಾಗ ಏನಾಗ್ತದೆ ಅದು ವಿದ್ಯುತ್ ಹರಿತಾ ಇರ್ತದೆ. ಆಗ ಮಕ್ಕಳು ಆಟಪಾಠದಲ್ಲಿ ಪಾಲ್ಗೊಂಡಾಗ ಹೋಗಿ ಅದನ್ನು ಏನಾದ್ರು ಮುಟ್ಟಿದರೆ ಅದರಿಂದ ಅಪಾಯ ಇರುತ್ತದೆ. ಅಲ್ಲಿ ಬಾವಿ ಹತ್ರನೂ ಆ ರೀತಿ ಇದೆ. ಇಲ್ಲೇ ತರಗತಿ ಕೊಠಡಿಯಿಂದ ಈ ಕಡೆ ಬರ್ತಕ್ಕಂಥ ಇದು ಸಹ ಮಕ್ಕಳಿಗೆ ಏಟುವಾಗಿದೆ, ಅದು ಸಹ ಅಪಾಯ ಅಂತ ಬಂದಿದೆ. ಅದನ್ನ ಮಕ್ಕಳಿಗೆ ಕೈಗಿರುವ ಹಾಕಿ ಅದಕ್ಕೆ ರಕ್ಷಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಪ್ರಮುಖವಾಗಿರ್ತದೆ. ಎರಡು ರೀತಿಯಾಗಿರ್ತಕ್ಕಂಥ ವಿದ್ಯುತ್ ತಂತಿಗಳ ಅಳವಡಿಕೆಯಲ್ಲಿ ನಮಗೆ ನ್ಯೂನತೆಗಳು ಕಂಡುಬಂದಿದೆ. ಆಮೇಲೆ ಶಾಲೆಯಲ್ಲಿ ಜಾತಿ ಲಿಂಗ ಭಾಷೆಗೆ ಸಂಬಂಧಪಟ್ಟ ತಾರತಮ್ಯ ವಿಷಯಗಳ ಕುರಿತು ಮೇಲ್ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಎಂದು ಅಭಿಪ್ರಾಯ ಹೇಳಿದ್ದಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದಾಗ, ಸಣ್ಣ ಪುಟ್ಟ ಗಾಯಗಳಾದಾಗ, ಆಟಪಾಠದಲ್ಲಿ ಪಾಲ್ಗೊಂಡಾಗ ಅವರಿಗೆ ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ದೊರೆಯಬೇಕು. ಅದಕ್ಕಾಗಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ಹೊಂದಬೇಕು. ಅದರಲ್ಲಿ ಕೆಲವು ಕನಿಷ್ಠ ಔಷಧಿಗಳನ್ನು ಶಾಲೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮಗಳಿದೆ. ಅದರ ಪ್ರಕಾರ ಇಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ, ಅದರಲ್ಲಿ ಕನಿಷ್ಠ ಔಷಧಿಗಳು ಸಹ ಇದೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಕೆಲವೊಂದು ತುರ್ತಾಗಿ ಏನಾದರೂ ಸಂಪರ್ಕ ಮಾಡಬೇಕು ಅಂದರೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಬೇಕು. ಅದರಲ್ಲಿ ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಪೊಲೀಸ್ ದೂರವಾಣಿಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅವುಗಳನ್ನು ಕೊಠಡಿಯ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ. ಇನ್ನೊಂದು ಅದಲ್ಲದೆ ಇಲಾಖಾ ಅಧಿಕಾರಿಗಳ DDPಯಿಂದ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ಸಂಪರ್ಕ ದೂರವಾಣಿ ಸಂಖ್ಯೆಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದು ಏನಾದರೂ ತುರ್ತಾಗಿ ಪೋಷಕರಿಗೆ, ಗ್ರಾಮಸ್ಥರಿಗೆ ಶಾಲೆಯ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಇಲಾಖೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿ ಕನಿಷ್ಠ ಉಪ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಇಲಾಖಾ ವತಿಯಿಂದ ಒಂದು ಶಾಲೆಯಲ್ಲಿ ಉಪ ಶಿಕ್ಷಕರಿಗೆ ಮಕ್ಕಳಿಗೆ ವೃತ್ತಿಪರ ಕಲಿಕೆಯನ್ನು ಮಾಡ್ತಕ್ಕಂಥ, ವೃತ್ತಿಪರ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ತರಬೇತಿಯನ್ನು ಉಪ ಶಿಕ್ಷಕರಿಗೆ ಇಲಾಖೆ ನೀಡುತ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರಾಗಿ ಪಡೆದಿದ್ದಾರೆ. ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಮಾನಸಿಕವಾಗಿ ವ್ಯತ್ಯಾಸ ಆದಾಗ ಆ ಮಗುವನ್ನು ಕೌನ್ಸಿಲಿಂಗ್ ಮಾಡಿ, ಸಮಾಲೋಚನೆ ಮಾಡಿ ಸಹಸ್ಥಿತಿಗೆ ತರ್ತಕ್ಕಂಥ ಒಂದು ಕಲಿಕಾ ಚಟುವಟಿಕೆ, ಅದು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಿಕ್ಷಕರಿಗೆ ಒಂದು ಶಾಲೆಯಲ್ಲಿ ಇಲಾಖೆ ತರಬೇತಿ ನೀಡಿದ್ದಾರೆ. ಅದನ್ನು ಸಹ ಒಬ್ಬ ಶಿಕ್ಷಕರು ಪಡೆದಿದ್ದೀವಿ ಅನ್ನತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇದಲ್ಲದೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 134 ಅಂಶಗಳನ್ನು ಅಲ್ಲದೆ ಇನ್ನು ಅದಕ್ಕೆ ತಕ್ಕಂತೆ ಈ ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡ್ತಾ ಇದೆ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ನಾವು ಅದನ್ನು ಪರಿಶೀಲನೆ ಒಳಪಡಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ದೇವೆ. ಶಾಲೆಯಲ್ಲಿ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗ ಚಟುವಟಿಕೆಗಳು, ಆಮೇಲೆ ವೃತ್ತಿಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು, ಆಮೇಲೆ ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳು, ಸಾಮಾನ್ಯ ಜ್ಞಾನದ ರಸಪ್ರಶ್ನೆ ಚಟುವಟಿಕೆಗಳು, ಆಮೇಲೆ ಚರ್ಚಾತ್ಮಕ ಚಟುವಟಿಕೆಗಳು, ಗಣಿತದ ಕಲಿಕೆಗೆ ಸರಳ ಲೆಕ್ಕಗಳ ಕಲಿಕೆಗಳು, ವಿಜ್ಞಾನ ಕಲಿಕೆಗೆ ಸರಳವಾಗಿರ್ತಕ್ಕಂಥ ಪ್ರಯೋಗಾತ್ಮಕ ಅನೇಕ ಕಲಿಕೆಗಳು, ಆಮೇಲೆ ಇತಿಹಾಸ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರವಾಸ ಮತ್ತು ಕ್ಷೇತ್ರ ಭೇಟಿಗಳು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಾಲಾ ಹಂತದ ಚಟುವಟಿಕೆಗಳನ್ನು ಮಕ್ಕಳಿಗೆ ಗುಣಮಟ್ಟದ ಕಲಿಕೆಗಳನ್ನು ಮಾಡಲಾಗ್ತಿದೆ ಅನ್ನೋ ಅಭಿಪ್ರಾಯವನ್ನು ಶಾಲೆ ಹೇಳಿದೆ. ಹೀಗೆ ಈ ಎಲ್ಲ ಅಂಶಗಳನ್ನು ನಾವು ವರದಿ ಮೂಲಕ ಸರ್ಕಾರಕ್ಕೆ ನಾವು ಇಲ್ಲೇನು ಕಂಡು ಬಂದಿದೆ ಆ ಎಲ್ಲ ಅಂಶಗಳನ್ನು ನಾವು ವರದಿ ಮೂಲಕ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ. ಈಗ ಈ ಯೋಜನೆಗೆ ಸಂಬಂಧಪಟ್ಟಂತೆ 134 ಅಂಶಗಳಿದೆ. ಆ ಎಲ್ಲ ಅಂಶಗಳನ್ನು ನಾವು ಪರಿಶೋಧನೆ ನಡೆಸಿ ವಾಸ್ತವಾಂಶದ ವರದಿ, ದಾಖಲಾತಿ ಮತ್ತು ಪರಿಶೀಲನೆ ಮೂಲಕ ವಾಸ್ತವಾಂಶದ ವರದಿ ಏನಿದೆ ಅದನ್ನು ನಾನು ಸಭೆಯಲ್ಲಿ ನಡೆಸಿದ್ದೇನೆ. ನಮ್ಮ ಗಮನಕ್ಕೆ ಬಾರದೇ ಇರತಕ್ಕಂಥ ಏನಾದರೂ ವಿಷಯಗಳಿದೆ ತಾವು ಸಹ ಗ್ರಾಮಸಭೆಯಲ್ಲಿ ಚರ್ಚೆ ಮಾಡಿ ಅಂಥ ವಿಚಾರಗಳನ್ನು ಹೇಳಿದೆ, ಅನೇಕ ಅಂಶಗಳನ್ನು ಹೇಳಿದರೆ ನಾವು ವರದಿಯ ಮೂಲಕ ಅಂಶಗಳನ್ನು ತಿಳಿಸಿ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ತಿಳಿಸುತ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲು ಅವಕಾಶ ಪಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಗ್ರಾಮಸಭೆಯಲ್ಲಿ ಸರ್ಕಾರದಿಂದ ಏನು ಅಧಿಕೃತವಾಗಿ ನೀಡಿದಂಥ 134 ಅಂಶಗಳನ್ನು ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಹಂಚಿಕೊಂಡಂಥ ಶ್ರೀ ದೇವೇಂದ್ರ ಪ್ರಸಾದ್ ಅವರಿಗೆ ಅಭಿನಂದನೆಗಳು. ಈಗ ತಾನೇ ನಮ್ಮ ಆಶಾ ಕಾರ್ಯಕರ್ತ ಆಗಿರ್ತಕ್ಕಂಥ ಜಾನಕಿ ಮೇಡಮ್ ಅವರಾಗಿದ್ದಾರೆ, ವಿಶ್ವಾಸ ಹಾಗೆ ಆರೋಗ್ಯ
ನನ್ನ ಪರಿಚಯ ಆಲ್ರೆಡಿ ಇದೆ ಅನ್ಸುತ್ತೆ ಎಲ್ರಿಗೂ ಗೊತ್ತಲ್ವಾ? ಯಾರು ಹೇಳಿ? ನಾನು ಕೃತಿಕಾ ಅಂತ ಸಮುದಾಯ ಮಂಗಳೂರಲ್ಲಿ. ನಾವು ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತನ್ನ ಆದರ್ಶವಾಗಿ ತಗೊಂಡಿದ್ದೀವಿ. ಅಂದ್ರೆ ಈಗ ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೆ, ಅವರು ಫುಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಆರೋಗ್ಯದ ಮೇಲೆ. ಸೊ ಗೌರ್ಮೆಂಟ್ ಇಂದ ಬರ್ತಾ ಇರೋ ಸೌಲಭ್ಯಗಳನ್ನೆಲ್ಲ ನಾವು ಮಕ್ಕಳಿಗೂ ಕೊಡ್ತಾ ಇದ್ದೀವಿ. ಅದೇ ತರವಾಗಿ ಈಗ ಫಸ್ಟ್ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನಮಗೆ ಗೌರ್ಮೆಂಟ್ ಇಂದ ಇಂಪ್ಲಿಮೆಂಟ್ ಆಗಿರುವಂತ ಕೆಲವು ವ್ಯಾಕ್ಸಿನ್ಸ್ ಇರುತ್ತೆ. ಆ ವ್ಯಾಕ್ಸಿನ್ ಪ್ರೊವೈಡ್ ಮಾಡ್ತಾ ಇದ್ವಿ. 1ನೇ ಕ್ಲಾಸಿಂದ ಹಿಡ್ಕೊಂಡು ಫಸ್ಟ್ ಬರ್ತ್ ವ್ಯಾಕ್ಸಿನ್ 1.5 ವರ್ಷ ತನಕ ತಾಯಂದ್ರು ಅಮ್ಮಂದ್ರು ಎಲ್ಲ ಮನೆ ಕರ್ಕೊಂಡು ಆರೋಗ್ಯ ಕೇಂದ್ರ ಕರ್ಕೊಂಡು ವ್ಯಾಕ್ಸಿನ್ ಕೊಡ್ಸಕ್ಕೆ ಹೋಗ್ತಾರೆ. ಅದಾದ ನಂತರದಲ್ಲಿ ವ್ಯಾಕ್ಸಿನ್ಸ್ ಎಲ್ಲ ಏನಿರುತ್ತೋ ಪ್ರೊವೈಡ್ ಮಾಡಿದ್ದೀವಿ. ಈಗ ಮಕ್ಕಳಿಗೂ 1ನೇ ಕ್ಲಾಸ್ ಮಕ್ಕಳಿಗೂ ವ್ಯಾಕ್ಸಿನ್, ಇಲ್ಲಿ 5ನೇ ಕ್ಲಾಸ್ ಮಕ್ಕಳಿಗೆ ವ್ಯಾಕ್ಸಿನ್, 5ನೇ ಕ್ಲಾಸ್ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಆಗಿರುತ್ತೆ, 1ನೇ ಕ್ಲಾಸ್ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಆಗಿರುತ್ತೆ. ಅದೇ ತರದಲ್ಲಿ ಮಿಷನ್ ಸುರಕ್ಷಾ ಅನ್ನೋದ್ರ ಬಗ್ಗೆ ಕೇಳಿದ್ದೀರಲ್ವಾ? ಮಿಷನ್ ಸುರಕ್ಷಾ ಬಗ್ಗೆ ಕೇಳಿದ್ದೀರಾ? ಮಿಷನ್ ಸುರಕ್ಷಾ ಗೊತ್ತಿಲ್ವಾ? ಮೊನ್ನೆ ಅಷ್ಟೇ ಬಂದ್ಬಿಟ್ಟು ಸರ್ ಪಾಠ ಮಾಡ್ತಿದ್ದಾರೆ. ಮಿಷನ್ ಸುರಕ್ಷಾ ಅಂತಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದೇ ಈಗ ಒಂಟಿ ಪೋಷಕರು ಮಕ್ಕಳಾಗಿರ್ಬೋದು, ಅವ್ರ ಮೇಲೆ ಆಗಿರೋ ಅಂತ ಮಾನಸಿಕ ದೌರ್ಜನ್ಯ ಆಗಿರ್ಬೋದು, ದೈಹಿಕ ದೌರ್ಜನ್ಯ ಆಗಿರ್ಬೋದು, ಇದನ್ನು ತಡೆಗಟ್ಟಲಿಕ್ಕೋಸ್ಕರನೇ ಮಾಡ್ತಾ ಇರೋದು ಈ ಮಿಷನ್ ಸುರಕ್ಷಾ ಅನ್ನೋದು. ಈ ಅದ್ರಲ್ಲಿ ಹೇಗಂತಂದ್ರೆ ಈಗ ಕೆಲವು ಮಕ್ಕಳು, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು, ಎಲ್ಲಾ ಮಕ್ಕಳ ಮೇಲೂ ಯಾವ್ದಾದ್ರು ಒಂಥರ ಮಾನಸಿಕ ದೌರ್ಜನ್ಯ ಏನಾದ್ರೂ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಏನಾದ್ರೂ ಆಗಿರ್ಬೋದು, ಈ ತರದನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರನೇ ಮಿಷನ್ ಸುರಕ್ಷಾ ಅಂತ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಒಂದು ಕೌನ್ಸಿಲಿಂಗ್ ನಂಬರ್ ಮತ್ತೆ ಇದು ಒಂದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ. ಯಾರಿಗೆ ಗೊತ್ತಾ? ಹೇಳಿ ನೋಡೋಣ. ಎಲ್ಲರೂ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ಚೈಲ್ಡ್, ಈಗ ನಿಮ್ಗೆ ಆಗ್ತಾ ಇರುವಂತ ಏನಾದ್ರು ದೌರ್ಜನ್ಯ ಆಗಿರ್ಬೋದು ಅಥವಾ ನಿಮ್ಮ ಅದರದ್ದು ಅಂದ್ರೆ ದೌರ್ಜನ್ಯ ಅಂತಂದ್ರೆ ಮನೇಲಿ ಅಪ್ಪ ಅಮ್ಮ ಹೊಡೆದ್ರು, ಟೀಚರ್ ಹೊಡೆದ್ರು ಅಂತ ಹೋಗ್ಬಿಟ್ಟು ಆ ಹೆಲ್ಪ್ ಲೈನಿಗೆ ಕಾಲ್ ಮಾಡೋದಲ್ಲ. ಸೀರಿಯಸ್ಲಿ ಈಗ ದೌರ್ಜನ್ಯ ಅಂತಂದ್ರೆ ಹೇಳಿದ್ದಾರೆ, ಲೈಂಗಿಕ ದೌರ್ಜನ್ಯ ಅಂದ್ರೆ ಏನು, ಅದೊಂದು ಪ್ರಾಸೆಸ್ ಅನ್ನೇ ನಮ್ ಸರ್ ಹೇಳಿರ್ತಾರೆ. ಮತ್ತೆ ನಾನು ಅದನ್ನ ಹೇಳಿ ಟೈಮ್ ವೇಸ್ಟ್ ಮಾಡಲ್ಲ. ಆ ಪ್ರಾಸೆಸ್ ಅನ್ನೇ ಹೇಳಿದ್ದಾರೆ, ಏನಾಗುತ್ತೆ, ಏನ್ ಹೋಗುತ್ತೆ, ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು. ಗುಡ್ ಟಚ್ ಅಂದ್ರೆ ಗೊತ್ತಲ್ವಾ? ಹೇಗೆ ಈಗ ನಾನು ಒಬ್ರು ಮುಟ್ತೀನಿ, ಒಂದ್ ಶಬಾಷ್ ಹೇಳ್ತೀನಿ, ಅವ್ರಿಗೆ ಒಂದು ಎನ್ಕರೇಜ್ ಮಾಡ್ತೀನಿ ಅಂತಂದ್ರೆ ಗುಡ್ ಟಚ್. ಈಗ ನಮ್ಮ ಬಾಡಿಯಲ್ಲಿ ನಮ್ದೇ ಆದಂತ ಪ್ರೈವೇಟ್ ಪಾರ್ಟ್ಸ್ ಇರುತ್ತೆ, ಅದನ್ನ ನಾವು ಬಿಟ್ಟು ಬೇರೆ ಯಾರೋ ಮುಟ್ಟೋದಾಗಿರ್ಬೋದು, ಸಬ್ರೋದಾಗಿರ್ಬೋದು, ಅವು ನಿಮಗೆ ಅನ್ಕಂಫರ್ಟಬಲ್ ಆಗಿರುತ್ತೆ. ಈಗ ನಾನೇ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಮುಟ್ಟಿದೀನಿ ಅಂತಂದ್ರೆ ಅದು ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಿದೆ ಅಂತಂದ್ರೆ ನೀವು ಅದನ್ನ ಧೈರ್ಯದಿಂದ ನೋ ಅಂತ ಹೇಳೋ ಅಂತ ವ್ಯಕ್ತಿತ್ವನ ಬೆಳೆಸ್ಕೋಬೇಕು. ಓಕೆನಾ? ರೆಸ್ಪಾಂಡ್ ಮಾಡ್ಬೇಕು. ನಾನು ನಿಮ್ಮ ಹತ್ರ ಎಲ್ಲರಿಗೂ ಗೊತ್ತಿದೆ, ಇವ್ರಿಗೆ ಹೇಳೋವಂಥದ್ದು ಏನಿಲ್ಲ ನಾನು, ಅಲ್ವಾ? ರೆಸ್ಪಾಂಡ್ ಮಾಡಿ. ಅದೇ ತರದಲ್ಲಿ AMPK ಪ್ರೋಗ್ರಾಮ್ ಅಂತ ಮಾಡಿದ್ವಿ. ನಮ್ಮ ಭಾರತದಲ್ಲಿ ಪೌಷ್ಟಿಕ ಇದನ್ನೆಲ್ಲ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಈಗ ಗರ್ಭಿಣಿ ಹಾಗೂ ಗರ್ಭಾವಸ್ಥೆಗೆ ಅಂತ ಬಂದಾಗ ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಆಗುತ್ತೆ. ಮೊದಲೆಲ್ಲ ಚೆಕ್ ಮಾಡ್ತಿರ್ಲಿಲ್ಲ, ಏನೂ ಇಲ್ಲ. ಇವಾಗೆಲ್ಲ ನೋಡಿದಾಗ ಆಲ್ಮೋಸ್ಟ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅವರಿಗೆಲ್ಲ HP ಎಲ್ಲ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗಿಂದಲೇ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ ಅವ್ರನ್ನೆಲ್ಲ ಮಾಡ್ಬಿಟ್ಟು ಅವರಿಗೆಲ್ಲರೂ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಸ್ಟಾರ್ಟಿಂಗ್ ಸ್ಕೂಲಲ್ಲೇ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಿದೆ. ಸೊ ಈ ಸ್ಕೂಲಲ್ಲೂ ಒಂದ್ ಮಗುಗೆ ಆದಿತ್ಯ ಅಂತ, ಅವನಿಗೂ ಟ್ರೀಟ್ಮೆಂಟ್ ಆಯ್ತು. ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿ ಅವನೀಗ ಆರಾಮಾಗಿದ್ದಾನೆ. HB ಎಲ್ಲ ಕರೆಕ್ಷನ್ ಆಗಿದೆ. ಇನ್ನು ನಮ್ಮ ಕಡೆಯಿಂದ ಯಾವ್ಯಾವ ಸೌಲಭ್ಯ ಕೊಡಬೇಕು ಅದನ್ನೆಲ್ಲದು ಯಾವುದೇ ಮೋಸ ಇಲ್ಲದೆ ನಾವು ಸೌಲಭ್ಯಗಳನ್ನೆಲ್ಲ ಮಾಡ್ತಾ ಇದ್ವಿ, ಪ್ರೊವೈಡ್ ಮಾಡ್ತಾ ಇದ್ವಿ. ಏನೇ ತೊಂದರೆ ಇದ್ರು ಮುಕ್ತವಾಗಿ ನಾನಿರ್ತೀನಿ, ಅಶ್ವಿನಿ ಸಿಸ್ಟರ್ ಇರ್ತಾರೆ, ಇಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರೆ, ಅವರ ಮುಕ್ತವಾಗಿ ಯಾವುದೇ ಪ್ರಾಬ್ಲಮ್ ಇದ್ರು, ಇನ್ ಕೇಸ್ ಯಾವ್ದಾದ್ರು ನಿಮಗಾಗುವಂತ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರೋದು, ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ನೀವು ಪ್ರೌಢಾವಸ್ಥೆಗೆಲ್ಲ ಬರ್ತಾ ಇರ್ತೀರಿ, ಆಗ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮಗೇನಾದ್ರು ತೊಂದರೆಗಳಿದ್ರೆ ಮುಕ್ತವಾಗಿ ನಮ್ಮ ಹತ್ರ ಹೇಳ್ಕೋಬಹುದು. ನಾವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಸಜೆಸ್ಟ್ ಮಾಡ್ತೀವಿ. ಸೊ ಏನಾದ್ರು ಇದ್ರೆ ನಮ್ಮ ಹತ್ರ ಹೇಳ್ಕೊಡಿ. ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಪ್ರಾಥಮಿಕ ಆರೋಗ್ಯ ಇಲಾಖೆಯಿಂದ ಆಗಮಿಸಿ ನಿಮಗೆ ಸೂಕ್ತ ಮಾಹಿತಿಯನ್ನು ನೀಡಿದಂತ ಶ್ರೀಮತಿ ಕೃತಿಕಾ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಈಗ ತಾನೇ ನಮ್ಮ ಈ ಸಭೆಗೆ SPLC ಅಧ್ಯಕ್ಷರಾಗಿದ್ದಂಥ ಮೊಹಮ್ಮದ್ ಮುಸ್ತಾಫ್ ಸರ್ ಅವರು ಆಗಿರ್ತಾರೆ, ಅವರಿಗೆ ಎಲ್ಲರ ಪರವಾಗಿ
ಚರ್ಚೆ ಕೊಡ್ಬಿಡಿ. ಇಲ್ಲ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಈಗ ಮಕ್ಕಳೊಂದಿಗೆ ಚರ್ಚೆಯನ್ನ ಕೆಲವೊಂದು ವಿಚಾರಗಳನ್ನ ಕರ್ತಾರೆ, ಮತ್ತೆ ವಿಭಕ್ತರ ಅಂಶಗಳನ್ನ ಏನಾವು ಪ್ರಶ್ನೆ ಮಾಡ್ತಾರೆ ಅವು ಪಾಲ್ಗೊಳ್ಬೇಕು ಅಂತ ಹೇಳಿ. ಮಕ್ಕಳಿಗೆ ಚರ್ಚೆ ಈಗ ಆಲ್ರೆಡಿ ನಾವು ಮಾಡಿದ್ದೀವಿ, ಅಲ್ಲಿ ಕೇಳಿದ್ದೀವಿ. ವರದಿ ನಾವು ಹೇಳಿದ್ದೀವಿ. ಸೊ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದೆ ಅಂದ್ರೆ ನಾವು ಈ ಸರಿ ಇದೆ ಅಂತ ಹೇಳಿ ನಾವೆಲ್ಲ ಸರಿ ಇದೆ ಅಂತ ಹೇಳಿರ್ಬೋದು. ಅದರಲ್ಲಿ ಏನಾದ್ರು ಈಗ ಸರಿ ಇಲ್ಲ ಅಂತ ನೀವು ಚರ್ಚೆ ಮಾಡ್ಬೋದು. ಯಾಕಂದ್ರೆ ಇದು ವರದಿ ನಮ್ದಲ್ಲ. ನಮ್ಮ ಕೆಲಸ ಏನಂದ್ರೆ ಏನಿದೆ ಅಂತ ನಾವು ಸಭೆಗೆ ಇಡೋದು ಅಷ್ಟೇ ನಮ್ಮ ಕೆಲಸ. ಸಭೆ ಆದ್ರೆ ನೀವು ವರದಿ ಹೋಗೋದು ಏನಂದ್ರೆ ಈಗ ನೋಡಿ, ಸಾಮಾಜಿಕ ಪರಿಶೋಧನಾ ವರದಿ ಅಂತ ಸಮಾಜದ ವರದಿ ಇದೆ. ಹಾಗಾಗಿ ನಾವೇನು ಎದುರುಗಡೆ ಇಟ್ಟಿದ್ದೀವಿ ಅಷ್ಟೇ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಯಾವ್ದನ್ನ ಫೈನಲ್ ಮಾಡಬೇಕು, ಯಾವ್ದನ್ನ ಏನಾದ್ರು ತಪ್ಪಿದೆಯಾ ಅನ್ನೋದು ನೀವು ಹೇಳಿಕ್ಕೆ ನಿಮಗೆ ಅವಕಾಶ ಇದೆ. ಹಾಗಾಗಿ ನಾವು ಹೇಳಿರ್ತಕ್ಕಂಥ ಎಲ್ಲ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಬಹುದು. ಏನಾದ್ರು ಅಂಶಗಳಿದ್ರೆ ಆ ಮಕ್ಕಳು ಕೂಡ ಹೇಳ್ಬೋದು. ಏನಾದ್ರು ಯಾರೋ ಕೇಳಿಸ್ಕೊಂಡಿರ್ತಾರೆ ನೀವು, ಅದ್ರ ಬಗ್ಗೆ ಏನಾದ್ರು ಇದ್ರೆ ಹೇಳಿ, ಚರ್ಚೆ ಮಾಡ್ಬೋದು. ಹೇಳಿ ದಯಮಾಡಿ. ಈಗ ಇದುವರೆಗೂ ಹೇಳಿರ್ತಕ್ಕಂಥ ಮಾಹಿತಿಗಳಲ್ಲಿ ಏನಾದರೂ ಇಲ್ಲ ಇದೆಯಾ ಅಂತಕ್ಕಂಥ ಅಭಿಪ್ರಾಯ ಇದ್ರೆ ಇಷ್ಟು ಏನಾದ್ರು ಇದೆ ಖುಷಿ ಆಯ್ತು ಅದನ್ನ ಆಲ್ಮೋಸ್ಟ್ ಇದರಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ. ಕೆಲಸ ಇದೆ ಕಳಿಸಿದ್ರೆ ಚೆಕ್ ಮಾಡಿದ್ರೆ ಅಲ್ಲಿ ವೈರಿದ್ದು ಇರ್ತದೆ. ಅದೇ ನಾವು ಇಲಾಖೆ ಫೋನ್ ಮಾಡಿ ಅದೊಂದು ಕಾರ್ಯಕ್ರಮ ಎಲ್ಲ ಹೋಗಿದೆ ಅಧ್ಯಕ್ಷರ ಹೇಳಿದ್ರು. ತುಂಬ ಕೆಳಗಿದೆ, ಅದು ತೊಂದರೆ ಆಗುತ್ತೆ. ಸರ್ ಕೂಡ ಬಹಳ ವಿಶೇಷ ಗಮನಿಸಿದ್ರು. ಅದನ್ನ ಅಧ್ಯಕ್ಷರನ್ನು ತಂದಿದ್ದೀವಿ. ಅದನ್ನೇನು ಕೆಲವು 2-3 ದಿನಗಳಲ್ಲಿ ಸರಿಪಡಿಸಿರೋ ಎಲ್ಲ ಸಾಂತನ ಸತ್ಯವಾಗಿದೆ. ಯಾವುದು ಉದ್ದೇಶ ಒಳ್ಳೆ ಆಗಿಲ್ಲ ಇರೋದು ಜನರು ಅದಿರೋದು ನಮ್ಗೆ ಅನಿಸ್ತಾ ಇದೆ ಅಲ್ವಾ? ಬೇರೆ ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು. ಸಭೆಯನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ CRP ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತನುಡಿ ಆಡಬೇಕು. ಸಾಮಾಜಿಕ ಸಂಶೋಧನೆ ನಿರ್ದೇಶನಾಲಯ ಸಮಗ್ರ ಶಿಕ್ಷಣ ಯೋಜನೆ ಸಮೀಕ್ಷೆ ಕಾರ್ಯ ಯೋಜನೆಯಿಂದ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕೂಡಲೇ ನೀಡ್ತಾ ಇದೆ. ಈ ಒಂದು ಸಮೀಕ್ಷೆ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಅಧಿಕಾರಿ ವರ್ಗದವರೇ ಹಾಗೂ ಶಾಲೆಯ STMC ಅಧ್ಯಕ್ಷರೇ, ಮುಖ್ಯ ಶಿಕ್ಷಕರೇ, ಶಿಕ್ಷಕರೇ ಹಾಗೂ ಮಕ್ಕಳೇ, ಊರಿನ ಪೋಷಕರೇ, ಶಾಲಾ ಮಕ್ಕಳ ಪೋಷಕರೇ, ಇದುವರೆಗೂ ನಾವು ಸಮಗ್ರ ವರದಿಯನ್ನು ನೋಡಿದ್ವಿ. ಸುಮಾರು 134 ಅಂಶಗಳನ್ನು ಒಳಗೊಂಡಿದ್ದು, ಇತರೆ ಅಂಶಗಳನ್ನು ಸ್ವಲ್ಪ ಸೇರಿಸಿದ್ದು. ಆ ಎಲ್ಲ ಅಂಶಗಳನ್ನು ನಾವು ಪ್ರತಿನಿತ್ಯ ತಿಂಗಳಲ್ಲಿ ಎಷ್ಟು ಅಂಶಗಳನ್ನು ಅಂತ ಗಮನಿಸ್ತಾ ಇರ್ತೀವಿ ನಾವು ಸಹ ತಿಳ್ಕೊಂಡಾಗ. ಅದರಿಂದ ಅಂಶಗಳನ್ನು ಸೇರಿಸಿದ್ದು 12 ಆಗುತ್ತೇವೆ. 12 ಆಗಿದ್ದು ಜಾಸ್ತಿನೇ ಆಗಿದೆ. ಸ್ವಲ್ಪ ಆಳಿಲ್ಲ ಬಂದರೆ ಜಾಸ್ತಿ ಅದೇ ನಮಗೆ ಮಾರ್ಗ ಇದೆ. ಹಾಗಾಗಿ ಬಂದು ಹೋಗ್ತಾ ಇರ್ತೀವಿ. ಇಲ್ಲ ಶಿಕ್ಷಕರು ಶಾಲೆಯ ಒಂದು ಪ್ರಗತಿ ಇರ್ಬೋದು, ಮಕ್ಕಳ ಕಲಿಕೆ ಇರ್ಬೋದು, ಎಲ್ಲವನ್ನೂ ಅದರಲ್ಲಿ ಅಳವಡಿಸಿದ್ದಾರೆ. ಮಕ್ಕಳ ಸಂಖ್ಯೆ ನೋಡಿದರೆ ಈಗ 2 ವರ್ಷದ ಹಿಂದೆ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು. ಈ ವರ್ಷ ಬಂದಿದೆ, ಸಹ ಗೊತ್ತಿದೆ. ಆದರೆ ಮಕ್ಕಳು ನಮ್ಮ ಒಂದು ಅಂಡರಲ್ಲಿ ಬರುವಂಥ ನಮ್ಮ ಗ್ರಾಮದಲ್ಲಿ ಬರೋದು ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಇಷ್ಟೇ. ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇರ್ಬೋದು. ಅದ್ರ ಬಗ್ಗೆ ನಾವು ಇಂದಿನ ಸಮಯಗಳಲ್ಲಿ ಮತ್ತು ನಮ್ಮ ಸಮುದಾಯದ ಶಾಲೆಯಲ್ಲೂ ಸಹ ಮತ್ತು ವಿಶೇಷ ನಮ್ಮ ಪೋಷಕ ಸಭೆ ನಡೀತಾ ಇದೆ. ಈಗ ವರ್ಷದಲ್ಲಿ 3 ಸಭೆಗಳನ್ನು ನಡೆಸ್ಕೊಳ್ತಿದ್ದೀವಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೇಗೆ ಮಹಾಸಭೆಯನ್ನು ಮಾಡ್ತಾರೋ ಅದೇ ರೀತಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಮಹಾಸಭೆಗಳು ನಡೀತಾ ಇದೆ. ಈಗಾಗಲೇ 2 ಸಭೆಗಳನ್ನು ಆಯೋಜನೆ ಮಾಡಿದ್ದೇವೆ. ನವೆಂಬರ್ 3ರಲ್ಲಿ ಒಂದಾಯಿತು. ಇನ್ನು ಕೊನೆಗೆ ಇನ್ನೂ ಒಂದು ಸಭೆ ಇದೆ. ಅದು ಪುನಃ ಶಿಕ್ಷಕರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಸಭೆಯಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ. ಆ ರೀತಿ ಪೋಷಕ ಸಭೆಯಲ್ಲಿ ಭಾಗವಹಿಸುವುದರಿಂದ ಈಗ ನಾವು 134 ಪ್ರಶ್ನೆ ಅಂಶಗಳನ್ನು ಇಲ್ಲಿ ಗಮನಿಸ್ತೀವಲ್ಲ, ಅದರಲ್ಲಿ ಯಾವುದಾದ್ರೂ ಅಂಶಗಳು ನಮ್ಮಲ್ಲಿ ಶಾಲೆಗಳಲ್ಲಿ ಅಳವಡಿಕೆಗೆ ಅಥವಾ ಯಾವುದಾದ್ರೂ ಅಂಶಗಳನ್ನು ಶಿಕ್ಷಕರು ಬಿಟ್ಟಿದ್ದಾರೆಯೋ
ಅವುಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನಮಗೆ ಮಕ್ಕಳಿಗೆ ಕಲಿಕೆಗೆ ಬೇಕಾದಂತಹ ಒಂದು ಚಟುವಟಿಕೆಗಳನ್ನು ಹಾಗೂ ನಮ್ಮ ಮಗು ನಮ್ಮ ಶಾಲೆಯಲ್ಲಿ ಯಾವ ರೀತಿ ಕಲಿಕೆ ಇದೆ ಆ ಮಕ್ಕಳು ಕಲಿಲಿಕ್ಕೆ ನಾವೇನು ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕು ಮಕ್ಕಳ ಕಲಿಕೆಗೆ ಅನ್ನೋದನ್ನು ಶಿಕ್ಷಕರೊಂದಿಗೆ ಕೂಲಂಕಷವಾಗಿ ನಾವು ಚರ್ಚಿಸಿಬಿಟ್ಟು ಮಕ್ಕಳ ಕಲಿಕೆಗೆ ನಾವು ಪ್ರೋತ್ಸಾಹಿಸಿದಾಗ ಮಾತ್ರ ಪೇರೆಂಟ್ಸ್ಗಳು ಮಕ್ಕಳು ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಕಲಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇದೇ ರೀತಿ ನಮ್ಮ ಒಂದು ಮಗು ಉದಾಹರಣೆ ತಗೊಂಡ್ರೆ ನಾನು ಒಂದು ಮಗು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇದೆ ಒಂದು ಮಗು ಅಂದಾಗ ನಿಮ್ಗೆ ಗೊತ್ತಿದೆ ನಿಮ್ಮ ಪಕ್ಕದ ಮನೆಯಲ್ಲಿ ಯಾವುದೋ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದೆ ಮಗು ಆ ಮಗುವಿಗೆ ಎಷ್ಟು ಒತ್ತಡವನ್ನು ಹಾಕ್ತಾರೆ ಪೇರೆಂಟ್ಸ್ ಅವರನ್ನ ನೀವು ಗಮನಿಸಿದ್ದಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಬರುವ ಶಿಕ್ಷಕರು ಏನು ಒಂದು ಕಲಿಕೆಯನ್ನು ಮಗುವನ್ನು ಅಳವಡಿಸ್ಕೊಂಡಿದ್ದಾರೋ ಅದೇ ಕಲಿಕೆ ಕೆಲವು ಮನೆಗಳಲ್ಲಿ ಕೊಡ್ತಾ ಇರೋದು ಸ್ವಲ್ಪ ಫಾರ್ವರ್ಡ್ ಆಗಿದ್ದಾರೆ ಅಂತ ತಿಳಿಸ್ಕೊಂಡಿದ್ದೇನೆ. ಮಕ್ಕಳಿಗೆ ಪ್ರೈವೇಟ್ ಒಂದು ಖಾಸಗಿ ಶಾಲೆಗೆ ಹೋಗುವಂಥ ಒಂದು ಮಗುವನ್ನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಬರುವಂಥ ಮಗುವನ್ನು ನಾವು ತುಲನೆ ಮಾಡಿದಾಗ ಅಲ್ಲಿ ಹೋಗ್ತಾ ಇರೋ ಮಕ್ಕಳು ಸ್ವಲ್ಪ ಮನೆಗಳಲ್ಲಿ ಆರ್ಥಿಕವಾಗಿ ಮುಂದೆ ಇರುವಂಥ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾಗಿರುವಂಥ ಪೇರೆಂಟ್ಸ್ಗಳು ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇದ್ದಾರೆ. ನಮ್ಮ ಒಂದು ಕೆಳಹಂತದಲ್ಲಿರುವ ಹೆಚ್ಚಿನ ಅಂಶ ನಮ್ಮ ಶಾಲೆಗಳು ಅಂತವ್ರು ಎಲ್ಲರೂ ಸಹ ಮೀಡಿಯಂ ಮಕ್ಕಳೇ ಎಲ್ಲರೂ ಗದ್ದೆ ಕೆಲಸಕ್ಕೂ ಅವ್ರು ತೋಟದ ಕೆಲಸಗಳಲ್ಲಿ ತೊಡಗಿರ್ತಾರೆ. ಆದರೆ ಮಕ್ಕಳು ಓದ್ಕೊಂಡು ಬರ್ತಾರೆ. ಆದರೆ ಮನೆಯಲ್ಲಿ ಬಂದು ಅವರನ್ನು ನಾವು ಪರಿಶೀಲನೆ ಮಾಡೋದ್ರಲ್ಲಿ ನಾವು ಸುಸ್ತಾಗಿ ಬಂದಿರ್ತೀವಿ, ಮಕ್ಕಳ ಕಡೆ ಗಮನ ಹರಿಸೋದಿಲ್ಲ. ಹಾಗಾಗಿ ಇದನ್ನು ನಾವು ಹಿಂದಿನ ಸಭೆಯಲ್ಲೂ ಸಹ ತಿಳಿಸಿದ್ದೆ. ಈಗ ಪರೀಕ್ಷೆ ಹತ್ರ ಬರ್ತಾ ಇದೆ. ನೆಕ್ಸ್ಟ್ ಮಂತು ಮಕ್ಕಳು ಇದೇನು ಲಾಸ್ಟು ಎಕ್ಸಾಮನ್ನು ಕಳೀಲಿಕ್ಕಿದ್ದಾರೆ. ಕೊನೆಯ ಆ್ಯನ್ಯುವಲ್ ಎಕ್ಸಾಮ್ ಬರುತ್ತೆ. ಆನಂತರ ಅವರ ಭವಿಷ್ಯ ಮುಂದೆ ಅವರು ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಅಲ್ಲಿ ಅವರ ಬರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ಸೂಪರ್ ರಿಸಲ್ಟನ್ನು ಪ್ರಕಟಿಸ್ತಾರೆ. ಆ ಮಗು ಗ್ರೇಡಲ್ಲಿ ಮುಂದಿನ ತರಗತಿ ಹೋಗುತ್ತೆ. ಕೆಲವು ಮಕ್ಕಳು ಗ್ರೇಡಲ್ಲಿ ಹಿಂದೆ ಇರ್ತಾರೆ. ಆ ಒಂದು ಪ್ರಸಂಗ ನಮ್ಮ ಮಕ್ಕಳಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳಿದ್ದು, ನಮ್ಮ ಕೆಲಸದ ಎಷ್ಟೇ ಒತ್ತಡ ಇದ್ದರೂ ಸಹ ನಾವು ಮಕ್ಕಳ ಕಲಿಕೆಗೆ ಒತ್ತಡ ಕೊಡಬೇಕು. ಸ್ವಲ್ಪ 1 ಗಂಟೆ ನಾನು ಓದಿಲ್ಲ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಆದರೆ ನಮ್ಮ ಮಗು ಅದು ಬರೀತಾ ಇದೆಯಾ ಓದ್ತಾ ಇದೆಯಾ ಕೂರಿಸ್ಕೊಂಡು ಅದನ್ನು ನಾವು ಪರಿಶೀಲನೆ ಮಾಡಿದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಒಂದು ಹೆದರಿಕೆ ಇರುತ್ತೆ. ಶಿಕ್ಷಕರು ಪಾಠ ಮಾಡಿದರೆ ಈ ಹೋಮ್ವರ್ಕ್ ಅನ್ನು ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದನ್ನು ಅದು ಮಾಡ್ತಾ ಇದೆಯೋ ಅನ್ನೋದು ನಾವು ಗಮನಿಸಿದ್ರೆ ಎಕ್ಸೈಟ್ ಮಾಡ್ತೀರಾ. ನಾಳೆ ಹೋದಾಗ ನಮ್ಮ ಶಿಕ್ಷಕರಿಗೆ ಒಂದು ಕಾರಣ ಹೇಳಿದ್ರು, ಇಲ್ಲ ಬೆಳಗ್ಗೆ ಬರ್ಕೊಂಡು ಬರೋಣ ಅಂತ ಕೆಲವು ಮಕ್ಕಳು ಬರೆಯೋದಿಲ್ಲ ಮಾಡೋದಿಲ್ಲ ಬಂದ್ಬಿಡ್ತಾರೆ ಶಾಲೆ. ಆ ರೀತಿ ಒಂದು ಪರಿಸರ ನಮ್ಮಲ್ಲಿದ್ದಾಗ ಮಕ್ಕಳ ಕಲಿಕೆಯಲ್ಲಿ ಆಗಲ್ಲ. ಹಾಗಾಗಿ ನಾವು ಪೋಷಕರು ಒಂದಿಗೆ ಶಿಕ್ಷಕರೊಂದಿಗೆ ಪೇರೆಂಟ್ಸ್ ನಾವು ಪ್ರಯತ್ನಿಸಿದಾಗ ಮಕ್ಕಳ ಕಲಿಕೆ ಈ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಆದಾಗಿ ನಮ್ಮಲ್ಲೂ ಸಹ ಉತ್ತಮವಾದಂಥ ಕಲಿಕೆಯನ್ನು ಶಾಲೆಗಳಲ್ಲಿ ಅಳವಡಿಸಲಿಕ್ಕೆ ಸಹಕಾರಿ ಆಗುತ್ತೆ. ಆದರೆ ಪೇರೆಂಟ್ಸ್ ಜಾಸ್ತಿ ಜನ ಗೊತ್ತಿಲ್ಲ, ಹಿಂದಿನ ಸಮುದಾಯದಲ್ಲಿ ಎಷ್ಟು ಜನ ಇಲ್ಲ. ಅದು ಮಕ್ಕಳಿಗೂ ಸಹ ಗೊತ್ತಾಗಲಿ, ನಮ್ಮ ಅಪ್ಪ ಅಮ್ಮರಿಗೆ ಇವರು ತಿಳಿಸ್ತಾ ಇದ್ದಾರೆ ಅನ್ನೋದು ಅವರ ಮನವರಿಕೆ ಬರಲಿ ಅಂತ ಈ ಮಾತನ್ನು ಹೇಳಿದೆ. ತಾವು ಸಹ ಕೈ ಜೋಡಿಸಿದಾಗ ಒಂದು ಕೈಯಿಂದ ಚಪ್ಪಾಳೆ ಹೊಡಿಲಿಕ್ಕೆ ಆಗಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಆ ಅಂಶವನ್ನು ಪರಿಗಣಿಸಿ ನಾವು ಮಕ್ಕಳ ಕಲಿಕೆಗೆ ಈಗಿನ ಒಂದು ವೈಜ್ಞಾನಿಕ ಒಂದು ಕಂಪ್ಯೂಟರ್ಗಳಲ್ಲಿ ಮಕ್ಕಳಿಗೆ ಒಂದು ಫಾಸ್ಟ್ ಆದ ಎಜುಕೇಷನ್ ಬೇಕಾಗುವಂಥ ಒಂದು ಸಂದರ್ಭ ಬಂದಿದೆ. ಇಂದಿನ ನಮ್ಮ ಕಾಲದಲ್ಲಿ ಶಿಕ್ಷಣ ಹೇಗಿತ್ತು, ಈಗಿನ ಶಿಕ್ಷಣ ಹೇಗಿತ್ತು ಮಾಡಿದಾಗ ಬಹಳಷ್ಟು ಅಜಗಜಾಂತರವಾದ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. ಈಗಿನ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊತಿದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ನಮ್ಗೆ ಯಾವುದೂ ಇಲ್ಲ. ಇವರಾಗೆ 2 ಜೊತೆ ಸಮವಸ್ತ್ರ ಕೊಡ್ತಿರ್ಲಿಲ್ಲ, ಶೂಸ್ ಹಾಕ್ಸಿರ್ಲಿಲ್ಲ, ಬಿಸಿ ಊಟವೂ ಇರಲಿಲ್ಲ. ನಾವು ಹೊಟ್ಟೆ ಹಸ್ಕೊಂಡು ಬರಬೇಕಿತ್ತು, ಏನೋ ಬಾಕ್ಸನ್ನು ಆ ಕಾಲದಲ್ಲಿ ಬಾಕ್ಸೂ ಇರಲಿಲ್ಲ ನಮಗೆ. ಬೆಳಿಗ್ಗೆ ಊಟ ಮಾಡಿ ಬಂದರೆ ಮಧ್ಯಾಹ್ನ ಹೋಗೋದು ಕಷ್ಟ ಇತ್ತು, ಸಂಜೆ ಹೋಗಿ ಮನೆಯಲ್ಲಿ ಏನಿತ್ತು ಅಂತ ಹುಡುಕಾಡ್ತಿದ್ವಿ. ನಿಮಗೆ ಅಂಥ ಪರಿಸ್ಥಿತಿ ಇಲ್ಲ. ಈಗ ಇದೆಯಾ? ಬಿಸಿ ಊಟ ಕೊಡ್ತಾ ಇದ್ದಾರಲ್ಲ ಮಧ್ಯಾಹ್ನ. ಪುಣ್ಯವಂತ 2002ರಲ್ಲಿ 2003ರಲ್ಲಿ ಜಾರಿ ಬಂತು. ನಾವು 2002ರಲ್ಲಿ ಅಪಾಯಿಂಟ್ ಆಗಿದ್ದು, ನಾವು ಒಂದು 4ನೇ ವರ್ಷನೇ ಬಿಸಿ ಊಟ ಬಂತು. ನಮಗೂ ಖುಷಿ ಆಯಿತು. ಮಕ್ಕಳ ಜೊತೆಗೆ ನಾವು ಬಿಸಿ ಊಟವನ್ನು ಸೇವನೆ ಮಾಡುವಂಥ ಭಾಗ್ಯ ನಮಗೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಒದಗಿಸಿಕೊಡ್ತು. ಯಾಕೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಲಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತೇಳಿ ಅಲ್ವಾ. ನಾವೀಗ ಬೆಳಿಗ್ಗೆ ತಿಂದು ಬರ್ತೀವಿ, ಇಷ್ಟು ಬುದ್ಧಿಯೆಲ್ಲ ಕರ್ಕೊಂಡು ಬರ್ತೀವಿ, ಅದರಲ್ಲಿ ನಮ್ಗೆ ಪೌಷ್ಟಿಕಾಂಶ ಇರ್ತಿರ್ಲಿಲ್ಲ, ಅದೆಲ್ಲ ಕಣ್ಣಾಗಿರ್ತಿತ್ತು. ಮಧ್ಯಾಹ್ನ ಅಷ್ಟರಲ್ಲಿ ಎಷ್ಟೋ ಮಕ್ಕಳು ಅಳಿಸಿ ಹೋಗಿರ್ತಿತ್ತು, ವಾಸನೆ ಬರುವಂಥ ಸಂದರ್ಭ ಇತ್ತು, ಅದನ್ನೇ ತಿಂದು ನೀರು ಕುಡಿಯುವಂತಹ ಒಂದು ಸಂದರ್ಭ ಇತ್ತು. ಅಂತ ಒಂದು ಪರಿಸ್ಥಿತಿಯನ್ನ ಮನಗಂಡು ನಮ್ಮ ಸರ್ಕಾರ ಏನು ಮಾಡ್ತೋ, ಒಂದು ಆಹಾರ ಒಂದು
ತಜ್ಞರ ಸಲಹೆ ಮೇರೆಗೆ ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ನಿಟ್ಟಿನಲ್ಲಿ ಬಿಸಿ ಊಟದ ಮೊಟ್ಟ ಮೊದಲ ಬಾರಿಗೆ 2003ರಿಂದ ಜಾರಿಗೆ ತಂತು. ಅದು ಅನೇಕ ಆಕ್ಷೇಪಣೆಗೆ ಕಾರಣವಾಯಿತು. ಆಗಿನ ಒಂದು ಕಾಲದಲ್ಲಿ ಕೆಲವರು ಬಿಸಿ ಊಟನೇ ಬೇಡ ಅನ್ನೋದು ಸಹ ಇದ್ರು. ಹಾಗಾಗಿ ಅದನ್ನ ತೊಂದರೆ ಮಾಡ್ತಾ ಹೋದಾಗ, ಚರ್ಚೆಗಳು ಆಗ್ತಾ ಹೋದಾಗ ಅದು ಲೋಪದೋಷಗಳಿಂದ ಕೂಡಿದ್ರು ಸಹ ಅದು ಸಮಗ್ರವಾಗಿ ಜಾರಿಗೆ ಬಂತು. ಈಗ ಜನಪ್ರಿಯವಾದ ಒಂದು ಯೋಜನೆ ಆಗಿದೆ ಈಗ ಬಿಸಿ ಊಟ ಅಲ್ವಾ? ಆಗಿದೆ ಅಲ್ವಾ? ಒಳ್ಳೆ ಅಡಿಗೆಗಳು ಸಿಗ್ತಾರೆ, ಚೆನ್ನಾಗಿ ಒಂದು ರುಚಿಕರವಾದ ನಿತ್ಯ ತರಕಾರಿಗಳನ್ನು ಚೇಂಜ್ ಮಾಡಿ ಒಂದು ದಿನ ಒಂದು ತರಕಾರಿ ಬೆಳೆಸಿದ್ರೆ ಮತ್ತೊಂದು ದಿನ ಇನ್ನೊಂದು ತರಕಾರಿಯನ್ನು ಬಳಸ್ತಾ ಹೋಗ್ಬೇಕು ಅಂತಿದೆ. ಅದೇ ರೀತಿ ಮೆನು ಲಿಸ್ಟ್ ಪ್ರಕಾರನೇ ಶಾಲೆಗಳಲ್ಲಿ ಅಳವಡಿಕೆಯನ್ನು ಮಾಡಬೇಕಾಗಿದೆ. ಅದರ ನಂತರ ನಮಗೆ ಬಿಸಿ ಊಟ ಬರ್ತಿದ್ದಾಗೆ ಕ್ಷೀರಭಾಗ್ಯ ಯೋಜನೆ ಬಂತು. ಹಾಲನ್ನು ಕೊಡಬೇಕು ಅಂತ ಬಂತಲ್ವಾ? ಈಗ ಹಾಲನ್ನು ಕುಡಿತಾ ಇದ್ದೀರಾ? ಕುಡಿತಾ ಇದ್ದೀವಿ ಸರ್. ಮೊದಲೇ ಹಾಲನ್ನು ಕುಡಿತಿರ್ಲಿಲ್ಲ, ಎಷ್ಟೋ ಮಕ್ಕಳು ಬಂದು ಹೇಳ್ತಾ ಇದ್ವಿ. ನಂತರ ಕಾಲಕ್ರಮದಲ್ಲಿ ಎಲ್ಲರೂ ಕುಡಿಲಿಕ್ಕೆ ಪ್ರಾರಂಭಿಸಿರ್ತಾರೆ. ಈಗ ಅದು ಸಹ ನಮ್ಮ ಪೌಷ್ಟಿಕಾಂಶ ಜಾಸ್ತಿ ಆಗಲಿಕ್ಕೆ, ಪ್ರೋಟೀನ್ ಅಂಶ ಜಾಸ್ತಿ ಆಗಿ ನಮ್ಮ ಒಂದು ಬೌದ್ಧಿಕ ಬೆಳವಣಿಗೆ ಬೆಳಿಲಿಕ್ಕೆ, ನಮ್ಮ ಕಲಿಕೆಯಲ್ಲಿ ಮುಂದುವರಿಕೆ ಸಹಕಾರಿಯಾದಂಥ ಯೋಜನೆ ಕ್ಷೀರಭಾಗ್ಯ. ಬಿಸಿ ಹಾಲು ಅಲ್ವಾ? ಹಾಲನ್ನು ಮಾತ್ರ ಕೊಡಬಾರ್ದು ಅಂತೇಳಿ ಇತ್ತೀಚೆಗೆ ನಮಗೆ ಸಾಯಿ ಇವರಿಂದ ರಾಗಿ ಮಾಲ್ಟ್ ವ್ಯವಸ್ಥೆಯನ್ನು ಮಾಡಿಕೊಟ್ರು ಸರ್ಕಾರ. ನಮಗಿಂದ ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಕಫ ಆಗುತ್ತೆ ಅಂತ ಪ್ರಾರಂಭದಲ್ಲಿ. ಈಗೆಲ್ಲ ಬಿಟ್ಟಾಕಿದರೆ ಕುಡಿತಾ ಇದ್ರಲ್ವ? ಇಲ್ಲ, ಈಗ ಒಳ್ಳೆಯ ವ್ಯವಸ್ಥೆ. ಅದರಲ್ಲೂ ಸಹ ಅನೇಕ ಅಂಶಗಳನ್ನ ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಆ ವಿಟಮಿನ್ಸ್ ಸಿಗಲ್ಲ, ಕೆಲವೊಂದು ವಿಟಮಿನ್ಸ್ಗಳು. ಅಂತಹ ಒಂದು ಪೌಷ್ಟಿಕವಾದ ಆಹಾರವನ್ನ ತಯಾರಿಸಿ ನಮಗೆ ಕೊಟ್ಟಿದ್ದಾರೆ. ಹಾಲಿನ ಜೊತೆಗೆ ಅದನ್ನ ಸೇವನೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿನಿತ್ಯ ಅದನ್ನು ಕೊಡ್ತಾ ಇದೀವಿ. ಈಗ ಈ ತಿಂಗಳಲ್ಲಿ ಸ್ವಲ್ಪ ಕಾರ್ಯಕ್ರಮ ಕ್ಷೀರಭಾಗ್ಯದ್ದು ಹಾಲು ಸ್ವಲ್ಪ ವಿಳಂಬ ಆಗಿದೆ, ಬಂದಿಲ್ಲ, ಬರ್ತಾ ಇದೆ. ಈ ವಾರದಲ್ಲಿ ಬರುತ್ತೆ, ಮುಂದಿನ ದಿನಗಳಲ್ಲಿ ಅದನ್ನ ಕೊಡ್ತಾರೆ. ಹಾಗಾಗಿ ನಾವು ಯಾವುದನ್ನು ಸಹ ಕಡೆಗಣಿಸುವಾಗಿಲ್ಲ. ಎಲ್ಲದನ್ನು ನಮ್ಮ ಒಂದು ಕಲಿಕೆಗೆ ಪೂರಕವಾಗಿ, ನಮ್ಮ ಒಂದು ಬೆಳವಣಿಗೆಗೆ ಪೂರಕವಾದಂಥ ನಮ್ಮ ಒಂದು ದೃಢಕಾಯರಾಗಿ ನಾವು ಕಲಿಲಿಕ್ಕೆ ಬೇಕಾದಂತಹ ಒಂದು ಸಾಮರ್ಥ್ಯ ನಾವು ಪಡ್ಕೊಳ್ಳಿಕ್ಕೋಸ್ಕರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದನ್ನು ನಾವು ಮನಗೊಂಡು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಅನ್ನೋದು ಗೊತ್ತಾಗಲಿ. ಆ ಪ್ರೈವೇಟ್ ಸ್ಕೂಲಲ್ಲಿ ಹೋದಾಗ ಇಷ್ಟು ಯೋಜನೆಗಳಿಲ್ಲ. ಪೇರೆಂಟ್ಸೇ ಕೈಯಿಂದ ಕೊಟ್ಟು ಎಲ್ಲದನ್ನು ಅವ್ರಿಗೆ ಕೊಡಿಸಿ ಬರುವಂಥ ವ್ಯವಸ್ಥೆ ಇದೆ. ಅಲ್ಲಿ ಕೂತು ಅವ್ರ ಮಕ್ಕಳನ್ನು ಬಿಟ್ಟು ಬರೋದು ಅಷ್ಟೇ. ಇಲ್ಲಿ ಪಾಲನೆ ಪೋಷಣೆ ಮನೆಯಲ್ಲಿ ಏನು ಮಾಡ್ತಾರೋ ಅಪ್ಪ ಅಮ್ಮ, ಆ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳನ್ನ ಬೆಳೆಸುವಂತ, ಪೋಷಣೆ ಮಾಡುವಂತ ವ್ಯವಸ್ಥೆಯನ್ನು ಸರ್ಕಾರ ಒದಗಿಸಿಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ಇತ್ತೀಚೆಗೆ ನಮಗೆ ಮೊಟ್ಟೆ ವಿತರಣೆ ಆಗ್ತಾ ಇದೆ ಅಲ್ವಾ? ಬರೀ 2 ದಿನ ಇತ್ತು, ಅದನ್ನ ವಾರದ 6 ದಿನಗಳು ಕೊಡ್ತಾ ಇದ್ದಾರೆ. ಈಗ ಅಜಿಂ ಪ್ರೇಮ್ಜಿ ಅವರು ಸಹ 4 ದಿನ ಸೇರಿ, ಸರ್ಕಾರದ 2 ದಿನ ಸೇರಿ 6 ದಿನ ಮೊಟ್ಟೆಗಳನ್ನು ಕೊಡ್ತಾ ಇದ್ದಾರೆ. 6 ದಿನವೂ ಮೊಟ್ಟೆಯನ್ನು ಸೇವಿಸ್ತೀವಿ ಅನ್ನೋದ್ರ ಕೈ ಎತ್ತಿ ನೋಡೋಣ. ಎಲ್ಲರೂ ಮೊಟ್ಟೆ ತಗೊಳ್ತೀರಲ್ವಾ? ನಾನು ಮೊನ್ನೆ ಒಂದು ಶಾಲೆಗೆ ಹೋಗಿದ್ದೆ, ಅವತ್ತೊಂದು ಮೀಟಿಂಗ್ ಆಯಿತು. ಅಲ್ಲಿ 12 ಮಕ್ಕಳು ಮೊಟ್ಟೆಯನ್ನು ಸೇವನೆ ಮಾಡ್ತಾ ಇಲ್ಲ. ಆ ಮಕ್ಕಳಿಗೆ ಮೊಟ್ಟೆಯನ್ನೇ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರಿ ಹೇಳಿದರು. ಆದರೆ ಅವರು ಯಾಕೋ ಕೈಯಲ್ಲೇ ಎತ್ತಿರಲಿಲ್ಲ. ಮತ್ತೆ ಅವ್ರ ಪೇರೆಂಟ್ಸ್ ಕರೆಸಿ ಹೇಳ್ಬೇಕು ಅಂತೇಳಿ ಹೇಳಿದ್ರು. ಇನ್ನೂ ಹೋಗ್ಲಿಕ್ಕೆ ಆಗಿಲ್ಲ ಶಾಲೆಗೆ. ಆದರೆ ನಾವು ಬಾಳೆಹಣ್ಣಲ್ಲಿ ಅಷ್ಟು ವಿಟಮಿನ್ ಇಲ್ಲ, ಹಾಗಾಗಿ ಬಾಳೆಹಣ್ಣನ್ನು ತೆಗೆದುಕೊಳ್ಳೋದು ಬೇಡ. ಅತಿ ತುರ್ತಿದ್ದು ನಾನು ಅವತ್ತು ವ್ರತವನ್ನು ಮಾಡ್ತಾ ಇದ್ದೇನೆ. ನಮಗೀಗ ಮೊಟ್ಟೆ ಮಾಂಸಾಹಾರಿ ಅಲ್ಲ ಅಂತ ಹೇಳಿದ್ದಾರೆ, ಸಸ್ಯಾಹಾರಿ ಅಂತೇಳಿ ತಜ್ಞರು ಅದನ್ನ ಏನು ಟೆಸ್ಟ್ ಮಾಡಿ ನಮಗೆ ವರದಿಯನ್ನು ತಲುಪಿಸಿದ್ದಾರೆ. ಅದು ನಿಮ್ಗೆ ಗೊತ್ತಿರ್ಬೋದು, ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನೋಡಿದ್ದೀರಾ. ಮೊಟ್ಟೆ ಸೇವನೆ ಮಾಡುವುದು ಮಾಂಸಾಹಾರ ಅಲ್ಲ, ಮೊಟ್ಟೆ ಸಸ್ಯಾಹಾರಕ್ಕೆ ಒಳಪಟ್ಟಿದ್ದು. ಯಾಕೆಂದ್ರೆ ಮೊಟ್ಟೆ ಅದು ನಾವು ಬಳಸ್ತಾ ಇರುವಂತ ಮೊಟ್ಟೆ ಎಲ್ಲ ಫಾರ್ಮ್ ಕೋಳಿಗಳಿಂದ ಬರುವಂತದ್ದು. ಈ ನಾಟಿ ಕೋಳಿ ಬರುತ್ತಲ್ಲ, ಅದು ಸ್ವಲ್ಪ ಮಾಂಸಾಹಾರಿ ಒಂದು ಮೊಟ್ಟೆಗೆ ಬರ್ಬೋದು ವಿನಃ ಈಗ ನಾವು ಸೇವಿಸುವ ಮೊಟ್ಟೆಯನ್ನ ನಾವು ಅದರಿಂದ ಮತ್ತೆ ಮರಿಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಸಂಶೋಧಕರು ದೃಢಪಡಿಸಿದ್ದಾರೆ. ಆ ಮೊಟ್ಟೆಯನ್ನ ಏನು ಕೋಳಿ ಕಾವು ಕೊಟ್ಟು ಮೊಟ್ಟೆಯನ್ನ ಮರಿ ಮಾಡುತ್ತಲ್ಲ, ಆ ರೀತಿ ನಾವು ಸೇವನೆ ಮಾಡ್ತೀವಲ್ಲ, ಆ ಮೊಟ್ಟೆಯನ್ನ ನಾವು ಮರಿಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಮರಿ ಯಾವ ಮೊಟ್ಟೆಯನ್ನು ಮಾಡುತ್ತೋ ಆ ಮೊಟ್ಟೆ ಮಾಂಸಾಹಾರಕ್ಕೆ ಒಳಪಡುತ್ತೆ. ನಾವು ಸೇವಿಸುವಂತ ಮೊಟ್ಟೆ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಿದ್ದ. ಹಾಗಾಗಿ ನಾವು ಯಾವುದೇ ಹೆದರಿಕೆ ಇಲ್ಲದೆ ಮೊಟ್ಟೆಯನ್ನು ಸೇವನೆ ಮಾಡಬಹುದು. ಅತಿ ನಾನು ವ್ರತವನ್ನು ಹಿಡಿದೀನಿ, ನಮ್ಮ ಮನೆಯಲ್ಲಿ ಬೇಡ ಅನ್ನೋದು ವಿರಳವಾಗಿ ಯಾವುದೋ ಒಂದು ದಿನ ನಾನು ಬಾಳೆಹಣ್ಣು ಸೇವಿಸ್ತೀನಿ ಅನ್ನಲಿಕ್ಕೆ ಪರ್ಮಿಷನ್ ಇದೆ. ಆದರೆ ಮೊಟ್ಟೆಯನ್ನೇ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ. ಪೋಷಕರು ಸಹ ಗೊತ್ತಾಗಲಿ, ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತಾ ಇರೋದು ಪ್ರೋಟೀನ್ ಅಂಶ ಅವರಿಗೆ ಹೇರಳವಾಗಿ ಸಿಗಲಿ ಅನ್ನೋ ದೃಷ್ಟಿಯಿಂದ
ಯಾರಾದ್ರೂ ಮಗು ನಿರಾಕರಿಸಿದ್ರೆ ನಾವು ಪೇರೆಂಟ್ಸ್ ಅವರಿಗೆ ಸಹಕಾರವನ್ನು ಕೊಟ್ಟು ಬಟ್ಟೆನೇ ತೆಗಿಲಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದನ್ನ ಪೇರೆಂಟ್ಸ್ಗಳಲ್ಲಿ ಮತ್ತೆ ಮಕ್ಕಳಿಗೆ ನಾನು ಸಹ ಶಾಲೆಗಳು ಬಂದಾಗ ಇದೇ ಮಾತನ್ನು ಹೇಳಿದ್ರೆ ಇವತ್ತು ಪೇರೆಂಟ್ಸ್ಗಳಿಗೆ ಕಾರ್ಯಕ್ಕೂ ಸಹ ಇದನ್ನು ಹೇಳ್ತಾ ಇದ್ದೇನೆ. ಇದು ಒಂದು ಜನಪ್ರಿಯ ಯೋಜನೆ, ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಸಿಗಲಿಕ್ಕೆ ಸರ್ಕಾರ ಕೊಟ್ಟಂತ ಒಂದು ಯೋಜನೆಯಾಗಿದೆ ಅಲ್ವಾ. ಇಷ್ಟೆಲ್ಲ ಯೋಜನೆಗಳು ಹೊರತುಪಡಿಸಿ ಇನ್ನೂ ಅನೇಕ ಒಂದು ಯೋಜನೆಗಳನ್ನು ಸರ್ಕಾರ ಮುಂದೆ ತರಲಿಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿದೆ. ಮುಂದೆ ಪಠ್ಯಪುಸ್ತಕ ಮಾತ್ರ ಬರ್ತಿದ್ದು ನೋಟ್ ಪುಸ್ತಕವೂ ಸಹ ಬರಬೇಕು ಅನ್ನೋದು ಸರ್ಕಾರದ ಸಿದ್ಧತೆಯಲ್ಲಿದೆ. ಈ ವರ್ಷ ಬರುತ್ತೆ ಅನ್ನೋದ್ರಲ್ಲಿ ಇನ್ನೂ ಆದೇಶ ಸಿಗಲಿಲ್ಲ, ಅದು ಸಿದ್ಧತೆಯಲ್ಲಿದೆ ಅನ್ನೋ ಅಂಶ ನಮ್ಮ ಗಮನಕ್ಕೆ ಬಂದಿದೆ. ಮತ್ತೆ ಶೂ ಸಾಕ್ಸ್ ಅನ್ನು ಸಹ ಕೊಡ್ತಾ ಇದ್ದಾರೆ ಅಲ್ವಾ, ಕೊಡ್ತಾ ಇದಾರಲ್ವಾ, ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಸರ್ಕಾರ. ಶಿಕ್ಷಕರಿಗೆ ಸಂಬಳವನ್ನು ಕೊಡುತ್ತೆ, ಅಡಿಗೆಯವರಿಗೆ ಸಂಬಳವನ್ನು ಕೊಡುತ್ತೆ, ಶಾಲೆಗೆ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಬೇಕಾದಂತಹ ಒಂದು ವಸ್ತುಗಳನ್ನ ಖರೀದಿ ಮಾಡಲಿಕ್ಕೂ ಸಹ ಶಾಲಾ ಅನುದಾನ ಈಗ ಸರ್ವರು ಮತ್ತೆ ಶಾಲೆಯಲ್ಲಿ ಬೇಕಾದಂತಹ ದುರಸ್ತಿಗಳಿಗೆ, ನೀರಿನ ಸಂಪರ್ಕಕ್ಕೆ, ಶೌಚಾಲಯ ನಿರ್ವಹಣೆಗೆ ಅನೇಕ ಒಂದು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಸಹ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಕಲ್ಪಿಸಿಕೊಡುತ್ತೆ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳು ಒಂದು ಮಧ್ಯಮ ವರ್ಗದಿಂದ ಬರುವಂತಹ ಮಕ್ಕಳು, ಆ ಮಕ್ಕಳ ಕಲಿಕೆಗೆ ನಾವು ಒತ್ತಡ ಕೊಡಬೇಕು, ಮಕ್ಕಳು ಮುಂದೆ ಬಂದು ಕಲಿಯಬೇಕು ಅನ್ನೋ ದೃಷ್ಟಿಯಿಂದ. ಅಷ್ಟಲ್ಲದೆ ಈಗ ಅನೇಕ ಯೋಜನೆಗಳ ಜೊತೆಗೆ ಒಂದು ಶಿಕ್ಷಕರ ನೇಮಕವೂ ಸಹ ಪಾರದರ್ಶಕತೆಯಿಂದ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ ಶಿಕ್ಷಕರು ನಮ್ಮ ಕಾಲದಲ್ಲಿ ಅಷ್ಟು ಫಾರ್ವರ್ಡ್ ಇರಲಿಲ್ಲ. ಯಾಕೆಂದ್ರೆ ಅವಾಗ ಟೆಟ್ ಇರಲಿಲ್ಲ, CET ಎಕ್ಸಾಮ್ಗಳು ಇರಲಿಲ್ಲ. ಯಾವುದೋ ಒಂದು SSLC ಮಾಡಿ ಒಂದು ತರಬೇತಿ ಆಯ್ತು, PUC ಆಯ್ತು, ಒಂದು ಶಿಕ್ಷಕರ ಒಂದು ಪ್ರೈಮರಿ ಶಿಕ್ಷಕರಾಗಿ ಬಂದ್ಬಿಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಡಿಗ್ರಿ ಆಗಿ CET ಟೆಟ್ ಅನ್ನು ಬರೆದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದ ಶಿಕ್ಷಕರು ಮಾತ್ರ ಈಗ ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಿರಿಯ ಇರ್ಬೋದು, ಕಿರಿಯ ಶಾಲೆಗಳಿರ್ಬೋದು ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಾವ ಶಿಕ್ಷಕರು ಸಹ ಕಲಿಕೆಯಲ್ಲಿ ಹಿಂದೆ ಇಲ್ಲ. ಈಗ ಮಕ್ಕಳಿಗೆ ಅವರ ಒಂದು ಬೌದ್ಧಿಕ ಇರ್ಬೋದು, ಮಾನಸಿಕ ಇರ್ಬೋದು, ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ಬೋಧನೆ ಮಾಡುವಂತಹ ಬೋಧನಾ ಕೌಶಲ್ಯಗಳನ್ನು ಹೊಂದಿರುವಂತಹ ಶಿಕ್ಷಕರು ಈಗ ಸರ್ಕಾರಿ ಶಾಲೆಗಳಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಇಂತಹ ಒಂದು ಸರ್ಕಾರಿ ಶಾಲೆಗಳಿಗೂ ನಾವು ಖಾಸಗಿ ಶಾಲೆಗಳಿಗೂ ಒಂದು ಹೋಲಿಕೆಯನ್ನು ಮಾಡಿದರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಬಂದಿರುವಂತಹ ಶಿಕ್ಷಕರನ್ನು ನಾವು ಕಾಣೋದಿಲ್ಲ. ಇಲ್ಲಿ ಶಿಕ್ಷಕರ ಒಂದು ಪಟ್ಟಿಯಲ್ಲಿ ಕೈಬಿಟ್ಟು ಹೋಗಿರುವಂತಹ ಶಿಕ್ಷಕರು ಅಲ್ಲಿ ಕಾರ್ಯವನ್ನು ಮಾಡ್ತಾರೆ. ಆದರೆ ಕಲಿಕೆಯಲ್ಲಿ ಒಂದು ಉನ್ನತ ಅಂಶವನ್ನು ನಾವು ಖಾಸಗಿ ಶಾಲೆಗಳ ಮಕ್ಕಳಿಂದ ಕಾಣ್ತಿದೆ ಎನ್ನುವ ಒಂದು ಅಂಶ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಲ್ಲಾಡ್ತಾ ಇತ್ತು. ಆದರೆ ಎಲ್ಲಾ ಅಂಶಗಳಲ್ಲೂ ಆ ರೀತಿಯ ಒಂದು ಕಲಿಕೆಯನ್ನು ನಾವು ಕಾಣಲಿಕ್ಕೆ ಆಗಲ್ಲ. ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಒಂದು ವಿಷಯಗಳಿಗೆ ಒತ್ತನ್ನು ಕೊಟ್ಟು ಪಠ್ಯದ ಜೊತೆಗೆ ಪಠ್ಯೇತರ ಒಂದು ವಿಷಯಗಳಿಗೆ ಒತ್ತನ್ನು ಕೊಟ್ಟು ಇಲ್ಲಿ ನೈತಿಕ ಶಿಕ್ಷಣದ ಜೊತೆಗೆ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆ ಬೇಕಾದಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಆದರೆ ನಮ್ಮ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಅನೇಕ ಒಂದು ಪರಿಣಾಮಕಾರಿಯಾದಂತಹ ಬೋಧನೆಯನ್ನು ಕೈಗೊಳ್ಳಬೇಕಾದಂತಹ ಸಿದ್ಧತೆಗಳನ್ನು ಅಳವಡಿಸಿಕೊಂಡೇ ಬೋಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಾಮರ್ಥ್ಯವನ್ನ ಶಿಕ್ಷಕರು ಮನಗಂಡು ಅವರಿಗೆ ಪ್ರತಿ ವರ್ಷ ತರಬೇತಿಗಳಿದೆ. ಈ ವರ್ಷದಲ್ಲಿ ತರಬೇತಿಗಳನ್ನು ಸ್ವಲ್ಪ ಕೊಡ್ಲಿಲ್ಲ. ಯಾಕೆಂದ್ರೆ ಮಕ್ಕಳೊಂದಿಗೆ ಶಿಕ್ಷಕರು ಈ ರೀತಿಯ ಶಾಲೆಗಳಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅದು ಸಹ ಆನ್ಲೈನ್ ಮತ್ತೆ ನಮ್ಮ ಇತರೆ ಮೂಲಗಳಿಂದ ತರಬೇತಿಗಳನ್ನು ಕೊಟ್ಟು ಅವರನ್ನ ಸಿದ್ಧತೆಯನ್ನು ಪಡಿಸಿದ್ದೇವೆ. ಆ ಮೂಲಕವಾಗಿ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗಿದ್ದಾರೆ. ಇನ್ನು ಶಿಕ್ಷಕರ ಒಂದು ಕಾರ್ಯವೈಖರಿಗಳನ್ನು ನಾವು ಹೇಳಬೇಕು ಅಂದ್ರೆ ನಮ್ಮ ಒಂದು ಹಂತದಲ್ಲಿ ಅನೇಕ ಶಿಕ್ಷಕರು ತಮ್ಮ ಒಂದು ಸಮಯಕ್ಕೆ ಸರಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರು ನಮ್ಮ ಸರ್ ಈಗ ಸೇರಿಸಿಕೊಂಡಿದ್ದ ವರದಿಯಲ್ಲಿ ಅವರು ಸೇರಿಸಿದ ಅಂಶ ಸತ್ಯವಾಗಿದೆ. ಎಲ್ಲವೂ ಸಹ ಸರಿ ಇದೆ. ಮಕ್ಕಳ ಒಂದು ಒಡಂಬಡಿಕೆಯಿಂದ ಹಿಡಿದು ಮಕ್ಕಳನ್ನ ಶಾಲೆಯಿಂದ ಹೊರಗಡೆ ಕಳಿಸಿ ಶಿಕ್ಷಕರು ಶಾಲೆಯಿಂದ ಹೊರಗೆ ಹೋಗುವಂತಹ ಒಂದು ಸಮಯವನ್ನು ನಾವು ಸಹ ಗಮನಿಸಿದ್ದೀವಿ. ಅನೇಕ ದಿನಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದು 6ನೇ ವರ್ಷ ನಾನು ಈ ಶಾಲೆಗೆ ಮತ್ತೆ ಈ ಶಾಲಾ ಶಿಕ್ಷಕರಿಂದ ಮತ್ತೆ ಮಕ್ಕಳ ಒಟ್ಟಿಗೆ ಒಡನಾಟಿಯಾಗಿರೋದು. ಇಲ್ಲಿನ ಒಂದು ಶಿಕ್ಷಣವನ್ನು ನೋಡಿದರೆ ಮಕ್ಕಳಿಗೆ ಯಾವುದೇ ಒಂದು ಕಳಪೆ ಶಿಕ್ಷಣವನ್ನು ಗಮನಿಸಿದ ಸರ್ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಮಕ್ಕಳು ಸಹ ಅಲ್ಲಿ ಅದರ ಪ್ರಯೋಜನ ಪಡ್ತಾರೆ. ಮಕ್ಕಳಿಗೆ ಬಿಟ್ಟಿದ್ದ ಏನು ಮಾತಾಡ್ತಾ ಇರಬೇಕು
ಮಾತಾಡಬಾರದು. ಅದರ ಪ್ರಯೋಜನ ಪಡ್ಕೊಳ್ಳೋದು ಮಕ್ಕಳ ಮಟ್ಟಕ್ಕೆ ಬಿಟ್ಟಿದ್ದು. ಶಿಕ್ಷಕರು ಕೊಟ್ಟಿದ್ದನ್ನು ಮಕ್ಕಳು ಚಾಚು ತಪ್ಪದೆ ಎಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೋ ಅಲ್ಲಿ ಕಲಿಕೆ ಉತ್ತಮವಾಗಲಿಕ್ಕೆ ಮತ್ತು ಶಾಲೆ ಪ್ರಗತಿ ಆಗಲಿಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಹಾಗಾಗಿ ಮಕ್ಕಳು ಶ್ರಮವನ್ನು ವಹಿಸಬೇಕು. ಓದ್ತಿರೋ ಮನೆಯಲ್ಲಿ ಹೋಗಿಲ್ಲ? ಏನೋ ನಿಮ್ಮ ಮಕ್ಕಳು ನೋಡಿದ್ರೆ ಯಾಕೋ ಸಪ್ಪೆಯಲ್ಲಿ ಮಾತಾಡ್ತಾ ಇದ್ದೀರಾ. ಬೋರ್ ಆಯ್ತು ನಾನು ಬೆಳಗಿನ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಆ ಅಂಶ ಈ ಅಂಶ ಕಲಿಕೆ ಅಂಶ ಇಲ್ಲ. ಮತ್ತೆ ನಮಗೆ ಯಾವ್ದು ತೋರಿಸ್ತಾ ಇದ್ದಾರೆ, ಶಾಲೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳಾಯ್ತು, ಶಾಲಾ ಅಭಿವೃದ್ಧಿ ಆಯ್ತಾ, ಪೇರೆಂಟ್ಸ್ ಇನ್ವಾಲ್ವ್ ಆಗ್ತಾ ಇದಾರ, ಇದೇ ಅಂಶಗಳನ್ನೇ ನೋಡ್ತಾ ಇದ್ದೀವಿ. ನಮಗೆ ಬೋರ್ ಆಗ್ತಾ ಇದೆ ಅಂತ ಹೇಳ್ಬೋದಲ್ವಾ? ಬೇಕು, ಎಲ್ಲಾ ಅಂಶಗಳು ಬೇಕಲ್ವ ಕಲಿಕೆಯಲ್ಲಿ. ಹಾಗಾಗಿ ಕೊಡ್ತಾ ಇದ್ದಾರೆ. ಇವತ್ತು ಒಂದಿನ, ಮತ್ತೆ ನಾಳೆಯಿಂದ ಮಧ್ಯಾಹ್ನದಿಂದ ನಿಮ್ಮ ಪಾಠ ಪ್ರವೇಶಗಳು ಎಲ್ಲ ಪ್ರಕಾರವಾಗಿ ಕಲಿತಾ ಹೋಗ್ತಾ ಇರುತ್ತಲ್ವಾ. ಈಗ ಪರೀಕ್ಷಾ ಟೈಮು ನಾವು ಸಹ ಸರಿಯಾಗಿ ಅಭ್ಯಾಸವನ್ನು ಮಾಡಿದ್ರೆ ನಾವು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಹಕಾರಿಯಾಗುತ್ತೆ. ಅಲ್ಲಿ ಉತ್ತಮ ಗ್ರೇಡನ್ನು ಪಡ್ಕೊಂಡ್ರೆ ನಾವು ಹೈಸ್ಕೂಲ್ಗೆ ಹೋಗ್ಬೇಕಲ್ಲ, 8ಗೆ ಶಿಕ್ಷಕರು ನಮ್ಮನ್ನು ಗಮನಿಸ್ತಾರೆ. ನಾವಾಗಲ್ಲಿ ಸಭೆ ಕೂತ್ಬಿಟ್ರೆ ಇವ್ರು ಚುರುಕಿಲ್ಲ, ಇವ್ರು ಇದೇ ರೀತಿ ಬಂದ ಪ್ರೈಮರಿಯಿಂದ ಅದೇ ರೀತಿ ಹೈಸ್ಕೂಲಲ್ಲೂ ಅದೇ ರೀತಿ ಹೋಗ್ಬೇಕಾಗುತ್ತೆ. ನಾವು ಹೋಗುವಾಗ ಏನಾಗಿರ್ಬೇಕು, ಚುರುಕಾಗಿರ್ಬೇಕಲ್ವಾ? ಆ ರೀತಿ ನಾವು ಏನೇ ಕೇಳಿದ್ರು ಅದು ಸ್ಪಂದಿಸ್ಬೇಕು. ನಾವು ಆ ಕಡೆ ಈ ಕಡೆ ಮಾತಾಡಬಹುದು ಅಂತ ಹೇಳಿದ್ದು. ಶಿಕ್ಷಕರ ಬಗ್ಗೆ ಮಾತಾಡ್ತಿದ್ದೆ ಸರ್, ಯಾವುದೇ ಎರಡು ಮಾತಿಲ್ಲ, ಸರಿಯಾಗಿ ನಡೆಯುತ್ತೆ. ಇನ್ನು ಶಾಲೆಯ ಒಂದು ಸಮಗ್ರ ನೋಟವನ್ನೇ ಅವರಲ್ಲಿ 134 ಪ್ರಶ್ನೆಯಲ್ಲಿ ಸೇರಿಸಿದ್ದಾರೆ. ಇನ್ನು ಶಾಲಾ ಪರಿಸರ ಇರ್ಬೋದು, ಕೊಠಡಿಗಳಿರ್ಬೋದು, ಕಳೆದ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸಹ ರಿಪೇರಿ ಆಯಿತು. ಆದರೆ ಹಿಂದಿನ ವರ್ಷ ಸ್ವಲ್ಪ ಸೋರಿಕೆಗಳಿತ್ತು. ಅದನ್ನೆಲ್ಲ ಸಹ ತುಂಬ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ STMC ಅಧ್ಯಕ್ಷರು ತುಂಬ ಮುಗ್ಧರು ಸರ್, ಯಾವಾಗಲೂ ಶಾಲೆಯಲ್ಲೇ ಇರ್ತಾರೆ. ನಾನು ಒಂದು ಟೈಮಲ್ಲಿ ಅನೇಕ ಕೆಲಸಗಳಲ್ಲಿ ಅವರೇ ಸ್ವತಃ ಅವರೇ ತೊಡಗಿದ್ದಾರೆ. ಎಷ್ಟೋ ದಿನಗಳಲ್ಲಿ ಗಮನಿಸಿದ್ದೀನಿ. ತುಂಬ ಒಂದು ಹೊರಗಿನ ಒಂದು ದಾನಿಗಳ ಸಹಕಾರದಿಂದ ಸಹ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತುಂಬ ಸಹಕಾರವನ್ನು ಮಾಡಿದ್ದಾರೆ ಸರ್ ಅವರು. ಇದು 2-3 ಬಾರಿ ಅವರು ಅಧ್ಯಕ್ಷರಾಗಿರುವುದು. ಇದೇ ಒಂದು ಸಹಕಾರವನ್ನು ಇರಲಿ ಸರ್. ನಮ್ಮಲ್ಲಿ ಒಳ್ಳೆಯ ಒಂದು ಇದು ಉತ್ತಮ ಒಂದು ಕಾರ್ಯವೈಖರಿ ನಿಮ್ಮ ಮಕ್ಕಳಿಗೂ ಸಹ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಮತ್ತೆ ಒಬ್ಬರು ಮಾಡಿದ್ದನ್ನ ನಾವು ಮುಂದೆ ಅದೇ ರೀತಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಇವ್ರು ಮಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ನಾವು ಶಾಲೆಗೆ ಸಹಕಾರವನ್ನು ಕೊಡಬೇಕು, ದಾನಿಗಳನ್ನು ನೀಡಬೇಕು. ಸರ್ಕಾರ ಕೊಡುವಂಥ ಅನುದಾನಗಳು ಶಾಲೆಗಳಿಗೆ ಆಗೋದಿಲ್ಲ. ಎಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಪ್ರಗತಿಯನ್ನು ಸಾಧಿಸ್ತೇವೆ ಅಂದರೆ ನಾವು ಇತರೆ ದಾನಿಗಳನ್ನ ಸಹಕಾರವನ್ನು ಪಡ್ಕೊಂಡು ಅದರ ಜೊತೆಗೆ ಅದನ್ನು ಸೇರಿಸ್ಬಿಟ್ಟು ಶಾಲೆಯನ್ನು ಅಭಿವೃದ್ಧಿಪಡಿಸ್ತಾ ಹೋದಾಗ ನಮ್ಮ ಶಾಲೆಗಳು ತುಂಬ ಒಂದು ಪ್ರಗತಿಗೆ ದಾರಿಯಾಗುತ್ತೆ. ಅದೇ ರೀತಿಯ ಒಂದು ವಾತಾವರಣವನ್ನು ಈ ಶಾಲೆಯವರು ಅಳವಡಿಸಿಕೊಂಡು ಬಂದಿದ್ದಾರೆ. ಎಲ್ಲ ಕಡೆ ಇಂಥ ಅಳವಡಿಕೆ ಸಿಗಲ್ಲ, ಅಪರೂಪ. ಅದರಲ್ಲಿ ನಮ್ಮ ತುಮಕೂರು ಎಕ್ಸ್ಪ್ರೆಸ್ ಶಾಲೆ ಸೇರ್ಕೊಂಡಿದೆ ಸರ್, ಮಾತಿಲ್ಲ. ಒಳ್ಳೆಯ ಸಹಕಾರದಿಂದ ಉತ್ತಮ ಒಂದು ಸರ್ಕಾರದ ಯೋಜನೆ ಜೊತೆಗೆ ಇತರ ಯೋಜನೆಗಳನ್ನು ಅಳವಡಿಸಿಕೊಂಡು ಮಕ್ಕಳ ಕಲಿಕೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿ ಮಕ್ಕಳು ಮುಂದೆ ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗಿ ಅಲ್ಲೂ ಸಹ ಅವರ ಕಲಿಕೆ ಉತ್ತಮವಾಗಿ ನಡೀಲಿಕ್ಕೆ ಬೇಕಾದಂಥ ಮಾರ್ಗದರ್ಶನಗಳನ್ನು ನಮ್ಮ ಮುಖ್ಯ ಶಿಕ್ಷಕರಿರ್ಬೋದು, ನಮ್ಮ ಹಿರಿಯ ಶಿಕ್ಷಕರ ಆಂಜನೇಯರ್ಬೋದು ತುಂಬ ಮಕ್ಕಳ ಕಲಿಕೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಸಹಕಾರವೂ ಸಹ ಇದೇವರಿಗೆ. ಈ ವರ್ಷದಲ್ಲಿ ನನಗೆ ಆ ಕಡೆ ಈ ಕಡೆ ಹೋಗೋದು ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ಶಿಕ್ಷಕರನ್ನು ಈಗ ತರಬೇತಿಗೆ ಅಳವಡಿಸ್ಕೊಳ್ಳೋದಿಲ್ಲ. ಎಲ್ಲ CRPಗಳಿಗೆ ಇವರಿಗೆ ಯಾವ ತರಬೇತಿ ಬೇಕೋ ಅದೆಲ್ಲ ನಮ್ಮ ಡೈರೆಕ್ಟಲ್ಲೂ ಮಾಡೋದು. ಹಾಗಾಗಿ ವಿಸಿಟ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈ ವರ್ಷ ನನ್ನ ಮಕ್ಕಳೊಟ್ಟಿಗೆ ಕಲಿಕೆಯಲ್ಲಿ ತೊಡಗಲಿಲ್ಲ. ಹೋದ ವರ್ಷದವರೆಗೂ ನಾನು ಇವ್ರ ಜೊತೆಗೆ ಇದ್ದೆ. ಈ ಸರಿ ಯಾವಾಗೋ ಸರಿ ಬರೋದು ಅದನ್ನು ನೋಡೋದು ಹೋಗ್ತಾ ಇದ್ದೇನೆ. ಇವರಿಗೆ ನನ್ನ ಪಾಠದಲ್ಲೂ ಸಹ ಇವ್ರ ಜೊತೆಗೆ ಚಟುವಟಿಕೆಯಲ್ಲಿ. ಹಾಗಾಗಿ ನಾನು ಇವ್ರನ್ನ ಗಮನಿಸ್ತಾ ಇದ್ದೆ. ಚೆನ್ನಾಗಿದ್ದಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಮಕ್ಕಳು ಮುಂದೆ ಇವರು ಬಹುಶಃ ಉಜ್ವಲ ಆಗಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಇನ್ನೂ ಮಾತಾಡೋದಾದ್ರೆ ಸುಮ್ಮನೆ ಮಾತಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಬಿಸಿ ಊಟದ ಬಗ್ಗೆ ಮಾತಾಡೋದಾದ್ರೆ ಅಡುಗೆಯವರು ತುಂಬ ಚೆನ್ನಾಗಿ ಒಂದು ಅಡುಗೆನ ತಯಾರು ಮಾಡ್ತಾರೆ. ಹೆಚ್ಚಿನ ಅಂಶ ನಾನು ಯಾವುದೇ ಫೀಲ್ಡ್ ಹೋದರೂ ಇವರ ಒಂದು ರುಚಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಊಟಕ್ಕೆ ಮಾತ್ರ ವಾರದಲ್ಲಿ ಒಮ್ಮೆನಾದರೂ ಇಲ್ಲಿ ಬರ್ತಾ ಇರ್ತೇನೆ. ಅಷ್ಟು ಟೇಸ್ಟ್ ನಾವು ಸಾಂಬಾರು ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಎಲ್ಲ ಕಡೆ ಮಾಡ್ತಾರೆ, ಅವರಿಗೂ ಟೇಸ್ಟ್ ಭಾಳ ಚೆನ್ನಾಗಿದೆ. ಈ ಮಕ್ಕಳ ಒಂದು ಅದೃಷ್ಟ ಅದು. ಹಾಗಾಗಿ ಬಿಸಿ ಊಟದವರು ಸಹ ತುಂಬ ಸಹಕಾರವನ್ನು ಕೊಟ್ಟು ತುಂಬ ಉತ್ತಮ ರೀತಿಯಲ್ಲಿ ಅಡುಗೆಯನ್ನು ಮಾಡಿಕೊಡ್ತಾರೆ. ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು ಮಕ್ಕಳು, ಹೌದಾ? ಮನೆಗೆ ಹೋಗುವಾಗ ಬಿಸಿ ಊಟದವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಹೋಗಬೇಕಾಗುತ್ತೆ. ಇನ್ನು ಇತರೆ ವಿಷಯಗಳನ್ನು ಎಲ್ಲವೂ ಸಹ ಅಳವಡಿಸ್ಕೊಂಡಿದ್ರೆ ಸರ್ ತುಂಬ ಒಂದು ಪ್ರಯೋಜನಾತ್ಮಕ ವರದಿಯನ್ನು ತಯಾರಿಸಿ ಮಾಡಿದ್ದೀರಾ. ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಇನ್ನು ಇದೇ ರೀತಿಯ ಒಂದು ನಾವು ಯಾವುದೋ ಒಂದು ಸಂಶೋಧನೆ ನಡೀತು, ಪ್ರೋಗ್ರೆಸ್ಸನ್ನು ನೋಡಲಿಕ್ಕೋಸ್ಕರ ನಮಗೆ ತಪಾಸಣೆ ಆಯಿತು ಅನ್ನೋ ದೃಷ್ಟಿಯಿಂದ ನಾವು ಮಾಡೋದು ಬೇಡ ಸರ್. ಶಿಕ್ಷಕರನ್ನು
ಹೋಗುತ್ತೆ. ನಮ್ಮ ಶಾಲೆ, ನಮ್ಮ ಮಕ್ಕಳು, ನಮ್ಮ ಊರಿನ ಶಾಲೆ ನಮ್ಮಲ್ಲಿ ಇರುವ ಭಾವನೆಯನ್ನು ಅಳವಡಿಸಿಕೊಂಡು ನಮ್ಮ ಸರ್ಕಾರಿ ಶಾಲೆಯನ್ನು ಬೋಧಿಸಲಿಕ್ಕೆ, ಮಕ್ಕಳ ಕಲಿಕೆಯನ್ನು ಹೆಚ್ಚಿಸಲಿಕ್ಕೆ ಬೇಕಾದ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಂಡು ಶಾಲೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನಿಸುವ ಅಂತ ಹೇಳ್ಬಿಟ್ಟು ತಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನಾನು ಮಾತನಾಡ್ತೀನಿ. ಇಷ್ಟೊಂದೆಲ್ಲ ಮಾತಾಡಲಿಕ್ಕೆ ಸಾಧ್ಯವಾಗಿದ್ದು ಯಾಕೆ ನಮ್ಮೊಡನೆ ಅತಿ ಬಾಂಧವ್ಯದಲ್ಲಿ ನಿಮ್ಮನ್ನು ಅವಾಗಿಂದ ನೋಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಶಾಲೆಯ ಪೂರ್ಣ ಚಿತ್ರಣ ಅವರ ಮನಸ್ಸಿನಲ್ಲಿದೆ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ, ನೈಜವಾಗಿರುವ ವಿಚಾರಗಳನ್ನ ಹಂಚಿಕೊಳ್ತಾರೆ ಅಂತ ಎಲ್ಲ ಗೌರವಾನ್ವಿತರಿಗೆ ಪೋಷಕರು, ಪ್ರೀತಿಯ ವಿದ್ಯಾರ್ಥಿಗಳು, ಚಿಕ್ಕ ಕಥೆ ಹೇಳ್ತೀನಿ ಬೇಜಾರಾಗಿದ್ದಲ್ಲ. ಸರಿ, ಈಗ ಯಾರೋ ಪಟ್ಟೆ ಕೈ ಎತ್ತಿ ಬೇಗ ಬೇಗ ಯಾರೋ ಒಬ್ಬರು ಎತ್ತಿ. ಸಾಜಿಯ ಇನ್ನೊಬ್ಬರು ಕೈ ಎತ್ತಿ. ಸಾಜಿಯ ವಿಶಾಲ ಇಬ್ಬರು ನಮ್ಮ ಶಾಲೆ ಬರ್ತಾ ಇದ್ರು. ಎಲ್ಲ ಹೋಗಿದ್ರು ಶಾಲೆ ಬೇಗ ಬರ್ತಿದ್ದಾರೆ. ಶಾಲೆಗಳು ಮಾವಿನ ಮರ ಇತ್ತು. ಯಾವ ಮರ ಇತ್ತು? ಮಾವಿನ ಮರ ಇತ್ತು. ಮಾವಿನ ಮರ ಕೈ ಸಿಗೋ ರೀತಿನೇ ಇತ್ತು. ಹಣ್ಣುಗಳು ಚೆನ್ನಾಗಿತ್ತು. ಆಗ ಅವರಿಬ್ಬರು ಮಾತಾಡ್ಕೊಂಡು, ಹಣ್ಣುಗಳು ಚೆನ್ನಾಗಿಲ್ಲ, ತಗೊಂಡ್ಬಿಟ್ಟಿರಲ್ಲ ಅಂತೆ. ಸರಿ, ಹಾಗಾದ್ರೆ ಹಣ್ಣು ತಗೋಬೇಕಾದ್ರೆ ಏನ್ ಮಾಡ್ಬೇಕು? ಮರ ಹತ್ಬೇಕು. ಅವರಿಬ್ರು ಒಪ್ಪಂದಕ್ಕೆ ಬರ್ತಾರೆ. ಸರಿ, ಮರ ಹತ್ತು, ಯಾರೊಬ್ರು ಮರ ಹತ್ಬೇಕು. ಅವರಿಬ್ರಲ್ಲಿ ಮರ ಹತ್ತೋರು ಯಾರು? ಯಾರೊಬ್ರು ಮರ ಹತ್ತೀಗ? ಯಾರು ಹತ್ತೀರಿ? ಇಬ್ರು. ವಿಶಾಖ ಮರ ಹತ್ತಾರೆ. ಅವಳೆಲ್ಲರೂ ಚುಟ್ಟಿಯಲ್ಲ ಮರ ಹತ್ತಾರೆ. ಸರಿ, ಮರ ಹತ್ಬಿಟ್ಟು ಮೊದಲು ಕಂಡೀಷನ್ ಇದೆ, ಮರ ಹತ್ಬಿಟ್ಟು ಹಣ್ಣುಗಳನ್ನ ಕಿತ್ತು ಹಾಕ್ಬೇಕು. ಅದನ್ನ ಕೇಳಿಸ್ಕೊಳ್ಳಿ. ಪೋಷಕರು ಬೇಡ, ಒಂದ್ಸಲ ಪೋಷಕರು ಸಭೆಯಲ್ಲಿ ಹೇಳಿದ್ದಾರೆ, ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹಣ್ಣುಗಳನ್ನ ಕಿತ್ತು ಹಾಕ್ಬೇಕು. ಸೊ ಮೊದಲ ಪ್ರಯೋಗ, ಕೆಳಗಡೆ ಒಬ್ರು ಇರ್ತಾರೆ, ಸಾಜಿಯ ನಿಂತಿರ್ತಾರೆ. ವಿಶಾಖ ಮೇಲ್ ಹತ್ತಿದ್ದು ಹಣ್ಣುಗಳನ್ನ ಕಿತ್ತು ಹಾಕಿದ್ರು. ಕೆಳಗಡೆ ಏನ್ ಮಾಡ್ಬೇಕು? ಹಣ್ಣುಗಳನ್ನ ಏನ್ ಮಾಡ್ಬೇಕು? ರಾಶಿ ಮಾಡ್ಬೇಕು, ಗುಂಪು ಮಾಡ್ಬೇಕು. ಆಯ್ತಾ? ಗುಂಪು ಮಾಡಿ ಆಮೇಲೆ ಕೆಳಗಡೆ ಅವಾಗ ಮೊದಲು ಹೇಳಿರ್ತಾರೆ, ಹತ್ತೋಕ್ಕಿಂತ ಮುಂಚೆ ಹಣ್ಣುಗಳಿಗೆ ಏನ್ ಬಂದಿರುತ್ತೋ ಅದನ್ನ 2 ಸಮಭಾಗ ಮಾಡಿ ಇಬ್ಬರು ಹಂಚ್ಕೊಳ್ಳೋಣ ಅಂತ ಹೇಳಿರ್ತಾರೆ. ಆಯ್ತಾ? ವಿಷಯ ಅನ್ಸುತ್ತೆ, ಕಷ್ಟಪಟ್ಟು ಮೇಲ್ ಹತ್ತಿದ್ದಾನೆ, ಕೆಳಗಡೆ ಹಾಸಿ ಇಟ್ಟಿದ್ದಾರೆ. ಶ್ರಮ ಯಾವ್ದು ಜಾಸ್ತಿ? ವಿಷಾಕ. ಹಾಗಾಗಿ ವಿಷಾಕ ಕೆಳಗಡೆ ಬಂದು ಯೋಚನೆ ಮಾಡ್ಬೋದು. ನೋಡಿ ಸಾಜಿಯ, ಕಷ್ಟಪಟ್ಟು ಮೇಲೆ ಹತ್ತಿದ್ದೀನಿ, ಇರುವಂತಹ ಹಣ್ಣುಗಳಲ್ಲಿ ಸಮಪಾಲು ಬೇಡ, 3 ಪಾಲು ಮಾಡೋಣ. 2 ಪಾಲು ನನಗೆ ಕೊಡು, 1 ಪಾಲು ನೀನು ತಗೊಂಡು. 2 ಪಾಲು ಯಾರಿಗೆ? ವಿಶಾಲ. 1 ಪಾಲು ಯಾರಿಗೆ? ಸಾಜಿಯ. ಸರಿ, ಆಯ್ತು. ಅದ್ರ ಪ್ರಕಾರನೇ ಭಾರಿ ಬುದ್ಧಿವಂತರು ಸಾಧ್ಯ ಇರೋ ಹಣ್ಣುಗಳನ್ನ 3 ಪಾಲು ಮಾಡ್ತಾರೆ. ಕೊನೆಗೆ 2 ಪಾಲು ವಿಶಾಖ ತಗೊಂಡು 1 ಪಾಲು ಸಾಧ್ಯ ತಗೊಂಡು. ಕೊನೆಗೆ ಏನ್ ಮಾಡ್ತಾರೆ ಸಾಜಿಯ ಇನ್ನೂ ಬುದ್ಧಿವಂತೆ. ನೋಡೆ 2 ಪಾಲು ಅಂದ್ರೆ 1 ಪಾಲು, 1 ಹಣ್ಣಲ್ಲಿ ಕೊಡು ಮರತಿ ಅಂತ. ಸ್ನೇಹಿತರೆಲ್ಲ ಇಬ್ರು ಸರಿ ತಗೋ 1 ಹಣ್ಣು ಅಂತ ಅವಳಿಗೆ ಕೊಡ್ತಾರೆ. ಆಗ ಅವರಿಬ್ಬರದು ಸಮಪಾಲಾಗುತ್ತೆ, ಸಮ ಹಣ್ಣಾಗುತ್ತೆ. ಹಾಗಾದ್ರೆ ಎಷ್ಟು ಹಣ್ಣುಗಳು ಕಿತ್ತಿರ್ಬೋದು? ಉಳ್ಗಮ್ಮ ಪೋಷಕರು ಹೇಳಂಗಿಲ್ಲ. ಪೋಷಕರ ಸಭೆಯಲ್ಲಿ ಹೇಳಿದ್ರು, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರು. ನೀವು ಯೋಚನೆ ಮಾಡೋಕ್ಕಿಲ್ಲ, ಎಷ್ಟು ಹಣ್ಣುಗಳನ್ನ ಕಿತ್ತು ಹಾಕಿರ್ಬೋದು? 3 ಗುಂಪುಗಳು ಆಯ್ತಾ? ಸರಿ, 3 ಗುಂಪುಗಳು. ಫಸ್ಟ್ 3 ಗುಂಪು ಮಾಡಿದ 1 ಗುಂಪಲ್ಲಿ ಎಷ್ಟು ಬಂತು? 2 ಆಗ ಅವಳು ತಗೊಂಡಾಗ ಎಷ್ಟಾಯ್ತು? 2 ಪಾಲು ತಗೊಂಡಾಗ ಎಷ್ಟಾಯ್ತು? 4. 1 ಪಾಲು ತಗೊಂಡ ಎಷ್ಟಾಯ್ತು? 2 ಆಯ್ತು. ಸರಿ, ಅವಳು 1 ಹಣ್ಣು ಕೊಟ್ಟಾಗ ಎಷ್ಟಾಯ್ತು? 3. ಸೊ ಈ ರೀತಿ ಕಥೆಗಳು, ಇದು ನಿಮಗೆ ಸಾಮಾನ್ಯ ಜ್ಞಾನ ಬಂತು, ಬುದ್ಧಿವಂತಿಕೆ ಬಂತು, ಗಣಿತನು ಇನ್ನೊಂದು ಚಿಕ್ಕದು. ಒಂದು ಬೆಕ್ಕು ಜೀವನ ತುಂಬಾ ಜಿಗುಪ್ಸೆ ಆಗಿದೆ, ಅದಕ್ಕೆ ಸಾಯ್ಕೊಂಡಿದೆ. ಆ ದೊಡ್ಡ ಬಿಲ್ಡಿಂಗ್ ನಮ್ಮಲ್ಲಿ ಯಾವುದಿದೆ? ದೊಡ್ಡ ಬಿಲ್ಡಿಂಗ್ ಯಾವುದಿರ್ಬೋದು? ದೊಡ್ಡ ಕಟ್ಟಡ. ಸರ್, ನಮ್ಮ ಸದ್ಯ ಪಂಚಾಯತಿ ಪಕ್ಕದಲ್ಲಿದೆ, ನಮ್ಗಿಂತ ದೊಡ್ಡ. ಸೊ ಅಲ್ಲಿ ಹೋಗಿ ನಿಂತ್ಕೊಂಡು ಬೇಕು, ಅದು ಸಾಯ್ಬೇಕು, ತುಂಬಾ ಜಿಗುಪ್ಸೆ ಆಗಿದೆ. ಕೊನೆಗೆ ದೇವರತ್ತೆ ಯೋಚನೆ ಮಾಡುತ್ತೆ, ದೇವರತ್ತೆ ಯೋಚನೆ ಮಾಡಿ ಕೆಳಗೆ ಬೀಳ್ಬೇಕು. ಆಗ ಏನಂತ ಯೋಚನೆ ಮಾಡಿ ಹೇಳಿ, ಏನೋ ಹೇಳಿಪ್ಪ, ಹೇಳಿ, ಪರವಾಗಿಲ್ಲ ಹೇಳಿ, ಏನ್ ಯೋಚನೆ ಮಾಡ್ಬೋದು ಹೇಳಿ? ಸಾಯ್ಬಾರ್ದು, ಮುಂದಿನ ಜನ್ಮ ಆಗ್ತಿದ್ರೆ ಬೇಕಾಗಬೇಡ, ಒಳ್ಳೆ ಆಹಾರ ಕೊಡು, ಒಳ್ಳೆ ಬಟ್ಟೆ ಕೊಡು, ಒಳ್ಳೆ ಮನೆ ಕೊಡು, ಹೀಗೆಲ್ಲ ಯೋಚನೆ ಮಾಡಿರ್ತಾರೋ ನಿಮ್ಮ ಅಭಿಪ್ರಾಯ ಅಂತಲ್ಲ, ಹೌದಾ? ಹಾಗಾಗಿ ಏನ್ ಹೇಳುತ್ತೆ ಪ್ರಶ್ನೆ, ಏನ್ ಹೇಳುತ್ತೆ ಅಂತ ಬೀಳಕ್ಕಿಂತ ಮುಂಚೆ ಏನ್ ಹೇಳುತ್ತೆ? ಏನು ಹೇಳಲ್ಲ, ಸಾಮಾನ್ಯ ಜ್ಞಾನ.
ಅದು ಭಾಷೆ ಮಿಯಾವ್ ಮಿಯಾವ್ ಅನ್ನೋದಷ್ಟೇ. ಮಿಯಾವ್ ಮಿಯಾವ್ ಅಂತ ಹೇಳಿ ಕೆಳಗೆ ಸದೋರು ಅಲ್ವಾ. ಕೆಲವೊಂದು ಸಲ ನಾವು ಕೆಲವು ವಿಚಾರಗಳನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಅವರು ಲೆಕ್ಕವನ್ನ ಹೇಳಿದ್ರು, ಹಾಗೆ ಬಂತು ಹೀಗೆ ಬಂತು ಏನಾಯ್ತು ಹೋಯ್ತು ಅಷ್ಟೇ. ಆದ್ರೆ ಇಲ್ಲಿ ಸರ್ ನಾವು ಸರ್ ಒಂದು 15 ವರ್ಷಗಳಾಗಿ ಇಲ್ಲಿ ನಮ್ಮ ಪೋಷಕರು ಹೇಗೆ ಗೊತ್ತು, ವಿದ್ಯಾರ್ಥಿಗಳು ಹೇಗೆ ಗೊತ್ತು, ಹಾಗೆ STMC ಹೇಗೆ ಅಂತ ಯಾಕೆ ಇವತ್ತು ಬರಲಿಲ್ಲ ಅಂದ್ರೆ ಸರ್ ನಮ್ಮಲ್ಲಿ ಲೇಬರ್ ದಿನಗಳಿಗೆ ಹೋಗೋದು. ನಾವು ಯಾವಾಗಲೂ ಸಭೆಯನ್ನು ಕರೆಯುವಾಗ ಫಸ್ಟಿಗೆ ನಾವು ಅವರಿಗೆ ಅಧ್ಯಕ್ಷರಿಗೆ ಕಮಿಟಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ನಾವು ಕರಿಬಹುದಾ ಅಂತ. ಅವ್ರು ಹೇಳ್ತಾರೆ ಮೇಡಮ್ ಬೆಳಿಗ್ಗೆ ಆದ್ರೆ ಸ್ವಲ್ಪ ಸಮಯ ಪ್ರಾಬ್ಲಮ್ ಆಗುತ್ತೆ ಅಂತ. ನಾವು 2-3 ಗಂಟೆ ಅಂತಂದ್ರೆ 4 ಗಂಟೆಗೂ ನಾವು ವೇಟ್ ಮಾಡ್ತೀವಿ. ಯಾಕಂದ್ರೆ ಕೆಲಸ ಅವ್ರ ಬಟ್ಟೆ ತುಂಬಿಸ್ಕೊ ಬರ್ಬೇಕಲ್ಲ, ಅವ್ರ ಮಕ್ಕಳು ಚೆನ್ನಾಗಿರ್ತಾನೆ ಇವರು. ಸೊ ಹಾಗಾಗಿ ಸಮಯ ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಇನ್ನೊಂದು ಅಂದ್ರೆ ಶುಕ್ರವಾರ ಇವತ್ತು ನಮ್ದು ಅಲ್ಪಸಂಖ್ಯಾತ ಸ್ವಲ್ಪ ಜಾಸ್ತಿ ಬರ್ತಾರೆ ಸರ್. ಅವರಿಗೆ ಏನಂದ್ರೆ ಶುಕ್ರವಾರ ಅಂದ್ರೆ ಮಸೀದಿ ಅದು ಇದು ಅಂತ ಸ್ವಲ್ಪ ಬರುತ್ತೆ. ಇರೋದ್ರಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ. ಸೊ ಇದು ಮತ್ತೆ ಮಕ್ಕಳ ಊಟದ್ದು ಅವ್ರು ಹಾಕೋ ಲೆಕ್ಕಾಚಾರ ನಾನು ತುಂಬಾ ಸಲ ನೀವು ಹೇಳಿರೋದನ್ನ ಸಭೆ ಹೇಳ್ತೀನಿ. ಮೊಟ್ಟೆ ಎಷ್ಟು ಬರುತ್ತೆ, ತರಕಾರಿ ಎಷ್ಟು ಬರುತ್ತೆ, ಆಮೇಲೆ ನೀವು ಏನ್ ಕೊಡ್ತೀರ ಚರ್ಚೆ ಮಾಡ್ತೀವಿ. ಆದ್ರೆ ನಮ್ಮ ಶಾಲೆ ಕೆಲವರು ಚೆನ್ನಾಗಿದೆ ಅಂತ ಹೇಳೋ ಕಾರಣ ಏನಪ್ಪಾ ಅಂದ್ರೆ ನಾವು ಅಲ್ಲಿ ಕೊಡೋದಕ್ಕೆ ಹೋಗಲ್ಲ. ನಮ್ಗೊಂದು ವೃತ್ತಿ ಧರ್ಮ ಅಂತಿದೆ. ನಿಮ್ಮ ನಮ್ಮನೆ ಊಟ ಮಾಡ್ತಾ ಇದ್ವಿ, ಇದು ನನಗೂ ಸರ್ಗೆ ಸೇರಿಸಿ ಹೇಳ್ತೀನಿ. ಸೊ ನಾವು ಈ ಫೀಲ್ಡ್ ಇರೋದ್ರಿಂದ ನಾವು ಸಮರ್ಪಣೆ ಇಲ್ಲೇ ಮಾಡಿಸ್ತೀವಿ. ಇಲ್ಲೇ ಬಂದು ಹುರಿದು ಒಳ್ಳೆ ಮಿಕ್ಸಿ ನಮ್ಮ ಪ್ರವೀಣ್ ಸರ್ ಹೇಳಿದ್ದಾರೆ, ಮೇಡಮ್ ನೀವು ಊಟಕ್ಕೆ ತೊಂದರೆ ಮಾಡಬೇಡಿ, ಒಳ್ಳೆ ಮಿಕ್ಸಿನೇ ಖರೀದಿ ಮಾಡಿದ್ದಾರೆ. ಹೋಟ್ಲಿಗೆ ಹಾಕುವಂತ ಮಿಕ್ಸಿ ಅಂತ, ಮನೆ ಮಿಕ್ಸಿ ಅಲ್ಲ, ಅದು ವೋಲ್ಟೇಜ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲೇ ಅದನ್ನೆಲ್ಲ ಹುರಿದು ಫ್ರೈ ಮಾಡಿ ಪೌಡರ್ ಮಾಡಿ ಸಾಂಬಾರು ಇಲ್ಲೇ ಮಾಡಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಅಂತ ಮಕ್ಕಳು ಹೇಳ್ತಾರೆ. ಬೇರೆ ಸಿಗ್ತದೆ ನಮ್ದಲ್ಲ. ಸೊ ಹಾಗೆ ತಿಂದವ್ರು ಹೇಳ್ತಾರೆ. ಆಮೇಲೆ ಯಾಕೆ ಮಕ್ಕಳ ಬಿಸಿ ಊಟದೆ ಲೆಕ್ಕಾಚಾರ ಬಿಸಿ ಊಟ ಯಾಕೆ ಹೇಳ್ತಾರೆ ಅಂದ್ರೆ ತುಂಬಾ ಸುಸ್ತಾದಾಗ ಪಾಠ ಮಾಡಿ ತಲೆ ಹೋಗುತ್ತಾ, ನಮ್ಮ ಪೋಷಕರ ಮಾತಾಡಲ್ಲ, ಆಯ್ತು ತಲೆ ಹೋಗುತ್ತಾ ನಿಮ್ಗೆ ಹೋಗುತ್ತಾ, ತುಂಬಾ ಸುಸ್ತಾಗಿದೆ ಅಡ್ಡಬೇಕಿದೆಯಾ ಹೋಗುತ್ತಾ, ಏನಾಗ್ಬೇಕು ಹೊಟ್ಟೆ ತುಂಬಬೇಕು. ಫಸ್ಟ್ ಹೊಟ್ಟೆ ತುಂಬಿ ನೀವು ಖುಷಿ ಮನ್ಸು ಖುಷಿ ಆಗಿದ್ರೆ ಯಾವ ಶಿಕ್ಷಕರೇ ಆಗಲಿ ಯಾವ ಸಂಪನ್ಮೂಲ ವ್ಯಕ್ತಿಗಳಾಗಲಿ ನಿಮ್ಗೆ ಹೇಳೋದು ಕಡೆ ಹೋಗುತ್ತೆ, ಖುಷಿ ಆಗುತ್ತೆ ದೀಕ್ಷೆ. ಅದನ್ನು ಬಿಟ್ಟು ಹಾಗಾಗಿ ಹೆಚ್ಚಾಗಿ ಯಾಕೆ ಇದು ಮಾಡ್ತಿದ್ದಾರೆ ಅಂದ್ರೆ ಅದು ಕೊಡ್ತಿರೋ ಸಿಗ್ತಾ ಇದೆಯಾ ಸರ್. ಎಲ್ಲೋ ಒಂದು ಕಡೆ ಹೋಗೋದು ನಮ್ಮಲ್ಲಿ ಇಲ್ಲ ಸರ್, ನಾವು ಊಟ ಮಾಡ್ತೀವಲ್ಲ, ಹಾಗಾಗಿ ನಾವು ಅದನ್ನ ಲೆಕ್ಕಾಚಾರಕ್ಕೆ ಹೋಗಲ್ಲ. ಹಾಕ್ತಾ ಇದ್ವಿ, ದೇವ್ರು ನಮಗೂ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ಮಕ್ಕಳದ್ದು ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇರೋದು ಸೇರಿಸಿ ಹಾಕ್ತೀವಿ. ನಿಮಗೆ ಕೊರತೆ ಆಗಲ್ಲ, ಅದು ನನ್ನ ಮಕ್ಕಳಿಗೂ ಗೊತ್ತು, ನಮ್ಮ ಪೋಷಕರಿಗೂ ಗೊತ್ತು. ಆಮೇಲೆ ಪ್ರವಾಸ, ಕೆಲವೊಂದ್ಸಲ ಪ್ರವಾಸಕ್ಕೆ ಹೋಗಿದ್ವಿ ಸರ್. ನೀವು 1 ವರ್ಷಕ್ಕೆ ಬರದ್ರಿ, ನಾವು 4 ದಿವಸದ ಪ್ರವಾಸ ಇದೇ ಶಾಲೆಯಲ್ಲಿ ಮಾಡಿದ್ವಿ. ನಮ್ಮ ಪೋಷಕರ ಸಹಕಾರ ಅಷ್ಟು ಚೆನ್ನಾಗಿತ್ತು. 4 ದಿವಸನೂ ಬರೀ 1800 ರೂಪಾಯಿ ಸರ್. ಇಲ್ಲಿ ಬಾದಾಮಿ ಐಗಳು ಪಟ್ಟದಕಲ್ಲಿಂದ ಶುರು ಮಾಡಿ ಬಿಜಾಪುರ ತನಕ ಹೋಗ್ಬಂದು. ಸೊ ನಾವು ಯಾಕೆ ಹಾಗೆ ಆಯೋಜನೆ ಅಂತ ಹೇಳಿದ್ರೆ ಹಳ್ಳಿ ಮಕ್ಕಳು ಇವರಿಗೆ ಅಷ್ಟು ಈ ಪ್ರೈವೇಟ್ ಅಂತಿರಲ್ಲ, ಸಾವಿರಾರು ಕೊಟ್ಟು ಹೋಗೋಷ್ಟು ಇನ್ ವ್ಯವಸ್ಥೆ ಇರಲ್ಲ. ಬಟ್ ಸಮಾಜಕ್ಕೆ ಕ್ಷೇತ್ರ ಬೇಕೇ ಬೇಕು. ಅಲ್ಲಿ ನೋಡಿದಾಗ ಆಡಳಿತ ಹೇಗಿತ್ತು, ಹಂಪೆನ ನೋಡಿದಾಗ ಮನೆಯಲ್ಲಿ ರಿಸೆಂಟ್ ನೋಡಿದ್ವಿ, ಕಣ್ಣಲ್ಲಿ ನೀರು ಬರುತ್ತೆ, ಹೌದಲ್ಲ, ಎಕ್ಸ್ಪ್ರೆಸ್ ಹೋಗ್ಬೇಕು. ಹಾಗೆ ಅದನ್ನ ನೋಡಿ ಬಿಜಾಪುರ ನೋಡಿದ್ರೆ ಖುಷಿ ಆಗುತ್ತೆ. ಯಾಕೆ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ. ಸೊ ಅದು ಕಾನ್ಸೆಪ್ಟ್ ಮಾಡಿದಾಗ ನಾವು ಅಡಿಗೆ ಮಾಡಿ ಹಾಕಿದ್ದೀವಿ, ತಿಂಡಿ ಮಾಡಿ ಹಾಕಿದ್ವಿ. ಯಾಕೆಂದ್ರೆ ಇವತ್ತು ಜಾಸ್ತಿ ಕೇಳಕ್ಕೆ ಮನ್ಸಾಗಲ್ಲ, ಜಾಸ್ತಿ ಕೇಳಿದ್ರೆ ಪೇರೆಂಟ್ಸ್ ಮಕ್ಕಳು ಕಳ್ಸಲ್ಲ. ಬಟ್ ಅವರಿಗೆ ಆ ಒಂದು ಲಾಭ ಸಿಗ್ಲಿ ಅಂತ ನಾವು ಮಾಡ್ತೀವಿ. ಆಮೇಲೆ ಈಗಲೂ ಸಹ ಮೊನ್ನೆ ಸಹ ಒಂದು ಹಂಪೆ ಹೋಗೋದು ಬರೀ 1700 ರೂಪಾಯಿ. ಸೊ 2 ದಿನ ಟ್ರಿಪ್ ಮಾಡಿದ್ವಿ, ಎಷ್ಟು ಬೇಕೋ ಅಷ್ಟು. ಆಮೇಲೆ ಜಾಸ್ತಿ ಆದ್ರೆ ನಾವು ಶಿಕ್ಷಕರು ಮತ್ತೆ ನಮ್ಮ ಅಧ್ಯಕ್ಷರು ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಪೋಷಕರು ಸಹಕಾರ ಇದೆ, ಏನು ಆ ಟೈಮಿಗೆ ಬರಲ್ಲ. ಅವ್ರು ಹೇಳ್ತಾರೆ ಮೇಡಮ್ 3 ಶಾಲೆ ಇದೆ ಸರ್, ಆಮೇಲೆ ಏನ್ ಪ್ರಾಬ್ಲಮ್ 3 ಶಾಲೆ, ಒಂದು ಇಲ್ಲಿ LPS ಇದೆ, ಒಂದು 5th ಇದೆ, ಹೈಸ್ಕೂಲ್ ಇದೆ, ಇಲ್ಲಿದೆ. ಮೀಟಿಂಗ್ ಅಂತ 3 ಕಡೆ ಹಂಚ್ಬೇಕು. ಸೊ ಹಾಗಾಗಿ ಅವ್ರದ್ದು ಸಮಯ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದ್ರೆ ಸಹಕಾರಕ್ಕೆ ಏನೂ ಕೊರತೆ ಇಲ್ಲ. ಏನ್ ಬೇಕೋ ನಿಮ್ಗೆ ಯಾವ ರೀತಿ ಬೇಕೋ. ರೀಸೆಂಟ್ ಆಗಿ ಸಂತೆಗಳ ಮಾಡಿದ್ವಿ. ಆಮೇಲೆ ಅಗ್ರಾಳ ಹೋಬಳಿ ಮಟ್ಟ ಅಂದ ತಕ್ಷಣ ಫಸ್ಟ್ ಟೈಮ್ ಬಂದಿದೆ ನಮ್ಮ ನೊಣಗೂರು ಸ್ಕೂಲ್. ಅವಾಗ ಶಾಕ್, ನಾವ್ ಏನ್ ಮಾಡೋದು ಗೊತ್ತಿರ್ಲಿಲ್ಲ. ನಾವ್ HM ಆಗಿದ್ವಿ, ಸರ್ ಇದಾರೆ, ನಾವಿಬ್ರೇ ಟೀಚರ್ಸ್, ಏನೇ ಮಾಡಿದ್ರು ನಾವಿಬ್ರೇ ಮಾಡ್ಬೇಕು. ನಾವು ಸ್ಪೋರ್ಟ್ಸ್ ಚೆನ್ನಾಗಿ ಮಾಡಿದ್ರೆ ನಮ್ಗೊಂದು ಬೇಜಾರ್ ಏನಂದ್ರೆ ಸ್ಪೋರ್ಟ್ಸ್ ಮಾಡ್ಬಿಡ್ತೀವಿ, ಅಷ್ಟು ಪ್ರೈಸಸ್ ರೆಡಿ ಮಾಡಿ ಇನ್ನೊಬ್ರಿಗೆ ಕೊಟ್ಟು ಕಳ್ಸಕ್ ನಮಗೆ ಬೇಜಾರು. ನಮ್ಮ ನೆಲದಲ್ಲಿ ಆಡುವಾಗ ನಾವೇ ಹೊಡ್ಕೋಬೇಕು. ಸೊ ಅದು ತುಂಬಾ ಕಷ್ಟಪಟ್ಟು ಸಮಗ್ರವಾಗಿ ನೋಡಿದ್ವಿ. ಅವಾಗ ಇರುವಂತದ್ದು 26 ಮಕ್ಕಳು. ಸಿದ್ದಾಪುರ ಶಾಲೆ ಕೇಳಿರ್ಬೋದು, ಹೈಯೆಸ್ಟ್ ಸ್ಟ್ರೆಂತ್ ಇದೆ. ಕೊಣದೂರು ಬರುತ್ತೆ, ನಮಗೆ ಹೋಬಳಿ ಅಧ್ಯಕ್ಷ ಕೊಣದೂರು ಬರುತ್ತೆ, ಅವರೆಲ್ಲ ಸ್ಟ್ರೆಂತ್ ಇರೋರು.
ಇದೇ ಸ್ಟ್ರೆಂತ್ ಇಟ್ಕೊಂಡೆ ನಾವು ಹೊಡೆದ್ವಿ. ಸಮಗ್ರ ಸೆಕೆಂಡ್ ಬಂತು, ಅದಕ್ಕೂ ಸಹಕಾರ ಇದೇ ಪೋಷಕರು, ಇದೇ SDMC, ಇದೇ ಬೋರ್ಡ್. ಆಮೇಲೆ ರಿಸಲ್ಟ್ ಬಗ್ಗೆ ಇವ್ರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ. 2 ಸಲ ಅಧ್ಯಕ್ಷರಾಗಿದ್ದರು. ಹೈಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ ವರ್ಷ ಹೋಗೋರು, 5-6 ವರ್ಷದಿಂದಲೇ ಸರ್ ನಮ್ಮ ಶಾಲೆ ಓದಿರೋ ಮಗುಲಿ ಸಾಧಾರಣ ಫಸ್ಟ್ ಬರುತ್ತೆ. ಹೇಳ್ಕೊಳ್ಳೋದಲ್ಲ, ಏನೋ ಒಂದು ರೆಡಿ ಮಾಡ್ತೀವಿ ನಾವು. ಇಬ್ಬರು ಏನ್ ಗೊತ್ತಾ, ನಮ್ಮ ಶಾಲೆಯಿಂದ ಹೊರಗೋಗಲ್ಲ, 4 ತನಕ ಹೊರಗೋಗಲ್ಲ. ಅಲ್ಲೂ ಕಾಫಿ ಕುಡಿಯೋದು ಏನು ಅಭ್ಯಾಸಗಳಿಲ್ಲ, ಮಕ್ಕಳ ಜೊತೆಗೆ ಇರ್ತೀವಿ. ಆದ್ರೆ ಇಲ್ಲೊಂದು ಕ್ಲಾಸ್ ಇಬ್ಬರು ಎಂಗೇಜ್ ಆಗಿದ್ದೀವಿ. ಸೊ ಏನೋ ಒಂದು ಹೇಳಿದ್ರೆ ಮಕ್ಳಿಗೆ ಕಳಿಸ್ತೀವಿ ಬಿಟ್ರೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗಕ್ ಆಗಲ್ಲ, ನಮ್ಗೆ ಅದು ಮನಸ್ಸು ಬರಲ್ಲ. ಸೊ ಹಾಗಾಗಿ ಮಕ್ಕಳು ಆಕ್ಟಿವ್ ಆಗಿದ್ದಾರೆ, ಎಲ್ಲರೂ ಸಹಕಾರನೂ ಇದೆ. ಸೊ ಎಲ್ಲರನ್ನ ಅವಕಾಶ ನಮ್ಗೆ ಇಲಾಖೆ ಕೊಟ್ಟಿದೆ. ಜೊತೆಗೆ ಇವತ್ತು ಅವ್ರು ಬಂದು ಬರ್ಕೊಂಡು ಹೋಗಿದ್ದಾರೆ, ಅದನ್ನ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಮಕ್ಕಳ ಅವ್ರು ಏನೇ ಬರ್ಕೊಂಡು ಹೋದ್ರು ಕೊನೆಗೆ ನಿಮ್ಮ ವಿದ್ಯೆ ನಿಮಗೆ ಮಾತ್ರ, ಹೌದಲ್ವಾ? ಇರೋ ಚಿನ್ನಕ್ಕೆ ಸಿಗುತ್ತಾನೆ. ನೀ ಸುಂದರವಾಗಿದೆ ಅಂದ್ರೆ ಏನೋ ಒಂದು ಹಾಕಿ ಹಾಳು ಮಾಡ್ಬೋದಾನೆ, ಗೊತ್ತಿರುತ್ತೆ. ಡಾಕ್ಟರ್ ಹೇಳಿದಂತಾನೆ ಏನೇನ್ ಮಾಡ್ಬೋದು ಅಂತೇಳಿ. ಅದು ನೀವು ಚೆನ್ನಾಗಿ ಕಲಿಬೇಕು. ಇನ್ನೊಂದು ವಿಷಯ, ಅದೊಂದು ಟಾಪಿಕ್ ಅವರು ಓಪನ್ ಆಗಿ ಬಿಡಿಲ್ಲ, ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರು. ಅದೇ ಮಕ್ಕಳು ಆಟ ಆಡುವಾಗ ಕೆಳ ಬೀಳುತ್ತೆ, ಆಗ ಕಾಲು ಹುಡುಕುತ್ತೆ. ನಾವು ಸರ್ ತಾಯಿ ತಂದೆ ಸ್ಥಾನದವಾಗ ಅದಕ್ಕೆ ಮುಲ ಬರ್ತೀವಿ, ಕಾಲು ಹೊಡ್ತೀವಿ, ಆಗ ಆ ಫೀಲ್ ನಮಗಿಲ್ಲ, ಆ ಮಕ್ಳಿಗಿಲ್ಲ. ಸೊ ಕೆಲವು ಸಂದರ್ಭದಲ್ಲಿ ಆಗ್ತವೆ. ಅದರಲ್ಲಿ ಶಾಲೆ ಬಂದು ನಮಗೆ ಗೊತ್ತಾಗಿ, ನಮ್ಮ ಶಾಲೆಗೆ ಆ ರೀತಿ ಇಲ್ಲ. ನಾವು ಎಷ್ಟೋ ಸಲ ಮಾಡಿದಲ್ಲ ಮಕ್ಕಳ. ಇನ್ನೊಂದು ಇನ್ಸಿಡೆಂಟ್ ಸರ್ ಹೇಳಿದ್ರೆ, ಒಂದು 7th ಹೋಗೋದು ಮಗು ರಿಸಸ್ ಹೋಗಿದೆ, ಜಿಪ್ ಸಿಕ್ಕಾಕೊಂಡಿದೆ, ಅದು ಓಪನ್ ಮಾಡಕ್ ಆಗ್ತಿಲ್ಲ. ಅವ್ರು ಸರ್ ಬಂದಿಲ್ಲ ಅನ್ಸುತ್ತೆ. ಆ ಮಗು ಅಳ್ತಾ ಇದೆ, ಜೀವ ಬದಲಾಗ್ತಿದೆ. ಆಗ ಈ ಪಾಯಿಂಟಿಗೆ ಹೋಗ್ಲೇ ನಾನು ಆ ಮಗು ಬಿಟ್ಟು ತಾಯಿಯಾಗಿ ಆರೈಕೆ ಮಾಡಿದ ಸರ್. ಆಗ ಅವನು ಜೀವ ಒದ್ದಾಡ್ತಿದ್ದಾನೆ, ಅದು ಫೀಲಿಂಗ್ ಗಂಡಸ್ರಿಗೆ ಹೋದ, ತಪ್ಪು ತಿಳ್ಕೊಬೇಡಿ, ಆ ಫೀಲ್ ಅವ್ರಿಗೆ ಮಾತ್ರ ತಗೊಳ್ಳಿ. ಅವಾಗ ನಾನು ನೋಡಿದೆ, ಅವನು ಬೇರೆ ಟೀಚರ್ ಅಂತಾರೆ, ನಾನು ತಾಯಿ ಸ್ಥಾನ ಒಳಗೆ ಹೊತ್ತು ಅದು ಆ ಮಗು ನನಗೆ ಬರಲಿಲ್ಲ, ಆ ಮಗುಗೂ ಬರಲಿಲ್ಲ, ಆ ಪೇರೆಂಟಿನ ಮೇಲೆ ನಂಗೆ ತೆಗಿಯಕ್ಕೆ ಆಗಲಿಲ್ಲ, ಭಯ ಆಯ್ತು, ಚಿಕ್ಕಾಕೊಂಡಿತ್ತು. ಬೇರೆ ಬಂದು ಆಮೇಲೆ ನಾಮಲ್ಲಿದ್ದೆ, ಅದನ್ನ ಕಟ್ ಮಾಡಿ ಆ ಪ್ಯಾಂಟ್ನ ಆಮೇಲೆ ಬೇರೆ ಹಾಕಿ ಕರ್ಕೊಂಡು. ಕೆಲವೊಂದು ಇನ್ಸಿಡೆಂಟ್ ಕೆಲವೊಂದು ಶಾಲೆಗೆ ಆಗ್ತಾವ್ರು ಹೇಳಲ್ಲ, ಆದ್ರೆ ಕೆಲವೊಂದು ಕಡೆ ಬೇರೆ ರೀತಿ ಆಗ್ಬೋದು, ಗೊತ್ತಿಲ್ಲ. ಸೊ ನಮ್ಮ ಶಾಲೆಗೆ ಯಾವುದೇ ರೀತಿ ಇಲ್ಲ. ನೀವೆಲ್ಲ ಚೆನ್ನಾಗಿ ಓದಿ ಹೈಸ್ಕೂಲಲ್ಲಿ ಇನ್ನೂ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳ್ತಾ ನಿಮಗೂ ಧನ್ಯವಾದ. ನಿಮ್ಮ ಶಾಲೆ ಚಟುವಟಿಕೆಯನ್ನು ಸಿಗುವ ನಮ್ಮ ವಿಜಯ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಧನ್ಯವಾದಗಳು ಸರ್. ನಮ್ಮ ಅಧ್ಯಕ್ಷರು ಶುಭ ಕೊನೆ ಮೂರು ದಿವಸದಿಂದ ಇಲ್ಲೇ ಇದ್ದಾರಪ್ಪ. 3 ದಿವಸದಿಂದ ಬಂದು ಸ್ಕೂಲಲ್ಲಿ ಎಲ್ಲ ಚಟುವಟಿಕೆ ನೋಡ್ತಾ ಇದ್ದಾರೆ. ಹಾಗೆ ವಿಶೇಷ ನಮ್ಮ ಅಧ್ಯಕ್ಷರಾದರು, ಮತ್ತು ನಮ್ಮ ಹೆಚ್ಚಿನ ಗೆಳೆಯ ಮತ್ತು ಹೈಸ್ಕೂಲ್ ಮಾಜಿ ಅಧ್ಯಕ್ಷರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಮುಗಿದವರು. ನಾನು ಹೇಳ್ಬೇಕಂದ್ರೆ ಎಲ್ಲ ಮೇಡಮ್ ಹೇಳಿದ್ರು, ಆಮೇಲೆ ಅಧಿಕಾರಿಗಳು ಹೇಳಿದ್ರು, ಆಮೇಲೆ CM ಹೇಳಿದ್ರು, ಎಲ್ಲ ಹೇಳಿದ್ದಾರೆ. ಮತ್ತು ನಾವು ಜಾಸ್ತಿ ಬಂದರೆ ಮತ್ತೆ ಇದು ಮಾಡ್ತಾರೆ ಗೊತ್ತಾಗಲ್ಲ. ಇಲ್ಲಿ ಎಲ್ಲರಿಗೂ ಮಾತುಗಳಿಂದ ಕೃತಿಯನ್ನು ಮಾತ್ರ ಎಲ್ಲ ಕೆಲಸದಲ್ಲೂ ಕೂಡ ತಾವು ಬಂದಿದ್ದು ನಮ್ಮ ಶಾಲೆಯ ಯಶಸ್ವಿಗೆ ಅವರು ಒಂದು ಮೊದಲ ಹೆಜ್ಜೆನೇ ಇಟ್ಟಿರೋದು ಅನ್ನೋದು. ಹಾಗೆ ಮುಂದೆ ತಮ್ಮ ಸಹಕಾರ ಹೇಗೆ ಅಂತ ಹೇಳ್ತೀವಿ ಸರ್. ನಿಮಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ನಮ್ಮ ಮಾಜಿ SDMC ಅಧ್ಯಕ್ಷರು ಹಾಗೂ ಹಾಲಿ ನಮ್ಮ ಶಾಲೆಯ ಸದಸ್ಯರಾಗಿರ್ತಕ್ಕಂಥ ಈ ಒಂದು ಸಮಗ್ರ ಶಿಕ್ಷಣ ಒಂದು ಅಭಿಯಾನ ಕಾರ್ಯಕ್ರಮದ ವೇದಿಕೆಯಿರುವ ವ್ಯಕ್ತಿಗಳೇ, ಪಂಚಾಯತಿಯ ಸದಸ್ಯರು ಹಾಗೂ ಶಾಲೆಯಲ್ಲಿ ಶಿಕ್ಷಕರು, SDMC ಅಧ್ಯಕ್ಷರೇ, SDMC ಸದಸ್ಯರೇ ಹಾಗೂ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಈ ಒಂದು ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥ SDMC ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದಾಗಿ ನಿಮಗೆ ಧನ್ಯವಾದಗಳು. ಒಟ್ಟಾರೆಯಾಗಿ 134 ಅಂಶಗಳ ಏನು ಇವತ್ತು ಒಂದು ವರದಿನ 2 ದಿನಗಳ
ಜೊತೆಗೂಡಿ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಮತ್ತು ಅದರಲ್ಲಿ ಇರುವಂಥ ಅಂಶಗಳು ಬಹಳ ಪ್ರಮುಖವಾದಂಥದ್ದು, ಬಹಳ ಒಳ್ಳೆಯ ಕೆಲಸಗಳು. ಇವತ್ತು ಖಾಸಗಿ ಶಾಲೆಗಳಿಗೂ ಮತ್ತು ಸರ್ಕಾರಿ ಶಾಲೆಗಳಿಗೆ ಇವತ್ತು ನೀವು ಕೂತ್ಕೊಂಡಾಗ ಈಗ ಶಾಲೆ ಅಂಕಿಅಂಶಗಳನ್ನು ಸರ್ ಓದಿದ್ರು, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ, ನಮ್ಗೆ ತುಂಬ ಬೇಸರ ಆಗುವಂಥದ್ದು. ಸೊ ನಮಗೆ ಒಂದು ಕನಸಿದೆ, ಇನ್ನೂ ಕೂಡ ಈ ಶಾಲೆಯ ಮೂಲಸೌಕರ್ಯಗಳು ಇನ್ನೂ ಹೆಚ್ಚು ಬೇಕಾಗಿದೆ ಖಂಡಿತವಾಗ್ಲು. ಖಾಸಗಿ ಶಿಕ್ಷಣಗಳನ್ನು ಹೋಲಿಸಿದ್ರೆ ನಮ್ಮ ಸರ್ಕಾರಿ ಶಿಕ್ಷಣದ ಸ್ವಲ್ಪ ಕೊರತೆ ಇರೋದ್ರಿಂದ ಪೋಷಕರು ಸ್ವಲ್ಪ ಗಮನ ಆ ಕಡೆ ಹರಿಸೋದ್ರಿಂದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ STMC ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚು ಉಳಿತಾ ಇರೋದು ಸಂತೋಷದ ವಿಷಯ. ಜೊತೆ ಶಿಕ್ಷಕರು ಬರೀ ಶಿಕ್ಷಣ ಮಾತ್ರ ಮಾಡಿ ಹೋಗುವಂಥದ್ದಲ್ಲ, ಜೊತೆಗೆ ಸೋಷಿಯಲ್ ವರ್ಕ್ಗೆ ಮತ್ತು ದಾನಿಗಳಿಗೆ ಅಂತ ಕೆಲಸ ಆಗಲಿ, STMC ಸಂಪರ್ಕವನ್ನು ಬಹಳ ಪ್ರೀತಿಯಿಂದ ಜೊತೆಗೂಡುವಂಥದ್ದಾಗಲಿ, ಇಂಥ ಕೆಲಸಗಳ ಜೊತೆಗೆ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಸುಣ್ಣಬಣ್ಣದಿಂದ, ಸ್ವಚ್ಛತೆಯಿಂದ ಮತ್ತು ಒಳ್ಳೆಯ ಒಂದು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಸಂತೋಷದ ವಿಷಯ. ಜೊತೆಗೆ ಈ 134 ಅಂಶಗಳಲ್ಲಿ ಈ ಶಾಲೆಗಳಲ್ಲಿ ಪ್ರಾಮಾಣಿಕತೆಯಿಂದ ಸರಿಯಾಗಿದೆ. ಆ ಥರ ಇಲ್ಲ ಅಂತಂದ್ರೆ ನಾವು ಕೂಡ ಪೋಷಕರು ಅವಾಗ ಮೀಟಿಂಗ್ ಕರೀತಿರ್ತಾರೆ, ಚರ್ಚೆ ಮಾಡ್ತೀವಿ. ಹೆಚ್ಚು ಮತ್ತು STMC ಹೆಚ್ಚು ಕಾಳಜಿಯನ್ನು ವಹಿಸುವಂಥ ಈ ಶಾಲೆ, ವಿಶೇಷವಾಗಿ ಈ ನಳಗೂರು 3 ಶಾಲೆಗಳಲ್ಲೂ ಕೂಡ STMC ಮತ್ತು ಪೋಷಕರು ಹೆಚ್ಚು ಶಿಕ್ಷಕರಿಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಇವತ್ತು ಶಿಕ್ಷಣ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷ ಇದೆ. ಜೊತೆಗೆ ಈಗಾಗಲೇ ಮೇಡಮ್ ಹೇಳಿದ ಕಥೆಗಳ ಮೂಲ ಸಾರಾಂಶ ಏನಂದರೆ, ಅದು ನಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಚಾಲೆಂಜಾಗಿ ತಗೋಬೇಕು, ಶಿಕ್ಷಣ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಕಥೆಗಳನ್ನೆಲ್ಲ ಹೇಳಿದ್ರು. ಸರ್ ಚೆನ್ನಾಗಿ ಮಾತಾಡಿದ್ರು. CRP ಅವರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಡೆ ಬರೋದು ನಾವು ನೋಡ್ತಾ ಇರ್ತೀವಿ, ಅವರು ಎಲ್ಲ ಶಾಲೆ ಭೇಟಿ ಕೊಡುವಂಥದ್ದು ಅವರ ಒಂದು ಕಾರ್ಯ ಪ್ರಮುಖ ಇದೆ CRP. ಯಾಕೆಂದರೆ BO ಸರ್ ವರ್ಷಕ್ಕೊಂದ್ಸರಿ ಬರೋದು, ಒಂದ್ಸರಿ ಭೇಟಿ ಕೊಡ್ತಾರೆ, 4 ಕ್ವಶನ್ ಕೇಳಿ ಪರಿಶೀಲನೆ ಮಾಡಿ ಹೋಗ್ತಾರೆ. ಆದರೆ ನೀವು ಕೂಡ ಸರ್ಕಾರ ಆದೇಶ ಬಂದಾಗ ನೀವು ಬಂದು ಇಲ್ಲಿಂದ ಪರಿಶೀಲನೆ ಮಾಡಿ ಹೋಗ್ತೀರಾ. ಜೊತೆಗೆ ನಿಕಟ ಸಂಪರ್ಕದ ಶಿಕ್ಷಕರು, CRP ಮತ್ತು STMC ಅವರು ಪೋಷಕರಿಗೆ ಮಕ್ಕಳಿಗೆ ಜೊತೆಗೆ. ಸೊ ಇದು ಅಚ್ಚುಕಟ್ಟಾಗಿ ನಡೀತಾ ಇರೋದು ತುಂಬ ಸಂತೋಷದ ವಿಷಯ. ಏನೇ ಇರಲಿ ಮಕ್ಕಳಿಗೆ ಈಗಾಗಲೇ ಹೇಳಿದ್ರು ಮೇಡಮ್, ಕೆಲವು ವಿಷಯಗಳೆಲ್ಲ ಶಿಕ್ಷಣದಲ್ಲಿ ಬ್ಯಾಡ್ ಹೆಚ್ಚು ಗುಡ್ ಹೆಚ್ಚು ಅವ್ರು ಕೇಳಿದ್ರು. ಸೊ ಇದು ಕೆಲವು ಒಂದು ಕಡೆಯಲ್ಲಿ ನಡೆಯುವಂಥದ್ದಿದೆ. ಆದರೆ ನಿಮ್ಮ ಒಂದು ಸರಿಯಾದ ಒಂದು ಕಾನ್ಸೆಪ್ಟ್ ಏನಿರಬೇಕಂದ್ರೆ, ನೀವು ವಿದ್ಯೆಯನ್ನು ಕಲಿಯುವಂಥದ್ದು, ಒಳ್ಳೆಯ ಮಾರ್ಕ್ಸ್ ತಗೊಳ್ಳುವಂಥದ್ದು, ಎಲ್ಲದಕ್ಕಿಂತ ಶಿಕ್ಷಣಕ್ಕಿಂತ ಮುಖ್ಯ ನಿಮ್ಮ ಜೀವನದಲ್ಲಿ ನೀವು ನಡೆದುಕೊಳ್ಳುವ ರೀತಿ, ಮಾನವೀಯತೆ, ಇದು ನಿಮ್ಮ ಜೀವನಕ್ಕೆ ಎತ್ತರಕ್ಕೆ ಕೊಂಡೋಗುತ್ತೆ. ದೊಡ್ಡ ದೊಡ್ಡ ಮಹಾನ್ ನಾಯಕರುಗಳನ್ನು ನಾವು ನೋಡಿದಾಗ ಅವ್ರು ಯಾರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದವರು ಯಾರೂ ಇಲ್ಲ, ಎಲ್ಲ ಬಡವರಾಗೇ ಇದ್ದವರು. ಅತಿಯಾಗಿ ಬಡವರಾಗಿದೆ ಅವರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅವರು ಮೂಲವಾಗಿ ನಿಮಗೆ ಹೇಳ್ತಿರೋದು, ಯಾಕಂದ್ರೆ ಪೋಷಕರು ಜಾಸ್ತಿ ಇಲ್ಲ, ನಿಮಗೆ ಅದಕ್ಕೋಸ್ಕರ ಹೇಳ್ತಿರೋದು. ನೀವು ಅದನ್ನು ಕರೆಕ್ಟಾಗಿ ನಿಮ್ಮೊಂದು ಗುರಿ ಇರಬೇಕು. ಇಂಥ ಒಂದು ಗುರಿ ಮುಟ್ಟಿ ನಿಮ್ಮ ಚಾಲೆಂಜ್ ಇಟ್ಕೊಂಡ್ರೆ ತಂದೆ ತಾಯಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ದಿನ ತಂದೆ ತಾಯಿಗಳು ಮನೇಲಿ ಹೇಳ್ತಿರ್ತಾರೆ, ಸರ್ ಓದಬೇಕು, ಓದಿ, ಅದಕ್ಕೆ ಓದಿ, ಇವತ್ತು ಯಾವಾಗ ಕೊಡಿ ಹೋಮ್ವರ್ಕು ಓದಿ ಅಂತ. ಬಟ್ ನೀವು ಓದಲ್ಲ, ಪದೇ ಹೇಳಿ ಬೇಸಾಗಿ ಕೊನೆಗೆ ಏನು ಮಾಡ್ತಾರೆ ತಂದೆ ತಾಯಿಗಳು, ಇವ್ರು ಕಲಿಯೋದೇ ಇಷ್ಟು, ಇವ್ರದ್ದು ಕೊನೆಯೇ ಇಷ್ಟು, ಏನಾದ್ರು ಹಾಳಾಗೋಗಿ ಆ ಸ್ಟೇಜಿಗೆ ಬಂದ್ಬಿಡ್ತೀವಿ ನಾವು. ಸೊ ನಿಮ್ಮ ತಲೆ ಇರಬೇಕು. ಕೆಲವು ಮಕ್ಕಳು ಯಾಕೆ ಔಟ್ ಆಫ್ ಔಟ್ ತೊಗೊಳ್ತಾರೆ, ಯಾಕೆ ಮಾರ್ಕ್ಸ್ ತೊಗೊಳ್ತಾರೆ ಅಂದರೆ ಅವ್ರ ಶ್ರಮ ಇದೆ. ತಂದೆ ತಾಯಿಗಳ ಒತ್ತಡ ಜೊತೆಗೆ, ಶಿಕ್ಷಕರ ಒತ್ತಡ ಜೊತೆಗೆ ನಿಮಗೇನಿದೆ, ನಿಮಗೆ ಒಂದು ಗುರಿ ಇದೆ. ನಾನು ಗುರಿ ತರಬೇಕು, ನನ್ನ ಸ್ನೇಹಿತೆ 60 ತೊಗೊಳ್ತಾ ಇದ್ದಾಳೆ, ನಾನು 58 ತೊಗೊಳ್ಬೇಕು, ಇಲ್ಲ 61 ತೊಗೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರ ನೀವು ತೊಗೊಂಡ್ರೆ, ನೀವು ಜೀವನದಲ್ಲಿ ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ, ನಾಳೆ ಇದೆ ಇಂಥ ಸಭೆಗಳಲ್ಲಿ ನೀವು ಕೂತು ಇನ್ನುಳಿದ ಮಕ್ಕಳಿಗೆ ನೀವು ಹೇಳುವಂಥ ವ್ಯಕ್ತಿಗಳಾಗ್ತಾರೆ. ಅವಾಗ ನಿಮಗೆ ತಂದೆ ತಾಯಿಗಳು ಒಳ್ಳೆಯ ಹೆಸರು ಬರುತ್ತೆ. ಕಲಿಸಿದ ಗುರುಗಳಿಗೆ ಯಾರು ಹೇಳಿದ್ರು, ಹೈಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಮಿಲಿಟರಿಯಲ್ಲಿದ್ದಾರೆ, ಇವತ್ತು ಬೇರೆ ಬೇರೆ ದೇಶಗಳ ಉದ್ಯೋಗದಲ್ಲಿದ್ದಾರೆ, ಬೇರೆ ಬೇರೆ ಸರ್ಕಾರಿ ನೌಕರಿಯಾಗಿ ಇವತ್ತು ಶಾಲೆಗೆ ಬರ್ತಾರೆ, ಭೇಟಿ ಕೊಡ್ತಾರೆ. ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಒಂದಿಷ್ಟು ಅಮೌಂಟ್ ಹಣ ಕೊಡ್ತಾರೆ. ಒಂದು ಟೀಚರ್ ಆಗಿದ್ದಾರೆ ಒಬ್ಬರು ಬಂದಿದ್ದವರು, ಅವ್ರು ಕಳಿಸಿದ್ರು, ನಮ್ಗೆ 5,000 ರೂಪಾಯಿ ಹಣ ಕೊಟ್ಟರು. 5,000 ರೂಪಾಯಿ ಫಸ್ಟ್ ಅವ್ರದ್ದು ಸ್ಯಾಲರಿನ ಶಾಲೆಗೆ ಕೊಡ್ತೀನಿ ಸರ್ ಅಂತೇಳಿ 5,000 ರೂಪಾಯಿ ಕೊಟ್ಟು, ಹೀಗೆ ದಾನಿಗಳನ್ನು ಹುಡುಕೋದು ಹೇಗೆ, ಇದು ಚೈನ್ ಲಿಂಕ್. ನೀವು ಮತ್ತೆ ಮುಂದೆ ಹೋಗ್ತಾರೆ. ಯಾಕೆ ನಾವು ಇಂಥ ಸಭೆಗಳನ್ನು ಕೂರಿಸಿ ಈಗ ದಾನಿಗಳಿಗೆ ಸನ್ಮಾನ ಮಾಡ್ತೀವಿ, ನೀವು ನೋಡ್ಬೇಕು ಅಂತ. ಅವ್ರು ಬೇಡ ಅಂತಾರೆ, ನಮಗೆ ಸನ್ಮಾನ ಮಾಡೋದು ಬೇಡ, ನಾ ಶಾಲೆಗೆ ಇಟ್ಟುಕೊಟ್ಟಿದ್ದು ಹೇಳೋದು ಬೇಡ, ಯಾರಿಗೆ ಗೊತ್ತಾಗಬಾರ್ದು, ಈ ಕಡೆ ಬಲಗೈ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು, ಆ ರೀತಿ ಸೂಕ್ಷ್ಮವಾಗಿರೋ ಎಷ್ಟೋ ಜನ ಇದ್ದಾರೆ ನಮ್ಮ ಮುಂದೆ. ಆದರೆ ನಾವು ಅವ್ರಿಗೆ ಒತ್ತಡ ಮಾಡಿ ಯಾಕೆ ಇಂಥದ್ದು ಕೂರಿಸ್ತಾ ಇರಲ್ಲ, ಅವರಿಗೆ ಒಂದು ಒಳ್ಳೆಯ ಭಾವನೆ ಇದ್ದವರಿಗೆ ಯಾಕೆ ನಾವು ಅವರಿಗೆ ಸನ್ಮಾನ ಮಾಡ್ತಿದ್ರೆ, ನೀವು ಕಲಿಬೇಕು. ಮುಂದೊಂದಿನ ನೀವು ಕೂಡ ವಿದ್ಯಾಭ್ಯಾಸ ಕಲಿತು ಒಳ್ಳೆ ಆರ್ಥಿಕ ಬಲಿಷ್ಠರಾದರೆ ನಮ್ಮ ಶಾಲೆ ನಮ್ಮ ಊರಿನಲ್ಲಿ ಬಡವರಿದ್ದಾರೆ, ನಮ್ಮಲ್ಲಿ ಆರ್ಥಿಕತೆ ಕಷ್ಟ ಸಾಕು. ಇದು ಮಾನವೀಯತೆಯ ಮೂಲಗಳು. ಇದು ನೀವು ಕಲಿತರೆ ಖಂಡಿತ ನೀವು ಮುಂದೆ ಜೀವನದಲ್ಲಿ ಒಳ್ಳೆಯದಾಗ್ತೀರಾ, ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ಪಡಿತೀರಾ. ಇಂಥ ಕಾರ್ಯಕ್ರಮ ಮಾಡೋದು ಸರ್ಕಾರದ ಒಂದು ಉದ್ದೇಶ ಏನು ಅಂತಂದರೆ, ವಿದ್ಯಾಭ್ಯಾಸದಿಂದ ಯಾರು ವಂಚಿತರಾಗಬಾರ್ದು. ಈಗಾಗಲೇ ಹೇಳಿದ್ರು,
ಯಾರಿಗೆ ಆರ್ಥಿಕವಾಗಿ ಏನೂ ಇಲ್ಲ ಓದಲಿಕ್ಕೆ, ಅವರಿಗೆ ಕಳಿಸ್ಲಿಕ್ಕೆ ಬ್ಯಾಗ್ ಇಲ್ವೋ ಮತ್ತೊಂದಿಲ್ವೋ, ಇಲ್ಲಿ ಅಂತ ಕಾಲ ಈಗ ಬಂದಿದೆ. ಯಾಕೆಂದರೆ ಸರ್ಕಾರದ ಅನುದಾನವನ್ನು ನಾವು ಇವತ್ತು ಕಾಯಲ್ಲ. ಯಾಕೆಂದರೆ STMC ಬಲಿಷ್ಠವಾಗಿರುತ್ತೆ, ದಾನಿಗಳು ಸಿಗ್ತಾರೆ. ಈಗ ವಿಶೇಷವಾಗಿ ಅಂತ ಈಗ ದಾನಿಗಳಿದ್ದಾರೆ. ಶಿಕ್ಷಣಕ್ಕೆ ಬೇಕಾದರೆ ಕೊಡೋರು ಎಷ್ಟೋ ಜನ ಇದ್ದಾರೆ. ನಮಗೆ ಬೇಕಾಗಿದೆ ಸ್ಮಾರ್ಟ್ ಕ್ಲಾಸ್ ರೈಲಿಗೆ ಇಂಗ್ಲೀಷು ಹೆಚ್ಚು ನಮಗೆ ಬೇಕು. ಈಗಾಗಲೇ ಅದನ್ನು ಮುಂದಿನ ವರ್ಷಗಳಿಂದ ರೆಡಿ ಆಗುತ್ತೆ. ಅದಾದ ಸಂಖ್ಯೆ ಜಾಸ್ತಿ ಆಗುತ್ತೆ. ಏನು ಅನಿವಾರ್ಯ, ಈಗ ಖಾಸಗಿ ಶಾಲೆಗಳಿಗೆ ನಾವು ಫೈನ್ ಕೊಡಬೇಕು ಅಂತಂದಾಗ ಇದೆಲ್ಲ ಅನಿವಾರ್ಯ. ಡ್ರೆಸ್ ಕೋಡ್ಗಳು ಚೇಂಜ್ ಆಗಬೇಕಾಗುತ್ತೆ, ವಾರದ ಒಂದು ದಿವಸ ಸರ್ಕಾರದ ಕೊಡೋದು, ಓಕೆ, ಬೇರೆ ಬೇರೆ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ಬೇಕಾಗುತ್ತೆ. ಏನೆಲ್ಲ ಬೇಕು ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡೋದು STMC ಪಾತ್ರ ಬಹಳ ಪ್ರಮುಖವಾದಂಥದ್ದು. ಜೊತೆಗೆ ಅದು ಸಮರ್ಪಕವಾಗಿ ಕೆಲಸ ಮಾಡ್ತಿದ್ದಾರೆ. ಮುಸ್ತಫರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಎಲ್ಲ ಸದಸ್ಯರಿಗೂ ಕೂಡ. ಈಗ ಭಾರಿ ಅವರಿಗೊಂದು ಪ್ರೀತಿ ಶಾಲೆ ಅಂದರೆ. ಎಲ್ರಿಗೂ ಅದು ಬರೋದಿಲ್ಲ. ಅಧಿಕಾರ ಇದ್ದಾಗ ಅಧಿಕಾರ ಬೇಕು ಅಂತ ಹೇಳ್ತಾರೆ. ಸರ್ ಹೇಳಿದ್ರು, ನಾನು ಕರೆಕ್ಟಾಗಿ ಹೇಳಿದ್ರು. ನಮ್ಗೆ ಏನು ಸಮಸ್ಯೆ ಅಂದರೆ ಅಗತ್ಯ ಯಾವ ಬೇಕು ಅವತ್ತು STMC ಸದಸ್ಯರು ಅನುಪಸ್ಥಿತಿ. ಬಹಳ ಬೇಸರ ನನಗೆ. ಇವತ್ತು ಬೇಕಾಗಿತ್ತು ಒಂದು ಫೋರಮ್, ಇವತ್ತು ಇರಬೇಕಾಗಿತ್ತು ಸರ್, ನೋಡ್ಬೇಕಾಗಿತ್ತು. ಯಾಕಂದ್ರೆ ನನಗೆ ಗೊತ್ತಿಲ್ಲ ಇದೇನು ಅಂತ. ಆದರೆ ಬೇರೆ ಎಲ್ಲ ಸಂತೆ ಮೇಳ ಮಾಡಿದ್ರು, ಭಾಳ ಯಶಸ್ವಿಯಾಗಿ, ಭಾಳ ಎಲ್ಲ ಪ್ರಶಂಸೆ ಆಯಿತು. ಅವರಿಗೆ ಚೆನ್ನಾಗಿ ಮಾಡಿದ್ರು. ಟೂರ್ ಆಗಿರ್ಬೋದು, ನೆಕ್ಸ್ಟ್ ಈಗ ಶಾರದಾ ಪೂಜೆ ಮಾಡಬೇಕಂದ್ರೂ ಕೂಡ ಅದಕ್ಕೂ ಸಹಕಾರ ಎಲ್ಲದಕ್ಕೂ ಕೊಡ್ತಾರೆ. ಈ ಹಣ ಒಂದು ಸ್ವಲ್ಪ ಕೊಡ್ತೀವಿ, ನಾವು ಮಾಡ್ತೀವಿ ನಾವು ಅದನ್ನು ಕೊಡ್ತೀವಿ, ನಾವು ತರಕಾರಿ ಎಣ್ಣೆ ಕೊಡ್ತೀವಿ. ಹೀಗೆ ಒಂದೊಂದು ಸಹಕಾರ ಸೇರ್ಕೊಂಡಾಗ ಶಾಲೆ ಅಭಿವೃದ್ಧಿ ಹೊಂದಕ್ಕೆ ಇವ್ರಿಗೆ ನೋಡಿ ಇಂಟ್ರೆಸ್ಟ್ ಇರುತ್ತೆ. ಚೆನ್ನಾಗಿ ನಮ್ಮ ಜೊತೆ ಅವರು ಕೈ ಜೋಡಿಸ್ತಾರೆ, ನಾವು ಅದು ಮಾಡೋಣ ಇದು ಮಾಡೋಣ ಅಂತ. ಅವಾಗ ಶಿಕ್ಷಣ ಜೊತೆಗೆ ಅದೆಲ್ಲವೂ ಸೇರ್ಕೊಳ್ಳುತ್ತೆ. ಸೊ ಹೀಗೆ ಅಂತ ಒಂದು ಒಳ್ಳೆಯ ಚಟುವಟಿಕೆ ಕೆಲಸವನ್ನು ಮಾಡ್ತಾರೆ. ಈಗ ಸೇರಿದ್ರು ಹೇಳಿದ್ರು, ನೆಕ್ಸ್ಟ್ ಮುಂದೆ ಅಧ್ಯಕ್ಷ ಮುಗಿದ್ದು ಹಾಗಂತೇಳಿ ಶಾಲೆನ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಹೋದ್ರು ಮತ್ತೆ ಆಗಬಾರ್ದು ಅಂತ ನೆಕ್ಸ್ಟ್ ಬಂದು ಇದನ್ನು ಮುಗಿಸ್ಕೊಳ್ಳುವಂಥ ಕೆಲಸ ಈಗ ಮುಂದುವರಿತಾ ಬಂದರೆ ಸ್ಮಾರ್ಟ್ ಕ್ಲಾಸ್ಗಳು, ಟಿವಿಗಳು ಏನೂ ಬೇಕು ಶಾಲೆಗಳಿಗೆ ಒಂದೊಂದಿನ ದಾನಿಗಳು ಖಂಡಿತ ಕೊಡ್ತಾರೆ. ಇಲ್ಲಿ ಓದಿರುವಂಥವ್ರು ಇವ್ರ ಶಿಕ್ಷಕರು, ಇವರ ವಿದ್ಯಾರ್ಥಿಗಳಿಗೆ ಕೂಡ ದೊಡ್ಡ ದೊಡ್ಡ ಲೆವೆಲ್ ಇವತ್ತು ಇರುವಂಥದ್ದು ನಾವು ನೋಡಿದ್ವಿ. ಅವ್ರ ತಂದೆ ತಾಯಿಗಳಾಗಿರೋದು ಅವರಾಗಿರೋದು. ಈಗ ಯಾರು ಹೇಳಿದ್ರು ಮೇಡಮ್, ಹೈಸ್ಕೂಲಲ್ಲಿ ನಾವು ಔಟ್ ಆಫ್ ಕಳಿಸ್ಬರಿ 100ಕ್ಕೆ 100 ಫಲಿತಾಂಶವನ್ನು ಕೊಡಲಿಕ್ಕೆ ಶಿಕ್ಷಕರು. ಅದಕ್ಕೆ ಕಾರಣ ಯಾರು? ಬೇಸಿಕ್ ಆಗಿ ಮೂಲಸೌಕರ್ಯ ಇಲ್ಲಿಯ ಶಿಕ್ಷಕರು, ಪ್ರೈಮರಿ ಸ್ಕೂಲ್. ಹೀಗೆ ಈಗ ಅವರೇ ಬಗ್ಗೆ ಕಲಿಸಿದ್ದು, ಅವರ ಆಗಿ ಕಲಿಸಿದ್ರಲ್ವಾ ಮಕ್ಕಳು ಜನರಾಗುತ್ತೆ. 8ನೇ ಕ್ಲಾಸ್ ಬಗ್ಗೆ ಕಲಿಸ್ಲಿಕ್ಕೆ ಆಗಲ್ಲ, ಆಗಿ ಕಲಿಸಿದ ಸಮಯ ಅಲ್ಲ ಅದು. ಸೊ ಅದನ್ನೆಲ್ಲ ಇವರು ಇಲ್ಲಿ ಕಲ್ತ್ಕೊಂಡು ಹೋದ್ರೆ ಮುಂದೆ ಅವ್ರ ಭವಿಷ್ಯದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ. ಮುಂದೆ ಅವ್ರ ಜೀವನನು ಒಂದು ಬಲಿಷ್ಠ ಆಗ್ತದೆ. ನಿಮ್ಮ ಜೀವನಕ್ಕೆ ನೀವು ಒಂದು ಅಡಿಪೆ ಹಾಕೋಣಕ್ಕಾಗುತ್ತೆ. ಸೊ ಅದನ್ನು ನಿಮ್ಮ ಮಕ್ಕಳು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಯಾರ ಒತ್ತಡಕ್ಕೆ ಮನೆಯಬಾರದು, ಓದಗಳ ಗಮನ ಕೊಡಬೇಕು. ಹೆಚ್ಚು ಓದೋಗಳನ್ನೇ ಗಮನ ಕೊಟ್ಟು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ತಂದೆ ತಾಯಿಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಿಮಗೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ. ಇವತ್ತು ನಿಮ್ಮ ಅಪ್ಪ ನಿಮಗೆಲ್ಲ ಗೊತ್ತಿದೆ, ಇವತ್ತು ನಿಮ್ಮ ತಂದೆ ಏನು ಕೆಲಸ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿದೆ. ಈ ಬಿಸಿಲು ನಿಮ್ಗೆ ಆರಾಮಿದ್ದೀರಾ, ಫ್ಯಾನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಷ್ಟು ಶಿಕ್ಷಕರು ಫ್ಯಾನ್ ಹಾಕ್ತಾರೆ, ಬೇಕಾದ್ರೆ ನಿಮಗೆ ಎಲ್ಲ ವ್ಯವಸ್ಥೆ ಶಾಲೆಯಲ್ಲಿದೆ. ಬೆಳಿಗ್ಗೆ ಸಂಜೆವರೆಗೆ ನಿಮ್ಮ ತಂದೆ ತಾಯಿ ಬೇರೆ ಕೆಲಸ ಮಾಡಿಕೊಂಡು ಕೂಲಿ ಮಾಡಿ ನಿಮಗೆ ಫೀಸ್ ಕಟ್ಟೋದಾಗಲಿ ಅಥವಾ ಬೇರೆ ಬೇರೆ ಏನಾದರೂ ಟೂರ್ ಹೋಗುವಂಥದ್ದು, ಮತ್ತೊಂದು ನಿಮಗೆ ಬಟ್ಟೆ ಎಲ್ಲವನ್ನು ವ್ಯವಸ್ಥೆ, ನೀವು ಹಾಕೋ ಚಪ್ಪಲ್ ಎಲ್ಲವನ್ನು ಕೂಡ ನಿಮಗೆ ಕೊಡುವಂಥ ವ್ಯವಸ್ಥೆ ತಂದೆ ತಾಯಿ ಮಾಡೋದ್ರಿಂದ ಅವರಿಗೇನಾದ್ರೂ ನೀವು ಕೊಡಬೇಕಂದ್ರೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಲ್ವಾ. ಒಳ್ಳೆ ಶಿಕ್ಷಕ ಒಳ್ಳೆ ಕಲಿಬೇಕು. ಅದನ್ನ ಶಿಕ್ಷಕರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರು ಏನಾದರೂ ಸರಿ ಮಾಡಿದ್ರೆ ನಾವು ಖಂಡಿತ ಇವತ್ತು ಹೇಳ್ತಿದ್ವಿ, ಸರ್ ನೋಡಿ ಸರ್ ಶಿಕ್ಷಕರು ಸರಿ ಪಾಠ ಮಾಡ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ಅಂತ. ನಮಗೆ ಅದ್ರ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ ಈ ವಿಷಯದಲ್ಲಿ. ಸಿಸ್ಟಮ್ದಲ್ಲಿ ಅವರು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಅದ್ರ ಮೇಲೆ ದೇವರೊಬ್ಬ ನೋಡ್ಕೊಳ್ತಾರೆ. ನೀವು ಅದು ಬರೀದಿದ್ದೀರಾ, ಪ್ರಾಮಾಣಿಕ ನೋಡಿದ್ದೀರಾ. ಸೊ ನಾವು ಕೇಳಿದ್ದನ್ನ ಕರೆಕ್ಟಾಗಿ ಹೇಳ್ತೀವಿ. ಏನೋ ತಪ್ಪಿದ್ರೆ ಸರಿ, ತಪ್ಪಿದೆ, ಸರಿಯಾಗಿಲ್ಲ ಅಂತ ಹೇಳಿ ಚೆನ್ನಾಗಿದೆ. ಸೊ ಇದೇ ರೀತಿ ಮುಂದುವರಲಿ, ನಿಮ್ಮದು ಸೇವೆ ಇದೇ ರೀತಿ ಮಕ್ಕಳಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ಪ್ರಾರಂಭಿಸ್ತೇನೆ. ಬಹಳಷ್ಟು ಅತ್ಯುತ್ತಮವಾಗಿ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ನಿಮ್ಮ ಪಾತ್ರ ಏನು, ನಮ್ಮ ಸಮಾಜದ ಪಾತ್ರ ಏನು, ನಮ್ಮ ಮಕ್ಕಳ ಖಾಸಗಿ ಶಾಲೆಗಳಿಂದ ನಾವು ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ಒಂದು ದಿಕ್ಸೂಚಿಯನ್ನು ನಾವು ಹೊಂದಿದ್ದಾರೆ. ಎಲ್ಲ ಪ್ರಯತ್ನದಿಂದ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ಅವರಿಗೆ ಧನ್ಯವಾದ ಹೇಳ್ತೀನಿ. ಇದುವರೆಗೂ ನಮ್ಮ ಈ ಸಾಮಾಜಿಕ ಸಂಶೋಧನೆ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ 2023-24 ಸಾಲಿನಲ್ಲಿ 2025-26 ಸಾಲಿನ ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ ಮಾಡಿ ಇವತ್ತು ಈ ಸಭೆಯ ಕಾರ್ಯಕ್ರಮವನ್ನು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಹಿರಿಯರು ಮತ್ತು ಸ್ನೇಹಿತರು ಆದಂತಹ ಶ್ರೀ ಸತೀಶ್ ಅವರಿಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನೋಡಲ್ ಅಧಿಕಾರಿಗಳು ಆಯೋಜಿಸಿದಂಥ ಬಂದಂಥವರು ನಮಗೆ ಸೂಕ್ತ ಮಾರ್ಗದರ್ಶನ ಮತ್ತು ಇಲಾಖೆ ನಿಯಮಗಳಿಂದ ಎಲ್ಲರೂ ಕೂಡ ಮಾರಾಟ ಮಾಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಮ್ಮ 3 ದಿನಗಳಿಂದ
ಕಡೆ ವಿಶ್ವಾಸ ನಮ್ಮ ಮುಂದೆ ಅವ್ರು ನಮ್ಮ ದೇವರ ಪುಸ್ತಕ ನಮ್ಮ ಕಡೆ ನಮ್ಮ ಮುಂದೆ ಒಂದು ಹೊಸಮುಖಿಯಾಗಿ ಹಾಗೆಯೇ ನಮ್ಮ ನಡುವೆ ನಗರದ ಎಲ್ಲ ವಿಚಾರಗಳನ್ನು ನಾವು ಸಮಗ್ರವಾಗಿ ಎಲ್ಲರನ್ನೂ ಮಾಹಿತಿ ಪಡ್ಕೊಂಡು ವಿಚಾರಗಳನ್ನು ಇವತ್ತು ಮಂಡಿಸಿ ನಮ್ಮೊಳಗಿದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಿಮ್ಮೆಲ್ಲರಿಗೂ ಹಂಚಿಕೊಂಡಿದ್ದಾರೆ. ದೇವರ ಪುಸ್ತಕಗಳಿಗೆ ಎಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅನೇಕ ಸದಸ್ಯರು ಆತ್ಮೀಯರು ಆಡಳಿತಗಳನ್ನ ಆದರೆ ನಮ್ಮ ಹೂವಿನ ಮೇಡಮ್ ಅವರು ನಮ್ಮ ಶಾಲೆಯ ಒಬ್ಬರು ಪೋಷಕರು ಕೂಡ ಹೌದು. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಮಿತಭಾಷೆಗಳು ಮಾತಾಡಲ್ಲ. ಏನು ಸಹಕಾರ ಸಲಹೆಗಳಿದ್ರೆ ಯಾವಾಗಲೂ ಕೂಡ ನಮಗೆ ಅವರ ಸಹಾಯ ಹಸ್ತವನ್ನು ಶಾಸ್ತ್ರ ಅಂದರೆ ಅವರಿಗೆ ನಾವು ತುಂಬ ಇನ್ನು ನಮ್ಮ ರಕ್ತ ಸಂಪನ್ಮೂಲ ವ್ಯಕ್ತಿಗಳು ಆತ್ಮೀಯರಾದಂಥ ಶ್ರೀ ಹನುಮಂತ ಪ್ರಸಾದ್ ಅವರು ಇಡೀ ನಮ್ಮ ಕ್ಲಸ್ಟರ್ನ ಸಂಪೂರ್ಣ ಚಿತ್ರಣನೇ ಅವರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾವ್ಯಾವ ಶಾಲೆ ಚಿತ್ರಣಗಳು ಹೇಗಿದೆ ಅಂತ ಅವ್ರು ಕಂಡು ಬಂದಿರ್ತಾರೆ. ಪಟಪಟನೆ ಮಾಡಿದ್ರೆ ಸಮಯ ಇದ್ರೆ ಇನ್ನೂ ಅರ್ಧ ಗಂಟೆ ಅವ್ರು ಮಾತಾಡ್ತಾರೆ. ಸಮಯದ ಕೊರತೆ ಇರೋದ್ರಿಂದ ಅವರು ಇರುವ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿ ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ನಮಗೂ ಕೂಡ ಮನಸ್ಸಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಕೂಡ ಇನ್ನು ಕಲಿಬೇಕಾದಂಥ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ಮಾತಿನ ಮೂಲಕ ಅವರಿಗೆ ನಾನು ಧನ್ಯವಾದಗಳು. ಕ್ರಿಯಾಶೀಲ ಅಧ್ಯಕ್ಷ ಅದರಲ್ಲಿ ಎರಡು ಮಾತಿಲ್ಲ. ಈಗ ಉತ್ಪ್ರೇಕ್ಷಣದ ವೈಭವಿಸ್ತಕ್ಕಂಥದ್ದಲ್ಲ ಸರ್. ಅವರು ಕ್ರಿಯಾಶೀಲ ಅಧ್ಯಕ್ಷರು. ಯಾವಾಗಲೂ ನೀವು ಎಷ್ಟೇ ಸರಿ ಫೋನ್ ಮಾಡಿ ಏನೇ ಮಾಡೋ ಅವರ ಕೆಲಸವನ್ನು ಬಿಟ್ಟು ಬರ್ತಕ್ಕಂಥದ್ದು ಎಲ್ಲ ನಮ್ಮ ಇವತ್ತಿನ ಭೌತಿಕ ಚಟುವಟಿಕೆಗಳಿಗೆ ಸಾಕಷ್ಟು ನಮ್ಮ ಎಮ್ಮೆಲ್ಲೆ ಅನ್ನದಾನವನ್ನು ತರುವಲ್ಲಿ ಕೂಡ ಮತ್ತೊಂದು ಕಡೆ ಸಾಕಷ್ಟು ಕಡೆ ತಿರುಗಾಟ ಮಾಡಿ ನಮ್ಮ ಶಾಲೆಗೆ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನವನ್ನು ಕೊಟ್ಟು ಇವತ್ತಿನ ಸುಣ್ಣ ಬಣ್ಣ ಒಂದು ಕಾರ್ಯದಲ್ಲಿ ಸ್ವಂತ ಅವರೇ ನಿಂತ್ಕೊಂಡು ಮಾತಾಡೋದಿಲ್ಲ. ಅವರಿಗೆ ಇನ್ನೂ ಮುಂದೆ ಅವರ ಮಕ್ಕಳಿಲ್ಲ ಅಂತಕ್ಕಂಥ ಭಾವನೆ ನಮ್ಮ ಶಾಲೆಯನ್ನು ಕರೆಗಣಿಸೋದು ಬೇಡ. ನಮ್ಮ ಶಾಲೆಗೆ ಯಾವಾಗಲೂ ಕೂಡ ನೀವು ಸಹಕಾರ ಬೇಕು. ಹಾಗೆ ನಮ್ಮಂತೆ ಶಿವರು ಇರ್ತಾರೆ. ನಿಮ್ಮೆಲ್ಲ ಸಹಕಾರ ಅಂತ ಬೇಕು ಅಂತ ಕೇಳ್ಕೊತಾ ಇವಿಗೆ ತುಂಬಿದ್ರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಸಹೋದರಿಯವರು ನಮ್ಮ ಶಾಲೆಯ ನೈಜ ಚಿತ್ರಣವನ್ನು ಹೇಗಿದೆ ನಾವೆಲ್ಲ ಹೇಗೆ ಒಂದೇ ಕಾಣತಕ್ಕಂಥದನ್ನ ನಮ್ಮ ಇರ್ತಕ್ಕಂಥ ಎಲ್ಲರಿಗೂ ಪೋಷಕರಿಗೂ ಕೊಡಬೇಕು. ಅವನ್ನ ಸವಿಸ್ತಾರವಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅವರಿಗೆ ಕೊಟ್ಟು ಧನ್ಯವಾದಗಳು. ಈಗ ಆಗಮಿಸಿರುವಂತಹ SDMCಯವರು ಮತ್ತೆ ಪೋಷಕರು ಕೆಲವೇ ಸಂಖ್ಯೆಯಲ್ಲಿ ಇರ್ಬೋದು. ಆದ್ರೆ ಇವರು ನಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತೊಂದು ಕಾರ್ಯಗಳಿಂದ ಉತ್ಪ್ರೇಕ್ಷೆ ಅನಿಸ್ಬೋದು. ಆದ್ರೆ ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ಏನೇ ಶಾಲೆ ಒಂದು ಕಾರ್ಯಕ್ರಮ ಮಾಡುವಾಗ ಅವರ ಸಹಾಯ ಯಾವಾಗಲೂ ನಮ್ಮೊಡನೆ ಒಂದು ಮಾವಿನ ತೋರಣ ಕಟ್ಟದಿಂದ ಸರಿಗೆ ಬಿಡಿದಂತೆ ಕಾಣಬೇಕು. ಏನಾದ್ರೂ ಕೂಡ ಮನೆಯಲ್ಲಿ ಪಾತ್ರೆ ಪಡೆಯುವ ತನಕ ಕೂಡ ಅವ್ರು ನಿಂತು ನಮ್ಮೆಲ್ಲ ಕೆಲಸಗಳು ಮಾಡಿಸ್ತಾರೆ. ಉದಾಹರಣೆ ನಾವು 2022 ದೊಡ್ಡ ಕಾರ್ಯಕ್ರಮ ನಗರ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಾಗ ಇವರೆಲ್ಲರ ಸಂಪೂರ್ಣ ಸಹಕಾರದಿಂದ ನಾವೇನು ಮಾಡಿಲ್ಲ ಅಂತ ಹೇಳ್ಬೋದು ಸರ್. ನಮ್ದೇ ಲೈಟಿಂಗ್ ಸೋಪ್ ಎತ್ಬಿಟ್ರೆ ಒಂದು ಪಾತ್ರೆ ಹೊರದಿಂದ ಹಿಡಿದು ಶಾಮಿಯಾನ ಹಾಕೋದ್ರಿಂದ ಒಂದು ಊಟ ಹೇಳೋದು ಎಲ್ಲಾ ಕಾರ್ಯಕ್ರಮವನ್ನು ಅತ್ಯುತ್ತಮ ಇಲ್ಲ ಸರ್. ಹಿಂದ್ಗಡೆ ಇತ್ತು ಎಲ್ಲ ನಡೆಸ್ತಾರೆ. ಅದೇ ಭಾವನೆಯನ್ನ ಇವತ್ತಿನವರು ಕೂಡ ಈ ಕ್ಷಣದವರು ಕೂಡ ನಮ್ಮೊಡನೆ ಅವಿನಾಭಾವ ಸಂಬಂಧ ಅಂತ ಸಹ ಆ ತರ ಇಟ್ಕೊಂಡಿದ್ದಾರೆ. ಮುಂದೂ ಕೂಡ ಇವರೆಲ್ಲರ ಸಂಬಂಧ ಹೀಗೆ ಇರಲಿ ಅಂತ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಪ್ರೀತಿಯ ಮಕ್ಕಳು ಸರ್, ನಮ್ಮ ಮನೆಯ ಮಗು ಯಾಗ ಈಗ 17 ಮಕ್ಕಳು ನಮ್ಮ ಮಕ್ಕಳು ಅಷ್ಟೇ. ನಾವು ಒಂದೇ ಮಾತಾಡಲಿಕ್ಕೆ ಇಷ್ಟಪಡ್ತೀವಿ. ಈ ಮಕ್ಕಳನ್ನ ನಾವು ಅನ್ನ ತಿಂತೀವಿ, ಅದಕ್ಕೆ ನ್ಯಾಯವನ್ನು ಹಂಚ್ಕೊಡ್ಬೇಕು ಅಂತ ರೀತಿಯಲ್ಲಿ ನಾವು ಇರ್ತೀವಿ. ಮಕ್ಕಳ ನಿಮ್ಮಿಂದಾಗಿ ನಮಗೆ ಇವತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ ನೀವು 5-6 ಜನ ಕಂಡುಬಿಟ್ಟು ನಾವು ಟೀಚರ್ ಹೋಗ್ಬಿಡ್ತೀವಿ, ಒಬ್ಬರು ಸೇರ್ಬಿಡ್ತೀವಿ. ನಮ್ಮ ಶಾಲೆ ಆಗೋದು ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಶಾಲೆಗೆ ಹೆಚ್ಚಿನ ಮಕ್ಕಳು ಸೇರ್ಪಡೆ ಆಗುವ ರೀತಿಯಲ್ಲಿ ನಮ್ಮೆಲ್ಲ ಅವರ ಒಂದು ಇಚ್ಛಾಶಕ್ತಿ ಇರಬೇಕು. ಹಾಗೆ ಇಲ್ಲಿರುವಂತ ಪೋಷಕರು ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ಶಾಲೆಗೆ ಖಾಸಗಿ ಶಾಲೆಗೆ ಹೋಗ್ತಿದ್ರೆ ಅವರನ್ನ ದಯಮಾಡಿ ನಮ್ಮ ಶಾಲೆ ಉತ್ತಮವಾಗಿದೆ, ಉತ್ತಮ ಪಡಿಸಲು ನಾವೆಲ್ಲ ಬೆಂಬಲವನ್ನು ಕೊಡ್ತೀವಿ, ಬನ್ನಿ ಅಂತ ಹೇಳಿ ಕರೆಕ್ಟವಾಗಿ ಕೆಲಸವನ್ನು ಮಾಡಿ ಅಂತ ಮಕ್ಕಳ ಪರವಾಗಿ ಕೇಳ್ಕೊಳ್ತಾ ಮಕ್ಕಳು ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಬಿಸಿ ಊಟ ಮಾಡ್ತಾರೆ. ಆ ಬಿಸಿ ಊಟನ ಇದುವರೆಗೂ ನಮ್ಮ ಶಾಲೆ ಪ್ರಾರಂಭವಾದಂತ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಸಣ್ಣ ತಪ್ಪುಗಳನ್ನು ಅವ್ರು ಏನು ಕೂಡ ಹಾನಿ ಆಗದ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಬಹಳ ವ್ಯವಸ್ಥಿತವಾಗಿ ಇವರು ಮಾಡ್ಕೊಂಡು ಹೋಗ್ತಾರೆ. ಪುಷ್ಪರವರು ಅವರಿಗೆ ಕೂಡ ಎಲ್ಲ ವಿದ್ಯಾರ್ಥಿಗಳ ಏನೇ ಕಾರ್ಯಕ್ರಮ ಆದ್ರೂ ಶಾಲೆ ಅನ್ನೋದು ಭೌತಿಕಕ್ಕಿಂತ ಮನಸ್ಸಿನ ಮೂಲಕ ಹೋಗ್ಬೋದು. ಈ ಮನಸ್ಸು ಚೆನ್ನಾಗಿದೆ ನಾನು ಹೇಳುವಂತ ನಿಮ್ಗೆ ಕಿವಿಗೆ ಹೋಗುತ್ತೆ. ಸೊ ಈ ಒಂದು ನೀವು ಚೆನ್ನಾಗಿ ವಿದ್ಯೆ ಕಲಿತಿದ್ದೀರಾ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳಿದ್ರೆ, ಏನ್ ನಿಮ್ಗೆ ಇಲಾಖೆಯಿಂದ ಬರ್ತಿಲ್ಲ ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ಶಿಕ್ಷಕರ ಶ್ರಮ ತುಂಬಾ ಮುಖ್ಯ ಆಗುತ್ತೆ. ಸೊ ಎಲ್ಲಾ ಕಾರ್ಯಕ್ರಮದ ಯಶಸ್ವಿಯಾಗಿ ಭಾಗವಹಿಸಿರುವಂತ ಶ್ರೀ ಆಂಜನೇಯರು ನನ್ನ ಸಹೋದರರು, ನನ್ನ ಭಾವನೆಯಲ್ಲಿ ನಾವು ಕೆಲಸವನ್ನ ಮಾಡ್ತಿರೋದ್ರೆ ಚೆನ್ನಾಗಾಗ್ತಿದೆ ಅಂತ ಹೇಳ್ತಾ ಅವರಿಗೆಲ್ಲರ ಪರವಾಗಿ
ಧನ್ಯವಾದ ಅರ್ಪಿಸ್ತಾ राष्ट्रगीत शुरू कर। जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तब शुभ नामे जाहे तब शुभ आशीष मागे गाये तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे जय Thank you.